ಆರಂಭ ಮಾಡೋಣ. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ. ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 266ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 266. ಬನ್ನಿ ಶಿಷ್ಯರೇ, ಯೇಸು ದಾಸರೇ, ಸತ್ಯ ದೇವಭಕ್ತರೇ, ನಂಬಿಕೊಳ್ಳಿ, ನೆಲೆಗೊಳ್ಳಿ ಯೇಸು ವಾಕ್ಯದಲ್ಲಿ. 1, 3 ಮತ್ತು 5ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗೆ ಮೂಲ ಒಡೆಯನಾಗಿರುವ ನನ್ನ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕರ್ತನೆ ಸ್ವಾಮಿ ದೇವರೇ, ಈ ಒಂದು ಸಾಯಂಕಾಲ ಸಂದರ್ಭದಲ್ಲಿ ಕರ್ತನೆ, ನೀನೇ ಪ್ರಿಯ ಮಕ್ಕಳನ್ನ ನಾವೆಲ್ಲರೂ ಕರ್ತನೆ ಸ್ವಾಮಿ ಒಟ್ಟಾಗಿ ಸೇರಿ, ಸಭೆಯಾಗಿ ಸೇರಿ ಕರ್ತನೆ ಸ್ವಾಮಿ ನಿನ್ನ ಆಲಯಕ್ಕೆ ಬಂದು ಕರ್ತನೆ ಸ್ವಾಮಿ ನಿನ್ನನ್ನು ಸ್ತುತಿಸಲಿಕ್ಕೆ ಬಂದಿದ್ದೇವೆ ಕರ್ತನೆ ಸ್ವಾಮಿ. ಬಂದಿರುವಂಥ ಪ್ರತಿಯೊಂದು ಆತ್ಮಗಳನ್ನು ಸ್ವಾಮಿ ನಿನ್ನ ಹೆಸರಾಗಿ ನಿನ್ನ ಬಲಪಡಿಸಿ ನಡೆಸಬೇಕಾಗಿ ನಿನ್ನೆಲ್ಲ ಪ್ರಾರ್ಥಿಸರಾಗಿದ್ದೇವೆ ಕರ್ತನೆ ರಾಜ. ಹೌದು ಕರ್ತನೆ ಸ್ವಾಮಿ, ಮುಂಜಾನೆಯಿಂದ ಗಳಿಗೆಯಿಂದ ಹಿಡಿದು ಕರ್ತನೆ ಸ್ವಾಮಿ ದೇವರೇ ಇಲ್ಲಿವರೆಗೂ ಕರ್ತನೆ ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತವೆ ದೇವರೇ. ನಮ್ಮ ಕಾಲು ಕಲ್ಲುಗಳು ತೆಗೆದಂತೆ ನಿನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡು ನಮ್ಮನ್ನು ಇಡೀ ದಿನ ಕರ್ತನೆ ಅದ್ಭುತವಾಗಿ ದೇವರೇ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕರ್ತನೆ ನಮ್ಮ ಜೊತೆ ಇದ್ದುಕೊಂಡು ನಡೆಸ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತವೆ ಸ್ವಾಮಿ. ಸಭೆಯಾಗಿ ಸೇರಿ ಬರುವಂತೆ ನಿನ್ನ ಕೃಪೆ ಕೊಟ್ಟಿದ್ದೀರಿ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕಾರಣಾಂತರಗಳಿಂದ ಕರ್ತನೆ ಸ್ವಾಮಿ ಇನ್ನು ಬಾರದೇ ಇರುವ ಮಕ್ಕಳನ್ನು ಸ್ವಾಮಿ ವಿಶೇಷವಾಗಿ ನಿನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಈ ಧ್ವನಿವರ್ಧಕ ಮೂಲಕ ಆಲಿಸುವಂಥ ದೇವರೇ ಕರ್ತನೆ ಸ್ವಾಮಿ, ಅವರನ್ನು ಸಹ ನಿನ್ನ ಬಲಪಡಿಸಿ ನಡೆಸಬೇಕಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ದೇವರೇ ಕರ್ತನೆ ಈ ಆರಾಧನೆಯ ಕರ್ತನೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ದೇವರೇ ನೀನು ಮಧ್ಯಸ್ಥನಕನಾಗಿದ್ದುಕೊಂಡು ದೇವರೇ ನಮ್ಮ ಜೊತೆ ಇದ್ದುಕೊಂಡು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ನಮ್ಮ ಸಭೆಯನ್ನು ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರೇ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ಸ್ವಾಮಿ ನಿನ್ನ ಬಲಪಡಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ತಿರುಗಿ ಕರ್ತನೆ ನಿನ್ನ ಕ್ಷಮೆ, ಮರಣ, ಪುನರುತ್ಥಾನ ಧ್ಯಾನಗಳನ್ನು ಸ್ವಾಮಿ ನಾವು ಅಧ್ಯಯನ ಮಾಡಿ ಕರ್ತನೆ ಅಧ್ಯಯನ ಮಾಡಲಿಕ್ಕೆ ನೀನು ಕೊಟ್ಟಂತ ಈ ಅವಕಾಶಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಸ್ವಾಮಿ. ಈ 46 ದಿನಗಳು ಕರ್ತನೆ ಸ್ವಾಮಿ ದೇವರೇ ಇಲ್ಲಿ ಬಿತ್ತುವಂತ ಪ್ರತಿಯೊಂದು ವಾಕ್ಯದ ಬೀಜವು ಕರ್ತನೆ ಅದು ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ ನೆಲೆಗೊಂಡು ಕರ್ತನೆ ಸ್ವಾಮಿ ದೇವರೇ ಅದ್ಭುತವಾಗಿ ಕರ್ತನೆ ಸ್ವಾಮಿ ತಮ್ಮ ಜೀವಿತಗಳನ್ನು ಇನ್ನೂ ಹೆಚ್ಚಾಗಿ ಕರ್ತನೆ ಅವರು ಬದಲಾವಣೆ ತೆಗೆದುಕೊಂಡು ಕರ್ತನೆ ಸ್ವಾಮಿ ಮುಂದಿನ ದಾರಿಯಲ್ಲಿ ಕರ್ತನೆ ಸ್ವಾಮಿ ಅವರು ಉತ್ತಮವಾಗಿ ಜೀವಿಸಲಿಕ್ಕೆ ಅವರು ಸಹಾಯ ಮಾಡಬೇಕಾಗಿ ನಿನ್ನನ್ನು ಪ್ರಾರ್ಥಿಸ್ತೇವೆ ರಾಜ. ಹೌದು ಕರ್ತನೆ ಸ್ವಾಮಿ
ದೇವರೇ ಸಭೆಯಲ್ಲಿರುವಂತಹ ದೇವರೇ ಹಿರಿಯ ತಂದೆ ತಾಯಿಗಳನ್ನು ಸ್ವಾಮಿ, ಮಕ್ಕಳನ್ನು ಸ್ವಾಮಿ, ದೇವರೇ ತಂದೆ ತಾಯಿಗಳನ್ನು ಸ್ವಾಮಿ ವಿಶೇಷ ರೀತಿಯಲ್ಲಿ ನಿನ್ನ ಆಶೀರ್ವದಿಸಿ ದೇವರನ್ನ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ಸ್ವಾಮಿ ನಮ್ಮ ಸಭಾ ಪಾಲಕರನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರೇ ಸಭಾ ಪಾಲನಾ ಸಮಿತಿಯವರನ್ನು ಸಹ ನಿನ್ನ ಆಶೀರ್ವದಿಸು. ಅವರು ತೆಗೆದುಕೊಳ್ಳುವ ನಿರ್ಣಯ ಕರ್ತನೆ, ಕಾರ್ಯಕ್ರಮ ಕರ್ತನೆ ಅದೊಂದು ನಿನ್ನ ಮೆಚ್ಚುಗೆ ಆಗುವ ರೀತಿಯಲ್ಲಿ ಕರ್ತನೆ ನಡೆಯಲಿ ಹಾಗಂತೆ ನಿನ್ನ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಸ್ವಾಮಿ, ಪರೀಕ್ಷೆಗೆ ಸಿದ್ಧವಾಗುತ್ತಿರುವಂತಹ ಎಲ್ಲ ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ PUC ಪರೀಕ್ಷೆ ಎದುರಿಸುತ್ತಿರುವ ಮಕ್ಕಳಿಗಾಗಿ, ಅದೇ ರೀತಿಯಾಗಿ SSLC ಪರೀಕ್ಷೆ ಬರೆಯುತ್ತಿರುವ ಅವರು ಸಹ ನಿನ್ನ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಮಕ್ಕಳು ಕರ್ತನೆ ಸ್ವಾಮಿ ಇಡೀ ವರ್ಷ ಓದಿದ್ದನ್ನು ಕರ್ತನೆ ಸ್ವಾಮಿ ಅವರು ಕೇವಲ 3 ತಾಸಲ್ಲಿ ಬರೆಯುವಾಗ ಪ್ರಶ್ನೆಗೆ ತಕ್ಕ ಉತ್ತರಗಳನ್ನು ಬರೆದು ಕರ್ತನೆ ಸ್ವಾಮಿ ದೇವರೇ ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಕರ್ತನೆ ಸ್ವಾಮಿ ಅವರು ಮುಂದಿನ ತರಗತಿಗೆ ಅವರು ತೆರಗಡೆ ಆಗಲು ಹೋಗುವಂತೆ ದೇವರನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಈ ದಿನ ಕರ್ತನೆ ಸ್ವಾಮಿ ನಿನ್ನ ಮಗನ ಮೂಲಕ ಕರ್ತನೆ ವಾಕ್ಯ ಸಂದೇಶ ನೀಡುವಂಥ ನಿನ್ನ ಸೇವಕರನ್ನು ಸಹ ನಿನ್ನ ಆಶೀರ್ವದಿಸು ಕರ್ತನೆ ಸ್ವಾಮಿ. ದೇವರೇ ಅವರನ್ನು ಬಲಪಡಿಸು, ಅವರ ಮೂಲಕ ನೀನು ಮಾತನಾಡಬೇಕಾಗಿ ನಿನ್ನ ಪ್ರಾರ್ಥಿಸ್ತೇವೆ. ಹೇಗೋ ಸ್ವಾಮಿ ಈ ಆರಾಧನೆಯ ಆರಂಭ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಸ್ವಾಮಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದರಾಗಿದ್ದೇವೆ. ಆಮೇನ್. ನಾವು ಹಾಡುವ ಸಂಕೀರ್ತನೆಗಳಲ್ಲಿ 67ನೇ ಸಂಕೀರ್ತನ ಹಾಡುಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 67 ನೋಡಿದ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಇದಾದ ನಂತರ ಇಂದಿಗೆ ನೇಮಕವಾದ ವೇದ ಪಠಣವು ಓದಲಾಗುವುದು. ಶಿಲುಬೆ ಎಂತ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ಪಾಪಾತ್ಮ ಬಂದಿಗ ನೋಡು ಬೇಗ ನೋಡು, ಪಾಪಾತ್ಮ ಬಂದಿಗ ನೋಡು ಬೇಗ ನೋಡು, ದಿನ ಶಾಪಗಳೆಲ್ಲವ ಓತಾನು ನೋಡು, ಓತಾನು ನೋಡು, ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ, ಯೇಸು ಪ್ರಾಣವ ಬಿಡೆ ಹೋಯ್ತು ದೋಷ ಹೋಯ್ತು, ಯೇಸು ಪ್ರಾಣವ ಬಿಡೆ ಹೋಯ್ತು ದೋಷ ಹೋಯ್ತು, ದಿನ ಸಾಸಿರಾರು ಪಾಪ ಹರಿಯುತ್ತಾ ಹೋಯ್ತು, ಹರಿಯುತ್ತಾ ಹೋಯ್ತು, ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ. ಶ್ರಮಧ್ಯಾನದ 21ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ನೆಹೆಮೀಯ 2ನೇ ಅಧ್ಯಾಯ 1ರಿಂದ 9ರವರೆಗೆ. ಹಳೆ ಒಡಂಬಡಿಕೆಯಲ್ಲಿ ನೆಹೆಮೀಯ 2ನೇ ಅಧ್ಯಾಯ 1ರಿಂದ 9 ವಚನದವರೆಗೆ. ನೆಹೆಮೀಯನು ಯೆರೂಸಲೇಮನ್ನು ಭದ್ರಪಡಿಸುವುದಕ್ಕೆ ರಾಜಾಜ್ಞೆ ಹೊಂದಿದ್ದು, ನಾನು ಅರಸನ ಪಾನಸೇವಕನಾಗಿದ್ದೆನು. ಅರಸನಾದ ಅರ್ತಷಸ್ತನ 20ನೇ ವರ್ಷದ ಚೈತ್ರ ಮಾಸದಲ್ಲಿ ಅರಸನು ದ್ರಾಕ್ಷಾರಸ ಪಾನ ಕೊಡುವ ಹೊತ್ತಿನಲ್ಲಿ ನಾನು ದ್ರಾಕ್ಷಾರಸವನ್ನು ತಂದು ಅವನಿಗೆ ಕೊಟ್ಟೆನು. ನಾನು ಅವನ ಸನ್ನಿಧಿಯಲ್ಲಿ ಹಿಂದೆ ಎಂದು ಖಿನ್ನನಾಗಿರಲಿಲ್ಲ. ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಾಸವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನೂ ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ,
ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೇ ಇರುವುದು ಹೇಗೆ ಎಂದು ಹೇಳಿದನು. ಆಗ ಅರಸನು ನನ್ನನ್ನು, ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ, ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದನು. ರಾಣಿಯು ಅರಸನ ಹತ್ತಿರದಲ್ಲಿ ಕೂತುಕೊಂಡಿದ್ದಳು. ಅರಸನು, ಪ್ರಯಾಣಕ್ಕೆ ನಿನಗೆಷ್ಟು ಕಾಲ ಬೇಕು, ಯಾವಾಗ ಹಿಂದಿರುಗುವಿ ಎಂದು ವಿಚಾರಿಸಿದಾಗ ನಾನು ಕಾಲವನ್ನು ಸೂಚಿಸಲು ಅವನು ಒಪ್ಪಿಕೊಂಡು ಅಪ್ಪಣೆ ಕೊಟ್ಟನು. ತರುವಾಯ ನಾನು ಅರಸನಿಗೆ, ಹೊಳೆಯಾಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತ್ಯಗಳಲ್ಲಿ ಹಾದು ಯೆಹೂದ ಸೀಮೆಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ ರಾಜವನ ಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಭಿನ್ನವಿಸಲು ನನ್ನ ದೇವರ ಕೃಪಾಹಸ್ತ ಪಾಲನೆ ನನಗಿದ್ದರಿಂದ ಸಾಗ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾವುತರನ್ನು ಕಳುಹಿಸಿದನು ಎಂಬುವುದೇ. ನಾವು ತಂದಂಥ ಕಾಣಿಕೆಯನ್ನು ಕುಡಿಸುವ ಸಂದರ್ಭದಲ್ಲಿ ಹಾಡುವ ಸಂಕೀರ್ತನೆಗಳಲ್ಲಿ 131ನೇ ಸಂಕೀರ್ತನ ಹಾಡಿಕೊಳ್ಳೋಣ. ಅವಶ್ಯವಿರುವ ಚರಣ ಮಾತ್ರ ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 131. ಎಂಥ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು. ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು. ಎಂಥ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು. ಚಿಂತೆ ಬಾಧೆಗಳನ್ನು ಮೃತಿಗೆ ಕಾರಣ. ಚಿಂತೆ ಬಾಧೆಗಳನ್ನು ಕೋಟೆನ ಕರ್ತಗೆ ಅಂತ ಮೃತಿಗೆ ಕಾರಣ. ನಾದ ಇಂತಹ ಪಾಪಿಗೆ ಪ್ರೀತಿಯ ತೋರಿಸಿ ಸ್ವಂತ ರಕ್ತವ ಚೆಲ್ಲಿದ. ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು. ಸಾವಿಲ್ಲದವನೇನ ಕಾಗಿ ಸತ್ತನು ಇದರ ಭಾವ ತಿಳಿಯಲಾಗುವುದೇ. ಸಾವಿಲ್ಲದವನೇನ ಕಾಗಿ ಸತ್ತನು ಇದರ ಭಾವ ತಿಳಿಯಲಾಗುವುದೇ. ಇದು ದೇವದೂತರು ಕೂಡ ಭಾವಿಸಲಾಗದ ದೈವ ಪ್ರೇಮದ ದಾಸವೇ. ಎಂಥ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು. ಪರಮಾಸನವ ತೊರೆದು ಬಂದನು ಇಂತಹ ಕರುಣೆ ಎಣಿಸಲಾಳವೇ. ಪರಮಾಸನವ ತೊರೆದು ಬಂದನು ಇಂತಹ ಕರುಣೆ ಎಣಿಸಲಾಳವೇ. ಆತ ಸುರಿಸಿದ ರಕ್ತವ ನರರಿಗಾಗಿ ಕಡೆಗೆ ಅರಸಿ ಹಿಡಿದ ಎನ್ನನೆ. ಎಂಥ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ
ಪಾಪಂದತೆಯೊಳಗೆ ನಿನ್ನ ಮಹಿಮಾನೇತ್ರದ ಬೆಳಕು ದಹಿಸಿ ಚೆನ್ನಯ ಬಂದ ಮಹಿಯೋಳಿನವ ನಾದೇನೆ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವು ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವು ಯೇಸು ರಕ್ಷಕನ ನೀತಿ ವಸ್ತ್ರವೆನಗೆ ಇವು ಸಾಕ್ಷಯ ಪರಭಾಗ್ಯವೇ ಆಶ್ಚರ್ಯ ಪ್ರೇಮವಿದು ದೇವರಿಂದ ಪಾಪಿಗೆ ತೋರಿದು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಪವಿತ್ರಳ ದೇವರೇ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಮತ್ತೊಂದು ಸಲ ಈ ಸಾಯಂಕಾಲದ ಆರಾಧನೆ ನಾವು ನಿನ್ನನ್ನು ಸ್ತುತಿಸಿ ಘನಪಡಿಸುವಂತವರಾಗಿದ್ದೇವೆ. ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತೇವೆ. ನಿನ್ನ ಬಳಿಯಲ್ಲಿ ಬರುವಂಥದ್ದು ಸ್ವಾಮಿ, ನಿನಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ಹಾಡುಗಳನ್ನು ಹಾಡುವಂಥದ್ದು, ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ದೈವ ಸಂದೇಶವನ್ನು ಕೇಳುವಂಥದ್ದು ಮತ್ತು ನಿನಗಾಗಿ ನಿನ್ನ ಸೇವೆಗೋಸ್ಕರ ಕಾಣಿಕೆಯನ್ನು ಸಮರ್ಪಿಸುವಂಥದ್ದು ನಮ್ಮ ಜೀವಿತದ ಒಂದು ವಿಶೇಷವಾದಂಥ ಒಂದು ಕಾರ್ಯ ಸ್ವಾಮಿ. ಆದ್ದರಿಂದ ನಮಗೆ ಕೊಟ್ಟಂತ ನಿನ್ನ ಎಲ್ಲ ಆಶೀರ್ವಾದಗಳಿಂದ ಸ್ವಾಮಿ ಈ ಚಿಕ್ಕ ಕಾಣಿಕೆಯನ್ನು ನಿನ್ನ ಬಳಿಲೇ ಈ ದಿವಸ ತಂದಿದ್ದೇವೆ. ಸ್ವೀಕಾರ ಮಾಡು, ಕಾಣಿಕೆಯನ್ನು ಆಶೀರ್ವಾದ ಮಾಡು ದೇವ. ಕಾಣಿಕೆ ಸಮರ್ಪಿಸಿರುವಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಮೇಲೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲರ ಮೇಲೆ ನಿನ್ನ ಕೃಪಾ ಹಸ್ತವಿರಲಿ. ಆರಾಧನೆಯ ಮುಂದಿನ ಭಾಗ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ವಾಕ್ಯ ಸಂದೇಶದ ಮೂಲಕ ನಮ್ಮೆಲ್ಲರ ಜೊತೆಲಿ ಮಾತನಾಡು ಎಂಬುದಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಸಂದೇಶ ಕೇಳುವ ಪೂರ್ವದಲ್ಲಿ ಸಂಗೀತಗಳಲ್ಲಿ 85ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 85. ದಯಮಾಡಿ ಕೂತ್ಕೊಳ್ರಿ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸೋಣ. ಈ ದಿವಸದಲ್ಲಿ ವಾಕ್ಯ ಸಂದೇಶದಲ್ಲಿರುವಂತಹ ಈ ಮುಖ್ಯ ಪ್ರಸ್ತಾಪ, ಕ್ರೂಚಿತನನ್ನು ಸಂಧಿಸಿರುವ ಶಾಸ್ತ್ರಿಗಳು ಹಿರಿಯರ ವಿಷಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಾಗ ಅವರೇನಾಗಿದ್ದರು, ಅವರ ಕಾರ್ಯಗಳೇನಾಗಿದ್ದುವು, ಅವರ ವಿಚಾರಗಳೇನಾಗಿದ್ದುವು, ಅವರು ಏನನ್ನು ಯೇಸುವಿಗಾಗಿ ಮಾಡಿದರು ಎಂಬುದಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅವರ ವಿಷಯದಲ್ಲಿ ಬರೆದಿರುವಂತಹ ಕೆಲವೊಂದು ಭಾಗಗಳಲ್ಲಿ ನಾವು ಅವುಗಳನ್ನು ಧ್ಯಾನ ಮಾಡುವಾಗ ಈ ವಾಕ್ಯಗಳು, ಈ ಮಾತುಗಳು ನಮ್ಮ ಜೀವಿತಕ್ಕೆ ನಾವು ಅರಿತುಕೊಂಡು, ನಾವು ತಿಳ್ಕೊಂಡು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥ ಒಂದು ಕೃಪೆ ಕರ್ತನು ದಯಪಾಲಿಸಲೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಎನ್ ಕಣ್ಣು ತೇರೆನೆ ನಿನ್ನನ್ನು ಕಾಣಲು, ಎನ್
ಕಿವಿ ತೇರೆನಿ ನಿನ್ ಧ್ವನಿ ಕೇಳ ನನ್ನಲ್ಲಿರಿಸು ನಿನ್ ಪ್ರೀತಿಯ ಆಶೆಯ ಹೆಚ್ಚಿಸು ನಿನ್ ಕಾಣಲು ಎನ್ ಕಣ್ಣು ತೇರೆನಿ ನಿನ್ನನ್ನು ಕಾಣಲು ಎನ್ ಕಿವಿ ತೇರೆನಿ ನಿನ್ ಧ್ವನಿ ಕೇಳ ನನ್ನಲ್ಲಿರಿಸು ನಿನ್ ಪ್ರೀತಿಯ ಆಶೆಯ ಹೆಚ್ಚಿಸು ನಿನ್ ಕಾಣಲು. ಹೌದು ಸ್ವಾಮಿ, ಮತ್ತೊಂದು ಸಲ ನಮ್ಮ ಹೃದಯದ, ನಮ್ಮ ಮನಸ್ಸಿನ, ನಮ್ಮ ಅಂತರೇಂದ್ರಿಯಗಳನ್ನು ಸ್ವಾಮಿ, ನಮ್ಮ ಕಣ್ಣುಗಳನ್ನು ತೆರೆ, ನಮ್ಮ ಕಿವಿಗಳನ್ನು ತೆರೆ ಸ್ವಾಮಿ, ನಮ್ಮ ಹೃದಯದ ಬಾಗಿಲುಗಳನ್ನು ತೆರೆ ಸ್ವಾಮಿ, ನಮ್ಮ ಆಲೋಚನೆಗಳನ್ನು ಸ್ವಾಮಿ ತೆರೆ ಕರ್ತನೆ. ಅವೆಲ್ಲವುಗಳು ನಿನ್ನ ಕಡೆಗೆ ಕೇಂದ್ರವಾಗಲಿ, ಅವೆಲ್ಲವುಗಳು ನಿನ್ನನ್ನೇ ದೃಷ್ಟಿಸಲಿ, ನಿನ್ನನ್ನೇ ನೋಡಲಿ ಸ್ವಾಮಿ. ನಾವೆಲ್ಲರೂ ನಿನ್ನ ವಾಕ್ಯಗಳಿಂದ ಕಲಿತುಕೊಳ್ಳುವಂಥ ಕೃಪೆ ಕೊಡು ಸ್ವಾಮಿ. ನಿನ್ನ ದಾಸನು ಈ ದಿವಸ ಮತ್ತೊಂದು ಸಲ ನನ್ನನ್ನು ತಗ್ಗಿಸಿಕೊಂಡು ಬರಿದು ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಅತಿ ಭಾರದಿಂದ ದೇವರೇ, ಈ ಪ್ರಿಯ ಮಕ್ಕಳಿಗಾಗಿ, ಈ ವಾಕ್ಯ ಸಂದೇಶಗಳಿಗಾಗಿ, ಇಂತಹ ಒಳ್ಳೆ ಸೇವೆಗಾಗಿ, ಈ 40 ದಿವಸಗಳ ಶ್ರಮ, ಧ್ಯಾನ, ಪ್ರಾರ್ಥನೆ ಕೂಟಗಳಿಗಾಗಿ, ಸಾಯಂಕಾಲದ ಆರಾಧನೆಗಳಿಗಾಗಿ, ಮುಂಜಾನೆ ವೇಳೆ ಆರಾಧನೆಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಲೋಕದಲ್ಲಿ ಅನೇಕ ಜನರು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳ್ಕೊಂಡು ಅತ್ತ ಇತ್ತ ಲೋಕದ ಆಸೆ ಪಾಸಿಗೆ ಒಳಗಾಗಿದ್ದಾರೆ. ಆದರೆ ನಾವೆಲ್ಲರೂ ನಿನ್ನ ಬಳಿಯಲ್ಲಿ ಬಂದಿದ್ದೇವೆ. ನಿನ್ನ ಬಳಿಯಲ್ಲಿ ಕೂತ್ಕೊಳ್ಳುವವರು, ನಿನ್ನಲ್ಲಿ ಧ್ಯಾನ ಮಾಡುವವರು ಸ್ವಾಮಿ, ನಿನ್ನ ವಾಕ್ಯಗಳನ್ನು ಆರಿಸಿಕೊಳ್ಳುವವರು ಸ್ವಾಮಿ, ನಿನ್ನಿಂದ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವವರು ಧನ್ಯರು ಸ್ವಾಮಿ. ಯಾಕಂದ್ರೆ ಯಾವುದು ಇವರ ಜೀವಿತಕ್ಕಾಗಿ ಬಿತ್ತಲ್ಪಡ್ತಾ ಇದೆಯೋ ಸ್ವಾಮಿ, ಈ ಲೋಕದ ಯಾವ ಅಂಧಕಾರದ ಶಕ್ತಿಯು ಸ್ವಾಮಿ ಇವರಿಂದ ಅದನ್ನು ಇಳ್ಕೊಳ್ಳಕ್ಕಾಗುವುದಿಲ್ಲ. ಯಾಕಂದ್ರೆ ಪರಲೋಕ ರಾಜ್ಯ, ಪರಲೋಕದ ಮಾತುಗಳು, ಪರಲೋಕದ ಗುಟ್ಟು ರಹಸ್ಯಗಳು ಸ್ವಾಮಿ ನೀನು ನಿನ್ನ ಮಕ್ಕಳಿಗೆ ಪ್ರಕಟಪಡಿಸುವಂತವನಾಗಿದ್ದೆ. ನಿನ್ನ ವಾಕ್ಯದ ಗೋಸ್ಕರ ಆಸಕ್ತಿ ಇಟ್ಟುಕೊಳ್ಳುವಂಥವ್ರು, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥವ್ರು, ಪ್ರತ್ಯೇಕವಾಗಿ ದಿವಸ ಸಾಯಂಕಾಲ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅನೇಕರು 40 ದಿವಸಗಳಲ್ಲಿ ಉಪವಾಸ ಮಾಡ್ತಾ ಇದ್ದಾರೆ. ವಾರದಲ್ಲಿ 1 ಆವರ್ತಿ ಆಗಲಿ, 2 ಆವರ್ತಿ ಆಗಲಿ, 40 ದಿವಸಗಳಾಗಲಿ ಉಪವಾಸದಲ್ಲಿ ಸಮಯ ಕಳೆಯುವಂತ ಎಲ್ಲಾ ನಿನ್ನ ಪ್ರಿಯ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ. ಅವರ ಉಪವಾಸದ ದಿನಗಳನ್ನು ಆಶೀರ್ವಾದ ಮಾಡು, ಅವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆಶೀರ್ವಾದ ಮಾಡು. ನಿನ್ನ ಸನ್ನಿಧಿಯಲ್ಲಿ ಹಗಲು ಇರುಳು ಬೇಡುವಂತ ಎಲ್ಲ ಕೋರಿಕೆಗಳಿಗೆ ಸದುತ್ತರವನ್ನು ದಯಪಾಲಿಸು ದೇವ. ಆಶೀರ್ವದಿಸು ಕರ್ತನೆ. ನಾವು ಮತ್ತೊಂದು ಸಲ ಒಂದು ಹೊಸ ಅನುಭವವನ್ನು ನೋಡುವಂತ ಕೃಪೆ ಕೊಡು ಸ್ವಾಮಿ. ಆಲಯವನ್ನು ತಿರುಗಿ ಪ್ರತಿಷ್ಠೆ ಮಾಡಿಕೊಂಡು ನಿನ್ನ ಒಂದು ಪವಿತ್ರ ನಾಮದಲ್ಲಿ ಈ ಆಲಯದಲ್ಲಿ ನಾವು ನಂಬಿಕೆ ವಿಶ್ವಾಸದಲ್ಲಿ ಬೆಳೆಯುವಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥಕ್ಕೆ ತಕ್ಕ ಹಾಗೆ, ಇಗೋ ನಿಮ್ಮ ಮಧ್ಯದಲ್ಲಿ ನಾನು ಹೊಸ ಕಾರ್ಯವನ್ನು ಮಾಡುವೆನೆಂಬುದಾಗಿ. ಹಳೆಯ ಸಂಗತಿಗಳನ್ನು ಮರೆತು ಬಿಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ. ನಾನು ನಿಮ್ಮ ಮಧ್ಯದಲ್ಲಿ, ಅಡವಿಯ ಮಧ್ಯದಲ್ಲಿ, ಅರಣ್ಯದ ಮಧ್ಯದಲ್ಲಿ ಒಂದು ವಿಶೇಷವಾದಂತ ಮಾರ್ಗಗಳನ್ನು, ವಿಶೇಷವಾದಂತ ಒಂದು ದಾರಿಯನ್ನು ನಾನು ತೆರೆಯ ಮಾಡುವೆನೆಂಬುದಾಗಿ. ನೀನು ಈ ಹೊಸ ಆಲಯಕ್ಕೆ ಸ್ವಾಮಿ ಹೊಸ ಕಾರ್ಯಗಳನ್ನು ಮಾಡು ಸ್ವಾಮಿ. ಹೊಸ ಯೋಜನೆಗಳು ನೆರವೇರಲಿ ಸ್ವಾಮಿ. ಹೊಸ ಉಜ್ಜೀವನವು ಉಂಟಾಗಲಿ ಸ್ವಾಮಿ. ಹೊಸ ಆತ್ಮಗಳು ಸೇರಲ್ಪಡಲಿ ಸ್ವಾಮಿ. ಅಪ್ಪ, ಹೊಸದಾದಂತ ಕಾರ್ಯಗಳು ಸ್ವಾಮಿ, ನೂತನವಾದಂತ ಕಾರ್ಯಗಳು ಸ್ವಾಮಿ, ಜೀವನಗಳು ಬದಲಾವಣೆ ಆಗುವಂತ ಕಾರ್ಯಗಳು ಸ್ವಾಮಿ, ಜನರು ನಿನ್ನ ರಾಜ್ಯಕ್ಕೆ ಸೇರುವಂತ ಒಂದು ಕಾರ್ಯಗಳು ಸ್ವಾಮಿ, ಜನರು ತಮ್ಮನ್ನು ತಾವು ನಿನಗೆ ಒಪ್ಪಿಸಿಕೊಡುವಂತ ಒಂದು ಕಾರ್ಯಗಳು ಸ್ವಾಮಿ ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡು ಸ್ವಾಮಿ. ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂಥದ್ದು ಬಹಳ ಮುಖ್ಯ ಸ್ವಾಮಿ. ಆದ್ದರಿಂದ ಈ ದಿನಮಾನಗಳು ಲೋಕದಲ್ಲಿ ಅತ್ತ ಇತ್ತ ಕಡೆಗೆ ಇಡೀ ಲೋಕದ ಕಟ್ಟ ಕಡೆಯಲ್ಲಿ ಜರುಗುವಂತ ಎಲ್ಲ ಸ್ಥಿತಿಗತಿಗಳನ್ನು ನೋಡುವಾಗ ಬಹಳ ಹೊಲಸಾಗಿದೆ ಸ್ವಾಮಿ, ಬಹಳ ಭಯಂಕರವಾಗಿದೆ. ಬಹಳ ದೇಶ ರಾಷ್ಟ್ರಗಳು ವಿಪರೀತವಾದಂತ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಆದ್ರೆ ನಾವೆಲ್ಲರೂ ಸ್ವಾಮಿ ಈ ಸ್ಥಳ, ಈ ಗ್ರಾಮ, ಈ ಪಟ್ಟಣ ಸ್ವಾಮಿ, ಈ ಒಂದು ಪ್ರಾಂತದಲ್ಲಿ ನಾವು ವಾಸ ಮಾಡುವಾಗ ದೇವರೇ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ಕಣ್ಣೀರಿಡ್ತಾ ಇದ್ದಾರೆ ಸ್ವಾಮಿ. ಎಷ್ಟೋ ಜನರು ತಮ್ಮ ಆಪ್ತರನ್ನು ಕಳ್ಕೊಂಡಿದ್ದಾರೆ ಸ್ವಾಮಿ. ಎಷ್ಟೋ ಜನರು ರಾಷ್ಟ್ರದ ವಿರುದ್ಧವಾಗಿ ಎದ್ದೇಳುವಂತ ಆ ಎಲ್ಲ ಯುದ್ಧಗಳ ಮಧ್ಯದಲ್ಲಿ ತಮ್ಮ ಪ್ರಿಯರನ್ನು, ಆಪ್ತರನ್ನು ಕಳ್ಕೊಳ್ತಿದ್ದಾರೆ ಸ್ವಾಮಿ. ಆದ್ರೆ ನಮ್ಮನ್ನು ಇನ್ನೂ ಜೀವಿಸುವರ ಸಂಖ್ಯೆಯಲ್ಲಿ ಇಟ್ಟಿದ್ದೆಲ್ಲಪ್ಪ. ನಾವೆಲ್ಲರೂ ಬದುಕ್ತಾ ಇದ್ದೇವೆ ಸ್ವಾಮಿ, ನಾವೆಲ್ಲರೂ ಉಸಿರಾಡ್ತಾ ಇದ್ದಿದ್ದಾದ್ರೆ ಎಲ್ಲಾ ನಿನ್ನ ಮಹಿಮೆಗೋಸ್ಕರ ಸ್ವಾಮಿ.
ಈ ದಿವಸ ಇಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಮತ್ತೊಂದು ಸಲ ನಮ್ಮನ್ನು ನಾವು ಈ ವಾಕ್ಯಗಳ ಮೂಲಕ ಪರೀಕ್ಷಿಸಿಕೊಳ್ಳುವಂತೆ ಮತ್ತು ಈ ಒಂದು ವಿಚಾರ, ಈ ಒಂದು ಕ್ಯಾರೆಕ್ಟರ್ ಕರ್ತನೆ ನಾವು ನಿನ್ನ ವಾಕ್ಯದಿಂದ ಕಲಿತುಕೊಳ್ಳುವಂತ ಕೃಪೆ ಕೊಡು ಸ್ವಾಮಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಹೇಳುತ್ತೇವೆ. ನಮ್ಮ ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಗಟ್ಟಿಯಾಗಿರೋಣ. ಆಮೇನ್. ಗಟ್ಟಿಯಾಗಿರೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ನನಗೆ ಆಸೆ ಆಯಿತು ಈ ದಿವಸ ನಾನು ವಾಕ್ಯ ಸಂದೇಶವನ್ನು ಹಂಚುವುದಕ್ಕಿಂತ ಮುಂಚೆ ಈ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆ ಒಂದು ಪ್ರೇರೇಪಣೆ, ಒಂದು ಭಾರ ನಾನು ರೂಮ್ನಲ್ಲಿರುವಾಗ ನಿಮ್ಮಲ್ಲಿ ಅನೇಕರನ್ನ ನೆನಪು ಮಾಡ್ತಾ ಇದ್ದೆ. ದೇವರೇ ಮಾತಾಡು ಸ್ವಾಮಿ, ನಮ್ಮ ಜೊತೆಲಿ ಮಾತನಾಡು ಸ್ವಾಮಿ, ಮಕ್ಕಳ ಜೊತೆಲಿ ಮಾತಾಡು ಸ್ವಾಮಿ, ಜನರ ಜೊತೆಲಿ ಮಾತಾಡು ಸ್ವಾಮಿ. ಬಿಕಾಸ್ ದೀಸ್ ಆರ್ ದ ಡೇಸ್ ವೇರ್ ಗಾಡ್ ವಾಂಟ್ಸ್ ಟು ಸ್ಪೀಕ್. ಈ ದಿನಗಳಲ್ಲಿ ದೇವರು ಮಾತನಾಡಬೇಕೆಂಬುದಾಗಿ ಬಯಸುವಾಗ, ಆತನು ಮಾತಾಡುವಾಗ ನೀನು ನಾನು ಆತನ ಸ್ವರಕ್ಕೆ ಕಿವಿಗೊಡಬೇಕು. ವಿ ನೀಡ್ ಟು ಕೀಪ್ ರೆಸ್ಪಾಂಡಿಂಗ್ ಟು ದ ವಾಯ್ಸ್ ಆಫ್ ದ ಕಾಲ್ ದಟ್ ಗಾಡ್ ಬ್ರಿಂಗ್ಸ್ ಇನ್ ಅವರ್ ಲೈಫ್. ದೇವರು ನಮ್ಮ ಜೀವಿತದಲ್ಲಿ ಆತನು ನಮ್ಮ ಜೊತೆಲಿ ಮಾತನಾಡುವಾಗ ಯು ಆರ್ ವೆರಿ ಬ್ಲೆಸ್ಸಡ್. ಈ 40 ದಿವಸ ಅನೇಕ ಸಂದೇಶಕರು ನಮ್ಮ ಮಧ್ಯದಲ್ಲಿದ್ದಾರೆ, ಅನೇಕ ಪ್ರಸಂಗಿಗಳು ಬಂದಿದ್ದಾರೆ, ಬರಲಿಕ್ಕಿದ್ದಾರೆ. ಅನೇಕ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ವಿಚಾರಗಳನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ ನಾವಿಷ್ಟು ಐ ಸೇ ದಟ್ ಎವ್ರಿ ಪಾಸ್ಟರ್ ಹ್ಯಾಸ್ ಅ ಯುನಿಕ್ ಗಿಫ್ಟ್. ಪ್ರತಿಯೊಂದು ಸೇವಕರ ಹತ್ರ ದೇವರೊಂದು ವಿಶೇಷವಾದಂತಹ ಒಂದು ವರಗಳನ್ನು, ತಲಾಂತಗಳನ್ನು ಕೊಟ್ಟಿರ್ತಾನೆ. ಆದರೆ ನೀವು ಬಹಳ ಧನ್ಯರಾಗಿದ್ದು ಈ ಆಲಯದಲ್ಲಿ ಕೂತ್ಕೊಂಡು ನಾವು ಆರಾಧನೆಗಳನ್ನು ಮಾಡುವಾಗ ದೇವರೇ ಸಿದ್ಧನಾಗಿದ್ದೇನೆ, ನನ್ನ ಜೊತೆಲೆ ಮಾತಾಡು ಸ್ವಾಮಿ, ನನ್ನ ಲೈಫ್ ಜೊತೆಲಿ ಮಾತಾಡು. ದೇವರ ವಾಕ್ಯಗಳು ಯಾವಾಗಲೂ ಬೇರೆಯವ್ರ ಸರ್ವಗಿರಿ ಇದ್ದಾವೆ ಎಂಬುದಾಗಿ ಆಲೋಚನೆ ಮಾಡಬೇಡ್ರಿ. ಇದು ಹಿಂಗಿತ್ತು, ಇದು ಇವ್ರಿಗಾಗಿತ್ತು, ಈ ಪಾಸ್ಟರ್ ಇವ್ರ ಬಗ್ಗೆನೇ ಹೇಳ್ದ. ನೋ, ಕೀಪ್ ಇಟ್ ಅಸೈಡ್. ಅವ್ರ ಸಲುವಾಗಿ ಅಲ್ರಿ, ನನ್ನ ಸಲುವಾಗಿ ಏನಾಗಿರ್ಬೇಕು, ನನ್ನ ಆತ್ಮಿಕತೆ ಸಲುವಾಗಿ ಏನಾಗಿರ್ಬೇಕು, ನನ್ನ ಆತ್ಮೀಯ ಬೆಳವಣಿಗೋಸ್ಕರ ಏನಾಗಿರ್ಬೇಕು, ಈ ವಾಕ್ಯದಿಂದ ನನ್ನನ್ನು ನಾನು ಹೇಗೆ ಸಮರ್ಪಿಸಿಕೊಳ್ಬೇಕು ಅಥವಾ ಸರಿಪಡಿಸಿಕೊಳ್ಬೇಕು ಎಂಬ ಒಂದು ವಿಚಾರದಲ್ಲಿ ನಾವು ಇದ್ದಿದ್ದೆ ಆದ್ರೆ ದೇವರು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆಲಿ ತನ್ನ ವಾಕ್ಯದ ಮೂಲಕ ಆತನು ಒಂದು ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಎವ್ರಿ ಟೈಮ್ ಐ ವುಡ್ ಲೈಕ್ ಟು ಸಿ ದ ಪ್ಯಾಸೇಜ್ ಅಂಡ್ ದ ಪರ್ಪಸ್. ನಾವು ಹಳೆ ಒಡಂಬಡಿಕೆಯನ್ನು ಓದ್ತಾ ಇದ್ದೇವೆ, ಬಟ್ ಐ ಆಮ್ ವೆರಿ ಗುಡ್ ಇನ್ ಮೇಂಟೈನಿಂಗ್ ದ ಟಾಪಿಕ್. ನಾನು ಬಹಳ ಟಾಪಿಕ್ ಅಥವಾ ಶೀರ್ಷಕ ಒಂದು ಟೈಟಲ್ ಕೊಡುವಾಗ ಮುಖ್ಯ ಪ್ರಸ್ತಾಪ ಎಂಬುದಾಗಿ ನಾವು ಉಪಯೋಗ ಮಾಡ್ತೇವೆ. ಈ ಮುಖ್ಯ ಪ್ರಸ್ತಾಪಗಳನ್ನು ಅರ್ಥ ಮಾಡ್ಕೋಬೇಕು. ಈ ದಿವಸದ ಟೈಟಲ್ ಈ ರೀತಿಯಲ್ಲಿ ಉಂಟು: ಕ್ರೂಜಿತನನ್ನು ಸಂಧಿಸಿದವರು, ಯೇಸುವಿನ ಹತ್ರ ಬಂದವರು, ಯೇಸುವಿನ ಹತ್ರ ಭೇಟಿಯಾದವರು. ಕ್ರೂಜಿತನನ್ನು ಸಂಧಿಸುವುದವರು ಯಾರು ಎಂಬುದಾಗಿ ಹೇಳುವಾಗ ಶಾಸ್ತ್ರಿಗಳು, ಹಿರಿಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಮ್ ರೈಟ್? ಶಾಸ್ತ್ರಿಗಳು ಅಥವಾ ಮತ್ತು ಹಿರಿಯರು ಎಂಬುದಾಗಿ. ಈಗ ಶಾಸ್ತ್ರಿಗಳು, ಹಿರಿಯರು ಎಂಬುದಾಗಿ ಹೇಳುವಾಗ ಈ ಎರಡೂ ಬೇರೆ ಬೇರೆ ಕ್ಯಾರೆಕ್ಟರ್ಗಳಾಗಿದ್ದಾವೆ, ಇಬ್ಬರು ಬೇರೆ ವ್ಯಕ್ತಿಗಳಾಗಿದ್ದಾವೆ ಅಥವಾ ಬೇರೆ ಪರ್ಸನಾಲಿಟಿಗಳಾಗಿದ್ದಾವೆ. ಆದ್ರಿಂದ ಸ್ಕ್ರೈಬ್ಸ್ ಅಥವಾ ಚೀಫ್ ಪ್ರೀಸ್ ಅಂಡ್ ಎಲ್ಡರ್ಸ್ ಎಂಬುದಾಗಿ ಹೇಳುವಂತವರಾಗಿದ್ದೇವೆ. ಆದ್ರಿಂದ ಓದಿರುವಂತ ವಾಕ್ಯ ಭಾಗದ ಆಧಾರದ ಮೇಲೆ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ಸ್ವಲ್ಪ ನಾವು ಲಕ್ಷ್ಯ ಕೊಡೋಣ. 53ರಿಂದ 59, ಅದರ ನಾವು 65ನೇ ವಚನದವರೆಗೆ. ಬಿಕಾಸ್ ವೆನ್ ಯು ರೀಡ್, ಯು ನೀಡ್ ಟು ರೀಡ್ ದ ಹೋಲ್ ಪ್ಯಾಸೇಜ್, ದ ಹೋಲ್ ಕಾಂಟೆಕ್ಸ್ಟ್. ಜರುಗಿರುವಂತ ಎಲ್ಲಾ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಇಲ್ಲಿ ವಾಕ್ಯದ ಟೈಟಲ್ ಈ ರೀತಿಯಲ್ಲಿ ಕೊಡಲಾಗಿದೆ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ ಒಂದು 53ನೇ ವಚನದ ಮೇಲ್ಭಾಗದಲ್ಲಿ, ಹಿರೀ ಸಭೆಯವರು ಯೇಸುವನ್ನು ಮರಣದಂಡನೆಗೆ ತಕ್ಕವನೆಂದು ತೀರ್ಪು ಮಾಡಿ ದೇಶಾಧಿಪತಿ ಬಳಿಗೆ ತೆಗೆದುಕೊಂಡು ಹೋದದ್ದು. ಪೇತ್ರನು ಯೇಸುವನ್ನು ನಾನರಿಯನೆಂದು ಹೇಳಿದ್ದು. ಎರಡು ಭಾಗ. ಆ ಎರಡು ಭಾಗದಲ್ಲಿ ಮೊದಲನೇ ಭಾಗ, ಯೇಸುವನ್ನು ಮಹಾಯಾಜಕನ ಬಳಿಗೆ ತೆಗೆದುಕೊಂಡು ಹೋದರು. ಇವನ ಬಳಿಗೆ ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು ಇವರೆಲ್ಲರೂ ಕೂಡಿ ಬಂದರು. ವಾಕ್ಯ ಚೆನ್ನಾಗಿ ನೋಡ್ರಿ. ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡು ಬಂದವರಲ್ಲಿ 3 ಬೇರೆ ಬೇರೆ ವ್ಯಕ್ತಿ, 3 ಬೇರೆ ಬೇರೆ ಕ್ಯಾರೆಕ್ಟರ್, ಬೇರೆ ಬೇರೆ ಪರ್ಸನಾಲಿಟಿ, ಇವರ ಬೇರೆ ಬೇರೆ ಒಂದು ಐಡೆಂಟಿಟಿ ಇರುವಂತ ವ್ಯಕ್ತಿಗಳಾಗಿದ್ದಾರೆ. ಮಹಾಯಾಜಕರು, ಹಿರಿಯರು, ಶಾಸ್ತ್ರಿಗಳು ಇವರೆಲ್ಲರೂ ಕೂಡಿ ಬಂದರು ಎಂಬುದಾಗಿ. ಅಷ್ಟೇ, ಅಲ್ಲಿ ಪಾಸ್ ಆಗೋಣ. ನನ್ನ ಕಡೆಗೆ ಲಕ್ಷ್ಯ ಕೊಡ್ರಿ. ಇವರು 3 ಬೇರೆ ಬೇರೆ ರೀತಿಯ ಜನರಾಗಿದ್ದಾರೆ. 3 different kinds of people took hold of Jesus. ಯೇಸು ಸ್ವಾಮಿನ ಹಿಡ್ಕೊಂಡು ಅವರು ಮಹಾಯಾಜಕನ ಬಳಿ ಬಂದು ಅಥವಾ ಅಲ್ಲಿ ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ಅವರಲ್ಲಿ ಸೇರಿ ಬಂದಿದ್ದಾರೆ ಎಂಬುದಾಗಿ ವಾಕ್ಯವು ನಮಗೆ ಕಲಿಸಿಕೊಡುವಂತದ್ದಾಗಿದೆ. ಒಂದು ಲಾಂಗ್ ಸ್ಟೋರಿ ಉಂಟು. ಆತನ ಮೇಲೆ ದೋಷ ಆಗ್ತಾ ಇದ್ದಾರೆ, ಆತನ ಮೇಲೆ ದೂರುಗಳನ್ನು ಹಾಕ್ತಾ ಇದ್ದಾರೆ, ಆತನ ವಿಷಯದಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆತನು ಇಂಥವನು, ಆತನ ಅಂತವನು, ಆತನು ಇದನ್ನು ಮಾಡಿದ್ದಾನೆ, ಅದನ್ನು ಮಾಡಿದ್ದಾನೆ. ಇಡೀ ಪ್ಯಾಸೇಜಿಗೆ 65ನೇ ವಚನದವರೆಗೆ ಓದುವಾಗ ಒನ್ ಆಫ್ಟರ್ ದಿ ಅದರ್ ಬ್ಲೇಮ್ಸ್ ದೇ ಆರ್ ಪುಟ್ಟಿಂಗ್ ಆನ್ ಲಾರ್ಡ್ ಜೀಸಸ್. ಒಂದಾದ ನಂತರ ಒಂದು ದೋಷ, ಒಂದಾದ ನಂತರ ಒಂದು ತಪ್ಪು ಮಾತುಗಳು,
ಒಂದಾದ ನಂತರ ಒಂದು ಸುಳ್ಳು ಮಾತುಗಳನ್ನು, ಒಂದಾದ ನಂತರ ಒಂದು ಯಾವ ಆಧಾರವಿಲ್ಲದಂತ ಸಂಗತಿಗಳನ್ನು ಯೇಸು ಸ್ವಾಮಿ ಮೇಲೆ ಹೊರಿಸ್ತಾ ಇದ್ದಾರೆ ಎಂಬುದಾಗಿ ಆ ಸಂದರ್ಭವನ್ನು ನಾವು ನೋಡುವಂತವರಾಗಿದ್ದೇವೆ. ಈ ಸಂದರ್ಭದ ಮಧ್ಯದಲ್ಲಿ ಅವ್ರು ಎಷ್ಟೇ ಮಾತಾಡಿದ್ರು, ಅವ್ರು ಏನೇ ಮಾತುಗಳನ್ನು ಹೇಳಿದ್ರು ಕೂಡ, ಅವ್ರು ಎಷ್ಟೇ ಅವರೊಂದು ಮಾತಾಡ್ತಿದ್ದಾರೆ, ಇವರೊಂದು ಮಾತಾಡ್ತಿದ್ದಾರೆ. ಬೈಬಲ್ ವಾಕ್ಯ ಚೆನ್ನಾಗಿ ಓದ್ರಿ, ಅವ್ರು ಏನೇ ಮಾತಾಡಿದ್ರು ಕೂಡ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವೆನ್ ಯು ರೀಡ್ ದ ಬೈಬಲ್, ಸ್ಕ್ರಿಪ್ಚರ್ ರಿಪೀಟ್ಸ್ ಅಗೇನ್ ಅಂಡ್ ಅಗೇನ್. ಇವ್ರು ಏನೇ ಮಾತಾಡಿದ್ರು ಕೂಡ ಇವರ ಯಾವ ಮಾತುಗಳು ಒಬ್ಬರ ಜೊತೆಲಿ ಒಬ್ಬರು ಸರಿ ಬೀಳಲಿಲ್ಲ ಎಂಬುದಾಗಿ ಬರೆದಿದೆ. ನಥಿಂಗ್ ಇಸ್ ಕನೆಕ್ಟಿಂಗ್. ಇಟ್ ಇಸ್ ಸಮಥಿಂಗ್, ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ಬಂದು ಜೈಲ್ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಮೇಲ್ಭಾಗದಲ್ಲಿ ಆ ಜಡ್ಜ್ ಕೂತ್ಕೊಂಡಿದ್ದಾನೆ, ಕೆಳಗೆ ಲಾಯರ್ಸ್ ನಿಂತ್ಕೊಂಡಿದ್ದಾರೆ. ಹಿಡ್ಕೊಂಡು ಬಂದಂತ ವ್ಯಕ್ತಿಯನ್ನು ಕೈದಿನಲ್ಲಿ ನಿಲ್ಲಿಸಿದ್ದಾರೆ. ಒಬ್ಬನಾದ ನಂತರ ಒಬ್ಬನು ಬಂದು ಏನೇನೋ ದೂರುಗಳನ್ನು, ಸಾಕ್ಷಿಗಳನ್ನು, ಮಾತುಗಳನ್ನು, ಸುಳ್ಳು ಸಂಗತಿಗಳನ್ನು ಹೇಳ್ಕೊಂತಾ ಇದ್ದಾರೆ. ಆದ್ರೆ ಕೂತ್ಕೊಂಡಿರುವಂತ ಜಡ್ಜ್ಗೂ ಅರ್ಥ ಆಗ್ತಾ ಇದೆ, ಕೇಳುವಂತ ಜನರಿಗೂ ಅರ್ಥ ಆಗ್ತಾ ಇದೆ, ಏನಪ್ಪ ಯಾವ ಆಧಾರ ಇಲ್ಲಲ್ವಾ, ಏನು ಸಪೋರ್ಟ್ ಇಲ್ಲಲ್ವಾ, ಏನು ಸರಿಯಾಗಿಲ್ಲ ಇಲ್ಲ, ಒಬ್ಬರದಕ್ಕೆ ಜೊತೆಗೆ ಒಬ್ರು ಇದು ಸರಿ ಬೀಳ್ತಾ ಇಲ್ಲ ಎಂಬ ಒಂದು ವಿಚಾರದಲ್ಲಿ ಇದ್ದಾಗಲೂ ಕೂಡ ಅವರು ಕೊನೆಗೆ ಹೇಗಾದ್ರೂ ಮಾಡಿ ಆತನ ಮಾತಿನಲ್ಲೇ ಆತನನ್ನು ಸಿಲುಕಿಸಿ ಈ ಒಂದು ಶಿಕ್ಷೆಗೆ, ಈ ಒಂದು ಮರಣ ದಂಡನೆಗೆ ಆತನನ್ನು ಒಪ್ಪಿಸಬೇಕೆಂಬ ಒಂದು ವಿಚಾರದಲ್ಲಿ ಅವರು ಇದ್ದರು ಎಂಬುದಾಗಿ ಮುಂದೆ ವಚನ ನಾನು ಹೋಗ್ತಾ ಇದ್ದೀನಿ. 55ನೇ ವಚನಕ್ಕೆ ಬರುವಾಗ, ಮಹಾಯಾಜಕರು, ಹಿರೀ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸಾಕ್ಷಿಯನ್ನು ಹುಡುಕಿದ್ರು. ಆದ್ರೆ ಏನೂ ಸಿಕ್ಲಿಲ್ಲ. ಬಹು ಮಂದಿ ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರು, ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ. ತರುವಾಯ ಕೆಲವರು ಎದ್ದು ನಿಂತು, ಕೈಯಿಂದ ಕಟ್ಟಿರುವ ಈ ದೇವಾಲಯವನ್ನು ನಾನು ಕೆಡವಿ ಬಿಟ್ಟು ಕೈಯಿಂದ ಕಟ್ಟದಿರುವ ಮತ್ತೊಂದನ್ನು 3 ದಿನಗಳಲ್ಲಿ ಕಟ್ಟುವೆನು ಎಂದು ಇವನು ಹೇಳಿದ್ದನ್ನು ನಾವೇ ಕೇಳಿದ್ದೇವೆ ಎಂಬುದಾಗಿ ಆತನ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ರು. ಹೀಗೆ ಹೇಳಿದ್ರು, ಅವರ ಸಾಕ್ಷಿ ಒಂದಕ್ಕೊಂದು ಸರಿ ಬೀಳಲಿಲ್ಲ. ಆಗ ಮಹಾಯಾಜಕನು ಎದ್ದು ನಡುವೆ ನಿಂತು, ನೀನೇನು ಉತ್ತರ ಹೇಳುವುದಿಲ್ವೋ, ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಯೇಸುವನ್ನು ಪ್ರಶ್ನಿಸಿದನು. ಆದ್ರೆ ಯೇಸು ಸುಮ್ಮನಿದ್ದು ಏನು ಉತ್ತರ ಹೇಳಲಿಲ್ಲ. ತಿರುಗಿ ಮಹಾಯಾಜಕನು, ಭಗವಂತನ ಕುಮಾರನಾದ ಕ್ರಿಸ್ತನು ನೀನೋ ಎಂದು ಆತನನ್ನು ಕೇಳಲಾಗಿ ಯೇಸು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದ್ದಾನೆ. ಕೇಳಿಸ್ಕೊಳ್ರಿ, ನಾನೇ, ಇದಲ್ಲದೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳೊಂದಿಗೆ ಬರುವುದನ್ನು ನೋಡುವಿರಿ ಅಂದನು. ಇದನ್ನು ಕೇಳಿ ಮಹಾಯಾಜಕನು ತನ್ನ ಅಂಗಿಗಳನ್ನು ಹರಕೊಂಡು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು, ಇವನು ಮಾಡಿದ ದೂಷಣೆಯನ್ನು ಕೇಳಿದ್ರಲ್ಲ, ನಿಮಗೆ ಹೇಗೆ ಕಾಣುತ್ತದೆ ಅನ್ನಲು ಅವರೆಲ್ಲರೂ ಇವನು ಮರಣದಂಡನೆ ಹೊಂದತಕ್ಕವನೆಂದು ತೀರ್ಪು ಮಾಡಿದರು. ಆಮೇಲೆ ಕೆಲವರು ಆತನನ್ನು ಉಗುಳಿ ಆತನ ಮುಖಕ್ಕೆ ಮುಸ್ಕು ಹಾಕಿ ಗುದ್ದಿ ಪ್ರವಾದನೆ ಹೇಳು ಅನ್ನುತ್ತಿದ್ದರು. ಮತ್ತು ಓಲೆಕಾರರು ಆತನ ಕೆನ್ನೆಗೆ ಏಟು ಹಾಕುತ್ತಾ ತಮ್ಮ ವಶಕ್ಕೆ ತೆಗೆದುಕೊಂಡರು ಎಂಬುದಾಗಿ ಓದ್ಕೊಂಡಿವಾ? ಎಂತ ಘೋರ ಇನ್ಸಲ್ಟ್, ಅಪಮಾನಕ್ಕೆ ಗುರಿಯಾಗುವಂತ ಒಂದು ದೃಶ್ಯ, ಎಂಥ ಭಯಂಕರವಾದಂಥ ಸುಳ್ಳಿಗೆ ಆಧಾರವಾಗಿರುವಂತ ಒಂದು ಸಂದರ್ಭ, ಎಂಥ ವಿಪರೀತವಾಗಿ ಸುಳ್ಳು ಸಾಕ್ಷಿಗಳನ್ನು ಹೇಳುವಂತ ಒಂದು ಸಂದರ್ಭ. ಅವೆಲ್ಲವುಗಳ ಮಧ್ಯದಲ್ಲಿ ಯಾರ ಮಾತುಗಳು ಕೂಡ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ. ಆದ್ರೆ ಬರೀ ಯೇಸು ಸ್ವಾಮಿ ನುಡಿದಿರುವಂತ ಒಂದೇ ಒಂದು ಮಾತು, ಮನುಷ್ಯ ಕುಮಾರನನ್ನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆತನ ಸಿಂಹಾಸನದ ಬಳಿಯಲ್ಲಿ ಆತನ ಬಲಗಡೆಗೆ ಆತನ ಆಸ್ಥಾನರೂಢನಾಗುವನೆಂಬ ಒಂದೇ ಒಂದು ಮಾತಿನ ಮೇಲೆ ನಮಗೆ ಇನ್ನು ಯಾವ ಸಾಕ್ಷಿ ಬೇಡ. ಎನಫ್, ಲೆಟ್ಸ್ ಕ್ರೂಸಿಫೈ ಹಿಮ್, ಲೆಟ್ಸ್ ಕಿಲ್ ಹಿಮ್, ಇವನನ್ನು ಸಾಯಿಸೋಣ, ಈತನನ್ನು ಶಿಲುಬೆಗೆ ಹಾಕೋಣ ಎಂಬ ಒಂದು ಸಂದರ್ಭ ಮೆಲ್ಲನೆ ಪ್ರಾರಂಭವಾಗಿ ಅವರೆಲ್ಲರೂ ಈ ವಿಚಾರದಲ್ಲಿ ಬಂದು ಆತನಿಗೆ ಗುತ್ತಾ ಇದ್ದಾರೆ, ಆತನ ಮುಖದ ಮೇಲೆ ಮುಸ್ಕಾಗ್ತಾ ಇದ್ದಾರೆ, ಆತನ ಕೆನ್ನೆಗೆ ಹೊಡಿತಾ ಇದ್ದಾರೆ, ಆತನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ. ಎಂತ ಭಯಂಕರವಾದಂತ ಸ್ಥಿತಿ ರೀ. ಈ 40 ದಿವಸಗಳಲ್ಲಿ ಧ್ಯಾನ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ವಾಕ್ಯವು ಬಹಳ ಮುಖ್ಯವಾಗಿದೆ. ಇಷ್ಟೆಲ್ಲ ಘೋರ ಅವಮಾನಕ್ಕೆ, ಅಪಮಾನಕ್ಕೆ, ನಿಂದೆಗೆ ಗುರಿಯಾಗ್ತಿರುವಂತ ಯೇಸು ಸ್ವಾಮಿಯನ್ನು ನೋಡ್ರಿ, ಆತನ ಕಷ್ಟವನ್ನು ನೋಡ್ರಿ, ಆತನ ಹಿಂಸೆಯನ್ನು ನೋಡ್ರಿ, ಆತನ ಹೇಗೆ ಅನುಭವಿಸ್ತಾ ಇದ್ದಾನೆ, ಎಲ್ಲವನ್ನು ಸಹಿಸ್ಕೊಳ್ತಾ ಇದ್ದಾನೆ. ವಾಕ್ಯ ಬಹಳ ಚೆನ್ನಾಗಿ ಬರೆದಿದೆ. ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವಂತ ಕುರಿಮರಿಯಂತೆ ಆತನು ಸುಮ್ಮನಿದ್ದನು ಎಂಬುದಾಗಿ ವಾಕ್ಯದಲ್ಲಿ ಬರೆದಿರುವ ಹಾಗೆ ಅದೇ ವಾಕ್ಯ ನೆರವೇರುವುದಕ್ಕಾಗಿ ಅವರು ಪ್ರಶ್ನೆ ಮಾಡುವಾಗ, ಸವಾಲುಗಳನ್ನು ಮಾಡುವಾಗ ಯೇಸು ಸ್ವಾಮಿ ಯಾವ ಸವಾಲಿಗೆ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. He don't want to prove that who he is. He don't want to show that what power he has.
He don't want to prove that what authority he carries. ಆತನು ಯಾವ ಅಧಿಕಾರವನ್ನು ಇಟ್ಕೊಂಡಿದ್ದಾನೋ, ಯಾವ ಸಾಮರ್ಥ್ಯದಿಂದ ಬಂದಿದ್ದಾನೋ, ಯಾವ ಬಲಪಾರ್ಶ್ವದಲ್ಲಿ ಆತನು ಕುಳಿತುಕೊಂಡಿರ್ಲಿಕ್ಕಿದ್ದಾನೋ, ಯಾವುದೂ ಕೂಡ ಆತನಿಗೆ ಹೇಳಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಇವೆಲ್ಲವುಗಳ ಮಧ್ಯದಲ್ಲಿ ಪ್ರೈಸ್ ಬಿ ಟು ಗಾಡ್, ಈ ವಿಲ್ ಬಿ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಟಫ್ ಟೈಮ್ಸ್. ಮುಂದಿನ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಗೊತ್ತು. ಎಲ್ಲ ಸ್ಥಿತಿ, ಶಿಲುಬೆ, ಮರಣ, ಓಟ, ಹೊಡೆತಗಳು, ಎಲ್ಲವುಗಳಿಂದ ಅವಮಾನ, ಎಲ್ಲದರಿಂದ ಆತನು ಹಾದು ಹೋಗಿ ಕೊನೆಗೆ ಆತನು ಸಾಯ್ಲಿಕ್ಕಿದೆ, ಆ ಮರಣವನ್ನು ಅನುಭವಿಸಲಿಕ್ಕಿದೆ. ಆದ್ರೆ ಇದನ್ನು ಮಾಡಿದವರು ಯಾರು ಎಂಬುದಾಗಿ ದಿವಸ ಸಾಯಂಕಾಲ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೂ ಆರ್ ದೀಸ್ ಪೀಪಲ್? ಯಾರ್ರಿ ಇವರು? ಯಾಕೆ ಈ ವಿಚಾರ ಈ ದಿವಸ ನಮ್ಮ ಹತ್ರ ಬಂದಿದೆ? ಎಂಥವ್ರು ಇವರು? ಇವ್ರದ್ದು ಸ್ಥಾನ ಏನು? ಇವ್ರದ್ದು ಬ್ಯಾಕ್ ಗ್ರೌಂಡ್ ಏನ್ರಿ? ಡಿಡ್ ಯು ಎವರ್ ಥಿಂಕ್ ಆಫ್ ದಿಸ್? ಹೂ ಆರ್ ದೀಸ್ ಪೀಪಲ್? ಲೆಟ್ಸ್ ಮೆಡಿಟೇಟ್ ಓನ್ಲಿ ದಿಸ್ ಟೂ ಕ್ಯಾರೆಕ್ಟರ್ ಟುಡೇ. ಈ ಇಬ್ಬರೇ ಕ್ಯಾರೆಕ್ಟರ್ಗಳನ್ನು ನಾವು ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು. ನಾನು ಏನೇ ಧ್ಯಾನ ಮಾಡುವಾಗ ಏನೇ ರೆಫರೆನ್ಸ್ ಕೊಟ್ರೆ ಅವೆಲ್ಲವುಗಳು ವಾಕ್ಯದ ಆಧಾರದ ಮೇಲೆ ಇರುತ್ತೆ. ಮತ್ತು ಸ್ವಲ್ಪ ಇಂಟ್ರೊಡಕ್ಷನ್ ಅಲ್ಲಿ ಸ್ವಲ್ಪ ರಿಸೋರ್ಸಸ್ ಗಳನ್ನು ಯೂಸ್ ಮಾಡಿಕೊಂಡು ಇವ್ರೇನಾಗಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ಲಿಕ್ಕಿದ್ದೇನೆ. ಹೂ ಆರ್ ದಿಸ್ ಶಾಸ್ತ್ರಿಗಳು ಯಾರು? ಹೂ ಆರ್ ದಿಸ್ ಸ್ಕ್ರೈಬ್ಸ್? ಇವ್ರು ಎಲ್ಲಿಂದ ಬಂದ್ರು? ಇವ್ರ ಕೆಲಸ ಏನಾಗಿತ್ತು? ಹಿರಿಯರು ಯಾರು? ಇವ್ರು ಎಲ್ಲಿಂದ ಬಂದ್ರು? ಇವ್ರ ಕೆಲಸ ಏನಾಗಿತ್ತು? ಇವ್ರಿಗೇನ್ ಹಿಡಿದಿತ್ತು ಯೇಸು ಸ್ವಾಮಿ ಹಿಡ್ಕೊಂಡು ಹೋಗ್ಲಿಕ್ಕೆ? ಇವ್ರಿಗೇನು ಅಷ್ಟು ಕಷ್ಟ ಆಯ್ತು? ಇವ್ರು ಯಾಕೆ ಮನಸ್ಸಾಗ ಅಷ್ಟು ನೊಂದ್ಕೊಳ್ಬೇಕು? ಇವ್ರಿಗೆ ಯಾಕೆ ಅಷ್ಟು ತ್ರಾಸಾಯ್ತು? ಯೇಸು ಸ್ವಾಮಿ ಎಲ್ಲ ಅಧಿಕಾರ, ಸೇವೆ ಎಲ್ಲ ಕಂಡುಕೊಂಡು ಆತನನ್ನು ಶಿಲುಬೆ ಮೇಲೆ ಹಾಕುವುದಕ್ಕಾಗಿ ಮಹಾಯಾಜಕರಿಗೆ ಒಪ್ಪಿಸುವುದಕ್ಕೋಸ್ಕರ ಯಾಕೆ ಇವರು ಒಪ್ಪಂದ ಕೊಟ್ಟಿದ್ದಾರೆ? ಯಾಕೆ ಇವರು ಮನಸ್ಸು ಮಾಡಿಕೊಂಡಿದ್ದಾರೆ? ನಾವು ದ ಬಿಗಿನಿಂಗ್, ಲೆಟ್ ಮಿ ಕಮ್ ವಿತ್ ದ ಇಂಟ್ರಡಕ್ಷನ್. ನನ್ನ ಪರಿಚಯದಲ್ಲಿ ನಾನು ಮುಂದೆ ಸಾಗ್ತಾ ಇದ್ದೀನಿ. ಈ ಪರಿಚಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಶಾಸ್ತ್ರಿಗಳು ಯಾರು ಎಂಬುದಾಗಿ ಹೇಳಬೇಕಂದ್ರೆ ಸ್ವಲ್ಪ ಉತ್ತರ ನನ್ನ ಹತ್ರ ಉಂಟು. ಇಸ್ರಾಯೇಲರ ಪವಿತ್ರ ಸಾಹಿತ್ಯದ ಪತ್ರಿಗಳನ್ನು ಅಥವಾ ಪ್ರತಿಗಳನ್ನು ಚರ್ಮ ಕಾಗದದ ಸುರುಳಿಗಳ ಮೇಲೆ ತಯಾರಿಸುವಂಥದ್ದು ಶಾಸ್ತ್ರಿಗಳ ಕೆಲಸವಾಗಿತ್ತು. ಇವತ್ತಿಂದು ಸ್ವಲ್ಪ ವಾಕ್ಯ, ಈ ಪರಿಚಯ, ಸ್ವಲ್ಪ ಡಿಟೇಲ್ ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತಾಗುವುದಕ್ಕಾಗಿ. ಶಾಸ್ತ್ರಿಗಳು ಯಾರಾಗಿದ್ರಿ? ಇವರೆಲ್ಲರೂ ಸುರುಳಿಗಳಲ್ಲಿ ಸಾಹಿತ್ಯದ ಪತ್ರಿಕೆಗಳನ್ನು, ನ್ಯೂಸ್ಗಳನ್ನು, ಸಂದೇಶಗಳನ್ನು, ಈವನ್ ಹಳೇ ಒಡಂಬಡಿಕೆ ಅನೇಕ ಮೋಶೆ ಧರ್ಮಶಾಸ್ತ್ರದ ಭಾಗಗಳನ್ನು ಚರ್ಮಾಕಾರದ ಸುರುಳಿಗಳ ಮೇಲೆ ತಯಾರಿಸುವಂಥದ್ದು ಅವರ ಕೆಲಸಗಳಾಗಿತ್ತು. ಅನೇಕ ಶಾಸ್ತ್ರಿಗಳು ಲಿಪಿಕಾರರಾಗಿ ಧರ್ಮ ಗ್ರಂಥಗಳನ್ನು ಸಂರಕ್ಷಿಸಲು ಮತ್ತು ಅದನ್ನು ನಕಲಿಸುವಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ರು. ಸಿ, ಇಟ್ ವಾಸ್ ಆಲ್ ರಿಟನ್ ಇನ್ ಇಂಗ್ಲಿಷ್. ಐ ಟ್ರೈಡ್ ಮೈ ಬೆಸ್ಟ್ ಟು ಪುಟ್ ಇಟ್ ಇನ್ ಕನ್ನಡ. ನಾನು ಕನ್ನಡದಲ್ಲಿ ನಮ್ಮೆಲ್ಲರಿಗೆ ಸರಳ ಭಾಷೆಯಲ್ಲಿ ಅರ್ಥ ಆಗ್ಲಿಕ್ಕೆ ಹೇಳ್ತಾ ಇದ್ದೀನಿ. ಇವ್ರ ಕೆಲಸ ಏನಾಗಿತ್ತು ರೀ? ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಸಂದರ್ಭ, ಇವರು ಟೈಪಿಸ್ಟ್. ಎಷ್ಟು ನನಗೆ ಅರ್ಥ ಆಗ್ತದೆ? ಸ್ವಲ್ಪ ಹಳೆ ಮನುಷ್ಯರಿಗೆ ಗೊತ್ತಾಗ್ತದೆ, ನಾನು ಮಾಡಿನ ಹಳೆ ಕಾಲದಲ್ಲಿ. ಇವ್ರು ಯಾರ್ರಿ ಗೊತ್ತುಂಟಾ? ಹಿಂಗಂದ್ರೆ ಗೊತ್ತಾಗ್ತದೆ. ಇವರು ಟೈಪಿಸ್ಟ್. ಟೈಪಿಸ್ಟ್ ಕೆಲಸ ಏನುಂಟು ಹೇಳ್ರಿ ಸ್ವಲ್ಪ ಬೇಗ ಬೇಗ. ಏನ್ ಕೆಲಸ? ಮುಂದೆ ಒಂದು ಪೇಪರ್ ಇರುತ್ತೆ. ಆ ಪೇಪರ್ ಅಲ್ಲಿ ಏನ್ ಬರೆದಿದೆ, ಅಲ್ಲಿ ಏನ್ ಕೊಡಲಾಗಿದೆ, ಒಂದು ಅಸೈನ್ಮೆಂಟ್ ಕೊಡಲಾಗಿದೆ, ಅದನ್ನ ಟೈಪ್ ಮಾಡ್ತಾನೆ ಹೋಗ್ಬೇಕು. ಈ ಕೋರ್ಟ್ಗಳಲ್ಲಿ ಹೋಗ್ರಿ, ಈ ಕಚೇರಿಗಳಲ್ಲಿ ಹೋಗಿ ನಿಂತ್ಕೊಳ್ರಿ, ಅವ್ನು ಮಾಡ್ತಾನೆ ಇರ್ತಾನೆ ಟಕ್ 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 ಅಂತಂದು. ಇನ್ ಅದರ್ ವರ್ಡ್, I will put it in a funny way. They are like a Xerox machine. You got it? Why? They have something in the hand. ಅವ್ರ ಹತ್ರ ಏನೋ ಒಂದು ವಾಕ್ಯದ ಭಾಗಗಳು ಉಂಟು. ಯಾವುದೊಂದು ಒರಿಜಿನಲ್ ಸ್ಕ್ರಿಪ್ಟ್ ಅವ್ರ ಹತ್ರ ಇದೆ, ಒರಿಜಿನಲ್ ಸಂಗತಿಗಳು ಅವ್ರ ಹತ್ರ ಇದೆ, ಯಾವುದೊಂದು ಆಧಾರಗಳು, ವಾಕ್ಯದ ಭಾಗಗಳು, ಹಳೆ ಒಡಂಬಡಿಕೆ ಅನೇಕ ವಿಷಯಗಳು ಅವ್ರ ಹತ್ರ ಉಂಟು. ಆದ್ರೆ ಅವರನ್ನು ನಕಲಿಸುವಂತ, ಬರೆಯುವಂತ, ಸುರುಳಿಗಳನ್ನು ತಯಾರಿಸುವಂತ ಈ ಕೆಲಸ ಶಾಸ್ತ್ರಿಗಳಾಗಿತ್ತು ಎಂಬುದಾಗಿ. ಇಸ್ರಾಯೇಲಿನಲ್ಲಿ ಪ್ರವಾದಿಗಳಿದ್ದಾಗ ಶಾಸ್ತ್ರಿಗಳು ಪ್ರಾಥಮಿಕವಾಗಿ ಶಿಕ್ಷಕರಾಗಿ ಮತ್ತು ನಕಲುಗಾರರಾಗಿ ಸೇವೆ ಸಲ್ಲಿಸಿದ್ರೆಂಬುದಾಗಿ. ಇಸ್ರಾಯೇಲ್ ಟೈಮ್ನಲ್ಲಿ ಪ್ರವಾದಿಗಳಿರುವಂತ ಸಮಯದಲ್ಲಿ ಅವರೆಲ್ಲರ ಕೆಲಸ, ಅವರು ಶಿಕ್ಷಕರಾಗಿ ಕೂಡ, ನಕಲುಗಾರರಾಗಿ ಕೂಡ, ಒಂದು ವೇಳೆ ಒಂದು ಪ್ರವಾದಿ ಬಂದು ಒಂದು ಮಾತನ್ನು ತಿಳಿಸ್ತಾ ಇದ್ದಿದ್ದಾದ್ರೆ, ಒಂದು ರೈಟಿಂಗ್ ಕೊಡ್ತಾ ಇದ್ದಿದ್ದಾದ್ರೆ, ಇವರು ಒಪ್ತಾನೆ ಇದ್ದಾರೆ, ಇವರು ನಂಬ್ತಾನೆ ಇದ್ದಾರೆ, ಇವರು ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸುವವರೇ, ಇವರು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವವರೇ. ಯಾವ ರೀತಿಯಲ್ಲಿ ಫರಿಸಾಯರ ವಿಷಯದಲ್ಲಿ ಹೇಳ್ತೀವೋ, ಮಹಾಯಾಜಕರ ವಿಷಯದಲ್ಲಿ ಹೇಳ್ತೀವೋ, ಫರಿಸಾಯರೆಲ್ಲ ಯಹೂದ್ಯರ ಆಚಾರ ಕ್ರಮಕ್ಕನುಸಾರವಾಗಿ ಮೋಶೆಯ ಮೂಲಕ ಬಂದಿರುವಂತ, ಹಳೆಯ ಒಡಂಬಡಿಕೆ ಮೂಲಕ ಬಂದಿರುವಂತ, ಪ್ರವಾದಿಗಳ ಮೂಲಕ ಬಂದಿರುವಂತ ಎಲ್ಲಾ ಧರ್ಮ ಗ್ರಂಥಗಳನ್ನು, ಲಿಪಿಗಳನ್ನು, ಎಲ್ಲವುಗಳನ್ನು ಅನುಸರಿಸುವಂತವರಾಗಿದ್ರು. ಇವರು ಇದನ್ನು ಕೂಡ ಮಾಡುವಂತವರಾಗಿದ್ರು. ಇವ್ರದ್ದು ಕೆಲಸ ಇನ್ನ ಸ್ವಲ್ಪ ಆಡ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ಆಹಾರದ ಲೆಕ್ಕ, ನ್ಯಾಯಾಲಯದ ವಿಚಾರಣೆಗಳು, ಕಾನೂನಿನ ದಾಖಲೆಗಳು, ಮಾಂತ್ರಿಕ ಮಂತ್ರಗಳು,
ಬರೆಯುವಂಥದ್ದು, ಟೈಪ್ ಮಾಡುವಂಥದ್ದು, ರೆಕಾರ್ಡ್ ಮಾಡುವಂಥದ್ದು, ಕಲೆಕ್ಟ್ ಮಾಡುವಂಥದ್ದು, ಪ್ರೊಟೆಕ್ಟ್ ಮಾಡುವಂಥದ್ದು, ಸುಳ್ಳಿ ತಯಾರಿಸುವಂಥದ್ದು. ಈಗ ಒಂದು ವೇಳೆ ನಾವು ಅನೇಕರು ಕಾರ್ಪೊರೇಷನ್ ಆಫೀಸರ್ಸ್ಗಳಲ್ಲಿ ಹೋದ್ರೆ ಹಳೆ ಫೈಲ್ ಬಿದ್ದಿರ್ತಾವ್ರಿ. ಯಾರ ಹತ್ರ ಆದ್ರೂ ಹೋದ್ರೆ ಅವ್ನು ಕೆಲಸ ಮಾಡ್ತಾನೆ, ಬರೀ ಅವ್ನು ಟೈಪಿಸ್ಟ್ ಆಗಿ ಒಂದು ಪ್ರಿಂಟ್ ಮಾಡಿ ಒಂದು ರಿಪೋರ್ಟ್ ತಯಾರು ಮಾಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಆ ಟೈಮ್ನಲ್ಲಿ ಶಾಸ್ತ್ರಿಗಳು ಬರೆಯುವಂತ, ಬರೀ ನಕಲು ಮಾಡುವಂತ, ಬರೀ ಪ್ರಿಪೇರ್ ಮಾಡುವಂತ, ಬಿಕಾಸ್ ದೇ ವೆರ್ ಇನ್ ಟು ಸಚ್ ಅ ಪ್ರೊಫೆಷನ್ ದಟ್ ದೇ ವೆರ್ ವೆಲ್ ಅವೇರ್ ಆಫ್ ದಿ ಸ್ಕ್ರಿಪ್ಚರ್. ವಾಕ್ಯಗಳ ಬಗ್ಗೆ, ಪ್ರವಾದಿಗಳ ಪುಸ್ತಕಗಳ ಬಗ್ಗೆ ಐ ವುಡ್ ಸೇ, ಮುಂದೆ ಬರೆದಿದ್ದೇನು ಅಬೌಟ್ ದ ಪೆಂಟಟ್ಯೂಕ್. ಈ ಒಂದು ಪೆಂಟಟ್ಯೂಕ್ ಬಗ್ಗೆ, 5 ಗ್ರಂಥಗಳ ಬಗ್ಗೆ ಅವ್ರಿಗೆ ಚೆನ್ನಾಗಿ ತಿಳುವಳಿಕೆ ಉಂಟ್ರಿ, ಚೆನ್ನಾಗಿ ಗೋಚರ ಅವರಿಗೆ ಉಂಟು. ಆದ್ರಿಂದ ಅಲ್ಲಿ ಸ್ವಲ್ಪ ಇನ್ ದ ಬ್ಯಾಕ್ ಗ್ರೌಂಡ್ ಇಟ್ ಇಸ್ ಸೇಡ್, ಫರೋಹನ ಜೀವನದಲ್ಲಿ ಪ್ರತಿದಿನ ಸಂಭವಿಸಿದ ಎಲ್ಲಾ ವಿಷಯಗಳನ್ನು ದಾಖಲಿಸಲು ಶಾಸ್ತ್ರಿಗಳು ಹಾಜರಾಗಿದ್ರು ಎಂಬುದಾಗಿ. ಶಾಸ್ತ್ರಿಗಳು ಆಡಳಿತವನ್ನು ಕ್ರಮವಾಗಿ ಇರಿಸುವ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದ್ರು ಎಂಬುದಾಗಿ. ವೆನ್ ದೇ ವರ್ ಡೂಯಿಂಗ್ ಸೋ ಮಚ್ ಆಫ್ ಆಲ್ ದ ಥಿಂಗ್ಸ್, ಅವರು ಕ್ರಮವಾಗಿ ಎಲ್ಲಾ ವಿಷಯಗಳಲ್ಲಿ ಅವರು ಭಾಗವಹಿಸಿದ್ರು ಎಂಬುದಾಗಿ. ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಗೊತ್ತುಂಟಾ? ಇವರು ಟ್ಯಾಕ್ಸ್ ಕಟ್ಟೋಷ್ಟಿಲ್ಲ, ಕರ ತುಂಬೋಷ್ಟಿಲ್ಲ. ಶಾಸ್ತ್ರಿಗಳು ತೆರಿಗೆಯನ್ನು ಕೊಡಬೇಕಾಗಿರ್ಲಿಲ್ಲ, ಅಥವಾ ಯಾವ ಸೈನ್ಯವನ್ನು ಅವರು ಪ್ರವೇಶ ಮಾಡಬೇಕಾಗಿರಲಿಲ್ಲ. ದೇ ಡೋಂಟ್ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಟ್ ಸೋಲ್ಜರ್ಸ್ ಆರ್ಮಿ. ದೇಶಕ್ಕಾಗಿ ಹೋರಾಡುವಂಥದ್ದು ಅವ್ರ ಕೆಲಸ ಆಗಿರ್ಲಿಲ್ಲ. ಅವ್ರು ಯಾವ ಟ್ಯಾಕ್ಸ್ ಕೂಡ ಕಟ್ಟೋಸ್ತಿರ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಕೆಲಸನೇ ಇದು ಬಹಳ ಬೇರೆ ರೀತಿ ಇರೋದ ಕಾರಣದಿಂದ ಅಲ್ಲಿ ಈ ರೀತಿಯಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಇರ್ತದೆ. ಅವ್ರಿಗೆ ಬಹಳ ಜಾಸ್ತಿ ಸನ್ಮಾನ ಇತ್ತು ರೀ. ಅವ್ರು ದೊಡ್ಡ ಶ್ರೀಮಂತರಂತೆ ಜೀವಿಸ್ತಾ ಇದ್ರು ರೀ. ಅವರ ಮಕ್ಕಳೇ ಮತ್ತೆ ಶಾಸ್ತ್ರಿಗಳ ತರಬೇತಿ ಪಡ್ಕೊಳ್ಳುವಂತ ಅವಕಾಶ ಸಿಗ್ತಾ ಇತ್ತು. ಬೇರೆ ಯಾರು ಮತ್ತೆ ಶಾಸ್ತ್ರಿಗಳಾಗೋಷ್ಟಿಲ್ಲ. ಈ ಶಾಸ್ತ್ರಿಗಳ ಮಕ್ಕಳೇ ಶಾಸ್ತ್ರಿಗಳಾಗಬೇಕೆಂಬ ಒಂದು ಕ್ರಮ ಪದ್ಧತಿ ಆ ದಿವಸದಲ್ಲಿತ್ತು. ಪ್ರಾಚೀನ ಕಾಲದಲ್ಲಿ ಐಗುಪ್ತದವರು ಸಾಮಾನ್ಯವಾಗಿ ಕಲ್ಲು ಹಾಗೂ ಗೋಡೆಗಳ ಮೇಲೆ ಬರಿತಿದ್ರು. ಸಿ, ದಿಸ್ ಇಸ್ ಆಲ್ಸೋ ಸಮಥಿಂಗ್ ಇಂಟ್ರೆಸ್ಟೆಡ್ ವಾಟ್ ಐ ಗಾಟ್. ಪ್ರಾಚೀನ ಕಾಲದಲ್ಲಿ ಐಗುಪ್ತದವರು, ಮಿಸ್ರ ದೇಶದವರು ಸಾಮಾನ್ಯವಾಗಿ ಕಲ್ಲು ಹಾಗೂ ಗೋಡೆಗಳ ಮೇಲೆ ಬರಿತಾ ಇದ್ರು. ಆದ್ರೆ ಶಾಸ್ತ್ರಿಗಳು, ಯಾರಾದ್ರೂ ಸ್ವಲ್ಪ ಬೈಬಲ್ ಸ್ಟಡಿ ನಾಲೆಜ್ ಥಿಯೋಲಾಜಿದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದ್ದಿದೆ ಆದ್ರೆ, ಐ ಹ್ಯಾವ್ ಸ್ಟಡಿಡ್ ಇನ್ ಮೈ ಸೆಮಿನರಿ ಪ್ಯಾಪರಿಸ್ ಪ್ಲಾಂಟ್ ಎಂಬುದಾಗಿ ಹೇಳ್ತಾರೆ. ಪ್ಯಾಪರಿಸ್ ಪ್ಲಾಂಟ್ ನಲ್ಲಿ ಆ ದಿವಸಗಳಲ್ಲಿ ಲೆಟರ್ಸ್ ಅಥವಾ ಬೈಬಲ್ ಅಥವಾ ವಾಕ್ಯ ಭಾಗ ಅವುಗಳನ್ನು ಬರಿತಾ ಇದ್ರು. ಆದ್ರೆ ಶಾಸ್ತ್ರಿಗಳ ಅದೇ ಕೆಲಸ ಆನ್ ದ ಪ್ಯಾಪರಿಸ್ ಪ್ಲಾಂಟ್, ಆ ಕಾಗದದ ಮೇಲೆ ಅವ್ರದ್ದು ಬರೆಯುವಂತ ಒಂದು ಕೆಲಸವಾಗಿತ್ತು ಎಂಬುದಾಗಿ. ಸೊ ದೀಸ್ 3 ಆರ್ ಡಿಫರೆಂಟ್ ಪರ್ಸನಾಲಿಟೀಸ್. ಮಹಾಯಾಜಕರು ಬೇರೆ, ಶಾಸ್ತ್ರಿಗಳು ಬೇರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಫರಿಸಾಯರು ಬೇರೆ, ಹಿರಿಯರು ಬೇರೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ದಯಮಾಡಿ ಎಲ್ಲ ಮಕ್ಕಳು. ಮಹಾಯಾಜಕರು ಬೇರೆ, ಶಾಸ್ತ್ರಿಗಳು ಬೇರೆ, ಹಿರಿಯರು ಬೇರೆ, ಫರಿಸಾಯರು ಬೇರೆ. ಈ ಎಲ್ಲ ಇರುವಾಗ ಇವ್ರಿಗೆ ಯಾಕ್ರಿ ಅಷ್ಟು ಕಷ್ಟ? ಅದರ ಅರ್ಥ ಏನ್ ಗೊತ್ತುಂಟಾ? ಇವರೆಲ್ಲರೂ ಒಂದಕ್ಕೊಂದು ಹೊಂದಾಣಿಕೆಯಲ್ಲೇ ಇರ್ತಿದ್ರು. ಅವರು ಸ್ಥಾನಮಾನದವ್ರಲ್ರಿ. ಮಹಾಯಾಜಕರು, ಫರಿಸಾಯರು, ಹಿರಿಯರು ಎಲ್ಲ ಗೌರವ ಉಳ್ಳವರಲ್ರಿ. ಬಹಳ ದೊಡ್ಡ ಸ್ಥಿತಿಯಲ್ಲಿರುವವರು, ಬಹಳ ರೆಪ್ಯೂಟೆಡ್ ಜನ, ಬಹಳ ಸಭಾ ಮಂದಿರಗಳಲ್ಲಿ ಕೂತ್ಕೊಳ್ಳುವಂತ ಸ್ಥಾನಗಳಲ್ಲಿರುವಂತ ಜನರು, ಬಹಳ ಜನ ಇವರಿಗೆ ನಮಸ್ಕಾರ ಮಾಡುವಂತವ್ರು. ಯಾರು ಬಡವರ ಹತ್ರ ಹೋಗೋಸಿಲ್ಲ, ಯಾರಿಗೆ ಅಷ್ಟು ಮರ್ಯಾದೆ ಕೊಡುವಂತ ಜನ ಅಲ್ಲ ಇವರು. ಬಹಳ ರೆಪ್ಯೂಟೆಡ್ ಆಗಿ ಜೀವಿಸುವಂತವ್ರು. ಆದ್ರೆ ಇವರೆಲ್ಲರದು ಒಂದು ಮಾತು, ಒಂದು ವಿಚಾರ ಒಂದೇ ಆಗಿರೋದ ಕಾರಣ ಶಾಸ್ತ್ರಿಗಳು ಕೂಡ ಪ್ರತಿ ಸಲ ಇವೆಲ್ಲ ಲಿಪಿಗಳನ್ನು, ಬರಹಗಳನ್ನು, ಪುಸ್ತಕಗಳನ್ನು, ಸುರುಳಿಗಳನ್ನು, ಗ್ರಂಥಗಳನ್ನು, ಟೈಪಿಸ್ಟ್ ವರ್ಕ್ಗಳನ್ನು, ಕಾಪಿರೈಟ್ ಅನ್ನು ಮಾಡಿ 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 ಇಷ್ಟು ಜಾಸ್ತಿ ಜ್ಞಾನ ಪಡ್ಕೊಂಡ್ ಬಿಟ್ಟಾರಲ್ಲ. They think that they know the scripture very well. This is a great mistake that we have in today's context. ಬರೀ ವಾಕ್ಯಗಳನ್ನು ನೋಡುವಾಗಲೇ, ರೆಫರೆನ್ಸಸ್ಗಳನ್ನು ಹೇಳುವಾಗಲೇ, ವಾಕ್ಯಗಳನ್ನು ಓದುವಾಗಲೇ, there may be at times that the people say, I know everything ಎಂಬುದಾಗಿ ಹೇಳ್ತಾರೆ. ನನಗೆಲ್ಲ ಚೆನ್ನಾಗಿ ಗೊತ್ತ್ರಿ, ಎಲ್ಲಿ ಏನ್ ಬರೆದಿದೆ ಎಂಬುದಾಗಿ ನನಗೆ ಗೊತ್ತು, ಯಾವ ವಾಕ್ಯ ಎಲ್ಲಿದೆ ಎಂಬುದಾಗಿ ನನಗೆ ಗೊತ್ತು, ಹಳೆ ಒಡಂಬಡಿಕೆ ಏನು ನನಗೆ ಗೊತ್ತು, ಹೊಸ ಒಡಂಬಡಿಕೆ ಏನೆಂಬುದಾಗಿ ನನಗೆ ಗೊತ್ತು. ಶಾಸ್ತ್ರಿಗಳು ಕೂಡ ವಾಕ್ಯ ಭಾಗದ ಅನೇಕ ಸಂಗತಿಗಳ ವಿಷಯದಲ್ಲಿ ನಮಗೆ ಗೊತ್ತು ಎಂಬುದಾಗಿ ಹೇಳುವವ್ರಿ. ಯಾವಾಗ ಇವರಿಗೆ ಗೊತ್ತು ನೋಡ್ರಿ, ಅದಕ್ಕಿಂತ ಬದಲಾಗಿ ಒಂದು ಬೇರೆ ರೀತಿಯಲ್ಲಿ ಬೋಧನೆ ಹೇಳುವಂತ ಒಬ್ಬ ವ್ಯಕ್ತಿ ಅವ್ರ ಮುಂದೆ ನಿಂತ್ಕೊಂಡಿದೆ. ಆದ್ರೆ ಇದು ತಪ್ಪು ಎಂಬುದಾಗಿ ಹೇಳುವವರು ಕೂಡ ಇವರೇ. Are you getting the message today evening?
ನಮಗೆ ಗೊತ್ತು ಎಂಬುದಾಗಿ ಹೇಳುವವರು, ನನಗೆಲ್ಲ ಗೋಚರ ಎಂಬುದಾಗಿ ಹೇಳುವವರು, ನನಗೆಲ್ಲ ನಾಲೆಜ್ ಉಂಟು ಎಂಬುದಾಗಿ ಹೇಳುವವರು, ಅದಕ್ಕಿಂತ ಬೇರೆ ರೀತಿಯಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ರೀತಿಯಲ್ಲಿ ಪ್ರಸಂಗಿ ಇದ್ದಿದೆ ಆದ್ರೆ, ಒಳ್ಳೆ ಉಪದೇಶ ಕೊಡುವವನಿದ್ದಿದೆ ಆದ್ರೆ, ಒಳ್ಳೆ ಸತ್ಯಾರ್ಥಗಳನ್ನು, ಒಳ್ಳೆ ರಹಸ್ಯವಾಗಿರುವಂತ ಮಾತುಗಳು ಬಿಚ್ಚಿ ತಿಳಿಸಿ ಹೇಳುವಂತವನಿದ್ದಿದೆ ಆದ್ರೆ, ಇಟ್ಟು ಬ್ಲಾಸ್ಫೆಮಿ ಎಂಬುದಾಗಿ ಹೇಳಿಕೊಂಡು ಎದುರಿಸುವಂತವರು ಶಾಸ್ತ್ರಿಗಳೇ. ಯಾಕಂದ್ರೆ 3.5 ವರ್ಷಗಳ ಕಾಲ ಯಾರೋ ಒಬ್ಬ ಟಫ್ ಕೊಡುವಂತ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೀವೇನೇ ಆಗಿರ್ಬೋದು, ನಿಮ್ದು ಪೊಸಿಷನ್ ಏನೇ ಆಗಿರ್ಬೋದು, ನೀವೆಷ್ಟೇ ಇಂಟೆಲೆಕ್ಚುಯಲ್ ಆಗಿರ್ಬೋದು, ನೀವೆಷ್ಟೇ ಹೈಲಿ ಕ್ವಾಲಿಫೈಡ್ ಆಗಿರ್ಬೋದು, ಐ ಆಮ್ ಜಸ್ಟ್ ಸೇಯಿಂಗ್ ಓಕೆ, ಡೋಂಟ್ ಗೆಟ್ ಇನ್ ಟು ಪರ್ಸನಲ್. ನೀವೆಷ್ಟೇ ಹೈಲಿ ಕ್ವಾಲಿಫೈಡ್ ಆಗಿರ್ಬೋದು, ನೀವೆಷ್ಟೇ ಡಿಗ್ರಿಗಳನ್ನು ಪಡ್ಕೊಂಡಿರ್ಬೋದು, ನೀವೆಷ್ಟೇ ವಿದ್ಯಾವಂತರಾಗಿರ್ಬೋದು, ಬಿಕಾಸ್ ದಿಸ್ ಇಸ್ ಅ ಫಸ್ಟ್ ದಿಸ್ ಇಸ್ ಈ ವೀಕ್ ನಲ್ಲಿ ಫಸ್ಟ್ ಸಂದೇಶ ಇತ್ತು ವಿದ್ವಾಂಸರೆಂಬುದಾಗಿ. ನೀವು ವಾಕ್ಯ ಸಂದೇಶ ಕೇಳಿರ್ಬೋದು. ನಾನು ಬರೀ ಗ್ರೀಕರ ವಿಷಯದಲ್ಲಿ ಮಾತಾಡಿನಿ. ಬಹಳ ಡಿಟೇಲ್ ಆಗಿ ನಾನು ಆ ಪ್ರಸಂಗ ನಾನು MMC ಚರ್ಚ್ ನಲ್ಲಿ ಸಾಯಂಕಾಲ ಹೇಳಿದ್ದೇನೆ. ನಾನು ಅವರು ವಿದ್ವಾಂಸರೆಂಬುದಾಗಿ ಹೇಳುವಾಗ, ಗ್ರೀಕರು ಎಂಬುದಾಗಿ ಹೇಳುವಾಗ ಅವ್ರದೇ ಒಂದು ಪರ್ಸನಾಲಿಟಿ ಬೇರೆ. ಬಿಕಾಸ್ ದೇ ಕ್ಯಾರಿ ಅ ಸ್ಪೆಷಲ್ ಹ್ಯೂಮಿಲಿಟಿ, ಸ್ಪೆಷಲ್ ಗ್ರೇಸ್ ಆಫ್ ಗಾಡ್. ದೇವರ ವಿಶೇಷತ್ವವನ್ನು ಅವ್ರು ಇಟ್ಕೊಂಡಿದ್ರು. ಅವ್ರಿಷ್ಟು ನಾಲೆಜ್ ಇದ್ದಾಗಲೂ ಕೂಡ, ಇಷ್ಟು ಗ್ರೇಟ್ ಆಗಿದ್ದಾಗಲೂ ಕೂಡ, ಅವರಷ್ಟು ಫೇಮಸ್ ಆಗಿದ್ದಾಗಲೂ ಕೂಡ, ಅವ್ರ ಹತ್ರ ಎಲ್ಲ ನಾಲೆಜ್, ಜ್ಞಾನ ಎಲ್ಲ ಇದ್ದಾಗಲೂ ಕೂಡ, ಯಾಕಂದ್ರೆ ವಾಕ್ಯದಲ್ಲಿ ಬರೆದಿದೆ, ಯಹೂದ್ಯರು ಸೂಚಕ ಕಾರ್ಯಗಳನ್ನು ಹುಡುಕುತ್ತಾರೆ, ಆದ್ರೆ ಗ್ರೀಕರು ಅವರು ಜ್ಞಾನವನ್ನು ಹುಡುಕುತ್ತಾರೆ ಎಂಬುದಾಗಿ. ಇವ್ರು ಎಂತ ಜ್ಞಾನಿಗಳು ಗೊತ್ತುಂಟಾ? ಐ ಆಮ್ ಬ್ರಿಂಗಿಂಗ್ ದಮ್ ಇನ್ ಬಿಟ್ವೀನ್. ಅವ್ರನ್ನ ಸ್ವಲ್ಪ ನಡುವೆ ತರ್ತಾ ಇದ್ದೀನಿ, ಯಾಕಂದ್ರೆ ಅವರನ್ನು ಶಾಸ್ತ್ರಿಗಳನ್ನು ಸ್ವಲ್ಪ ಹೋಲಿಸಬೇಕು. ಅವರು ಜ್ಞಾನವನ್ನು ಹುಡುಕ್ತಾ ಇದ್ರು. ಎಂತ ಜ್ಞಾನಿಗಳು ಗೊತ್ತುಂಟ ಅವರು? ಎಂತ ಇಂಟೆಲೆಕ್ಚುವಲ್ ಜನ ಗೊತ್ತುಂಟ ಅವರು? ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಹುಟ್ಟಿರುವಾಗ ಆ ಮೂಡಣ ಪಂಡಿತರು, 3 ಜೋಯಿಸರು, ಜ್ಞಾನಿಗಳು, ಅರಸರು ಬಂದು ಯೇಸುವಿಗೆ ನಮಸ್ಕಾರ ಮಾಡಿದ್ರು. ಅಂಥದ್ದೇ ಮನಸ್ಸನ್ನಿಟ್ಕೊಳ್ಳುವಂತವ್ರ ವ್ಯಕ್ತಿಗಳು. ಪ್ರಶ್ನೆ ಮಾಡಿದೆ ಅವತ್ತು ನಾನು. ಏನಂತ ಪ್ರಶ್ನೆ ಗೊತ್ತುಂಟ? ಇಟ್ಸ್ ಅ ಲಾಂಗ್ ಸೆರ್ಮನ್, ಐ ಡೋಂಟ್ ವಾಂಟ್ ಟು ಬ್ರಿಂಗ್ ವಿತ್ ದಟ್ ಆಲ್ ಕಂಪ್ಲೀಟ್ಲಿ. ಹಳೇ ಒಡಂಬಡಿಕೆಯು ಇಬ್ರಿಯ ಭಾಷೆಯಲ್ಲಿ ಬರೆದಿದೆಯಾ? ಹೊಸ ಒಡಂಬಡಿಕೆಯು ಯಾವ ಭಾಷೆಯಲ್ಲಿ ಬರೆದಿದೆ? ಹೇಳ್ರಿ ಉತ್ತರ. ಸೈಲೆಂಟ್ ಆಗ್ಬೇಡ್ರಿ, ನಿಮ್ ಸಲುವಾಗಿ ಮಾತಾಡ್ತಾ ಇದ್ದೀನ್ರಿ ನಾನು. ಹಳೇ ಒಡಂಬಡಿಕೆಯು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ನಿಮ್ ಕನ್ನಡ ಬೈಬಲ್ ಬಗ್ಗೆ ಮಾತಾಡಬೇಡ್ರಿ, ಇಂಗ್ಲಿಷ್ ಬೈಬಲ್, ಕನ್ನಡ, ಹಳೆ ಆಕ್ಚುಲ್ ಒರಿಜಿನಲಿ ಹಳೇ ಒಡಂಬಡಿಕೆಯು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಊದು ಅನ್ನಕತ್ತೀರಿ, ಏನಂತೀರೋ ಗೊತ್ತಿಲ್ಲ. ಯಾವ ಭಾಷೆ ರೀ? ಅಯ್ಯೋ ಆಂಡವರೇ, ಯೇಸು ಸ್ವಾಮಿ ಯಾವ ಭಾಷೆಯಲ್ಲಿ ಮಾತಾಡಿದ? ಕನ್ನಡ ಭಾಷೆ. ಯೇಸು ಸ್ವಾಮಿ ಯಾವ ಭಾಷೆಯಲ್ಲಿ ಮಾತಾಡಿದ? ಅರಾಮಿಕ್ ಭಾಷೆ. ಯಾವ ಭಾಷೆ ರೀ? ಅರಾಮಿಕ್ ಭಾಷೆ. ಹೊಸ ಒಡಂಬಡಿಕೆ ಎಷ್ಟು ಜನ ಎಲ್ಲ BSI ಬೈಬಲ್ ಹಿಡ್ಕೊಂಡು ಸ್ವಲ್ಪ ಓಪನ್ ಮಾಡ್ರಿ, ಫಸ್ಟ್ ಪೇಜ್ ಅಲ್ಲೇ ಬರೆದಿದೆ. ಹಳೆಯ ಒಡಂಬಡಿಕೆ ಹಳೆ ಒಡಂಬಡಿಕೆ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಇಟ್ ಈಸ್ ರಿಟನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಗ್ರೀಕ್. ಆ ಗ್ರೀಕ್ ಭಾಷೆಯಿಂದಲೇ ಲೋಕದ ಕಟ್ಟ ಕಡೆಯಲ್ಲಿ ಎಲ್ಲಾ ಕಡೆಯಲ್ಲಿ ಇವತ್ತು ಅದನ್ನು ಅರ್ಥ ಮಾಡಿಕೊಂಡು, ಅದನ್ನು ಕಲ್ತ್ಕೊಂಡು ನಾವೀಗ ಅದನ್ನು ನಮ್ಮ ಭಾಷೆಗಳಲ್ಲಿ ಭಾಷಾಂತರ ಪಡಿಸ್ಕೊಂಡಿವಿ. ಸೊ ದೋಸ್ ವೇರ್ ದ ಪೀಪಲ್, ಅಂಡ್ ದಟ್ಸ್ ವಾಟ್ ಅವ್ರ ಬಗ್ಗೆ ಒಂದು ವಾಕ್ಯ ಬರೆದಿದೆ. ಅವರು ಪೇತ್ರನ ಹತ್ರ, ಫಿಲಿಪ್ಪನ ಹತ್ರ ಬಂದು, ನಾವು ಸ್ವಾಮಿಯನ್ನು ನೋಡ್ಬೇಕೆಂಬುದಾಗಿ ಅವ್ರು ಬಯಸ್ಕೊಂಡ್ರಿ, ಬೇಡ್ಕೊಂಡ್ರಿ. ದಟ್ ವಾಸ್ ಅ ಇಂಟ್ರೆಸ್ಟ್, ಬಿಕಾಸ್ ದೇ ಕ್ಯಾರಿಡ್ ದಟ್ ಹ್ಯೂಮಿಲಿಟಿ, ದೇ ಕ್ಯಾರಿಡ್ ದಟ್ ಹಂಬಲ್ನೆಸ್, they carried that polite and gentleness, they carried the purity of heart. ಒಳ್ಳೆ ಮನಸ್ಸನ್ನು ಅವ್ರು ಕ್ಯಾರಿ ಮಾಡ್ಕೊಂಡ್ರಿ. ಅದಕ್ಕೋಸ್ಕರ they have a great contribution to the kingdom of God. ದೇವರ ರಾಜ್ಯಕ್ಕೆ ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅವರು ಮಾಡಿ, ಪೌಲನ ಜೊತೆಯಲ್ಲಿ, ಪೌಲನ ಮಧ್ಯದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಅಪೋಸ್ತಲ ಕೃತ್ಯಗಳಲ್ಲಿ ಅನೇಕ ಶಿಷ್ಯರಿಗೆ, ಅನೇಕ ಅಪೋಸ್ತಲರಿಗೆ ಇದೇ ಗ್ರೀಕ್ ಜನರು, ಯಹೂದ್ಯರ ಮಧ್ಯದಲ್ಲಿ ಇರುವಂತಹ ಗ್ರೀಕ್ ಜನರು, ಇವರೆಲ್ಲರೂ ಸಹಕಾರಿಗಳಾಗಿ ಈ ಒಂದು ಹೊಸ ಒಡಂಬಡಿಕೆಯನ್ನು ತರುವುದಕ್ಕಾಗಿ ಮೂಲ ಕಾರಣರಾದ್ರಿ ಅವರು. ಇವರು ಅಂತೆ ಕೆಲಸ ಮಾಡ್ತಾ ಇದ್ರಲ್ಲ, ಇವ್ರ ಹತ್ರನು ಹಳೆ ಒಡಂಬಡಿಕೆ ಇತ್ತಲ್ರಿ. ಇವರು ಕೂಡ ವಾಕ್ಯಗಳನ್ನೇ ನಕಲಿ ಮಾಡ್ತಾ ಇದ್ರು. ಇವಳು ಕೂಡ ಪ್ರಿಂಟಿಂಗ್ ಪ್ರೆಸ್ ಮಾಡಿಕೊಂಡು, ಕಾಪಿರೈಟ್ ಮಾಡಿಕೊಂಡು, ಜೆರಾಕ್ಸ್ ಮಷಿನ್ ಅಂತೆ ಅವರೆಲ್ಲ ಟೈಪಿಸ್ಟ್ ಆಗಿ ಕೆಲಸ ಮಾಡುವಂತವ್ರಾಗಿದ್ರಲ್ಲ. ಇವರು ದಿನ ಪೇಜಸ್ ಗಳನ್ನು ಓಪನ್ ಮಾಡ್ತಿರ್ಬೋದು. ಇವರು ಕೂಡ ದಿನಾಲು ಹಿಬ್ರಿಯ ಭಾಷೆಯಲ್ಲಿ ಬರೆದಿರುವಂತ ಅನೇಕ ಸತ್ಯಾರ್ಥಗಳನ್ನು ತಿಳ್ಕೊಂಡಿರ್ಬೋದು. ಇವರು ಕೂಡ ಮೋಶೆ ಕೊಟ್ಟಂತ ಧರ್ಮಶಾಸ್ತ್ರದ ಆ ಒಂದು 5 ಪುಸ್ತಕಗಳನ್ನು, ಆ 5 ಪೆಂಟಟ್ಯೂಕ್, ತೋರಾ, ಬುಕ್ ಆಫ್ ಲಾ ಎಂಬುದಾಗಿ ಹೇಳುವಾಗ ಎಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇಷ್ಟೆಲ್ಲ ನಾಲೆಜ್ ಅವ್ರ ಹತ್ರ ಇತ್ತು. ಈ ದಿವಸ ಮನುಷ್ಯರಾದಂತ ನಮ್ಮಲ್ಲಿ ಬಹಳಷ್ಟು ನಾಲೆಜ್ ಉಂಟು, ಬಹಳಷ್ಟು ಇನ್ಫಾರ್ಮೇಶನ್ ಉಂಟು, ಬಹಳಷ್ಟು ನಮ್ಮ ಹತ್ರ ಎಬಿಲಿಟಿ ಉಂಟು.
ಆದ್ರೆ ನಾವು ಯಾವ ರೀತಿಯಲ್ಲಿ ಯೇಸುವಿನ ಬಳಿಗೆ ಬರ್ತಾ ಇದ್ದೀವಿ, ನಾವು ಯಾವ ರೀತಿಯಲ್ಲಿ ಯೇಸುವನ್ನು ಅಪ್ರೋಚ್ ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿಯಲ್ಲಿ ಯೇಸುವಿನ ಸನ್ನಿಧಿಯಲ್ಲಿ ಕೂತ್ಕೊಳ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡುವಾಗ ಶಾಸ್ತ್ರಿಗಳ ಮೂಲಕ ಕೇಳಿಸ್ಕೊಳ್ರಿ, ಏನಾಗಿದ್ರು ಗೊತ್ತುಂಟಾ? ದೇ ಹ್ಯಾಡ್ ಅ ಗುಡ್ ಪೊಸಿಷನ್ ಇನ್ ದ ಸೊಸೈಟಿ. ನಾವು ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲುವುದಕ್ಕಾಗಿ ಎದುರಿಸಿದ್ರು ಅಥವಾ ಪ್ರಯತ್ನ ಮಾಡಿದ್ರು ಎಂಬುದಾಗಿ. ಒಳ್ಳೆಯವರಲ್ರಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ರೆಪ್ಯುಟೇಷನ್ ಅವ್ರದ್ದು ಉಂಟು, ಒಳ್ಳೆ ಜ್ಞಾನಿಗಳವರು, ಒಳ್ಳೆ ಅವ್ರ ಹತ್ರ ಇನ್ಫಾರ್ಮೇಟಿವ್ ಥಿಂಗ್ಸ್ಗಳಿದ್ದಾವೆ. ಆದರೆ ಇದೇ ಶಾಸ್ತ್ರಿಗಳು ಯೇಸುವನ್ನು ಎದುರಿಸಿದ್ರು, ಯೇಸುವಿನ ಮಾತುಗಳನ್ನು ಎದುರಿಸಿದ್ರು, ಯೇಸುವಿನ ಬೋಧನೆಯನ್ನು ಎದುರಿಸಿದ್ರು, ಯೇಸುವಿನ ಶಿಕ್ಷೆಯನ್ನು ಅವರು ಎದುರಿಸಿದ್ರು. ಅವೆಲ್ಲವುಗಳ ಮಧ್ಯದಲ್ಲಿ ನೋಡುವಾಗ ಒಂದಾದ ನಂತರ ದೇ ನ್ಯೂ ದ ಲಾ ಬಟ್ ದೇ ಡೋಂಟ್ ವಾಂಟೆಡ್ ಟು ಫಾಲೋ ದ ಲಾ. ಅವರಿಗೆ ಶಾಸ್ತ್ರ ಗೊತ್ತಿತ್ತು ರೀ, ಅವರಿಗೆ ವೇದ ವಾಕ್ಯಗಳು ಗೊತ್ತಿದ್ವು, ಅವರಿಗೆ ಎಲ್ಲಾ ಸತ್ಯಾರ್ಥಗಳು ಗೊತ್ತಿದ್ವು, ಆದ್ರೆ ಅವುಗಳನ್ನು ಅನುಸರಿಸುವಂತ ಮನಸ್ಸು ಅವರಿಗೆ ಇರಲಿಲ್ಲ. ಐ ಹ್ಯಾವ್ ಮೆನಿ ಪಾಯಿಂಟ್ಸ್. ಯು ವಾಂಟ್ ಟು ರೈಟ್ ಡೌನ್, ಯು ರೈಟ್ ಡೌನ್, ಆರ್ ಯು ಕ್ಯಾನ್ ಜಸ್ಟ್ ಕೀಪ್ ಲಿಸ್ನಿಂಗ್. ದೇ ವರ್ ಸೋ ಜೆಲಸ್ ಆಫ್ ಜೀಸಸ್. ಯೇಸು ಸ್ವಾಮಿ ಬಗ್ಗೆ ಬಹಳ ಹೊಟ್ಟೆ ಕಿಚ್ಚುರಿ ಅವರಿಗೆ. ಯೇಸು ಸ್ವಾಮಿಯ ಅಧಿಕಾರ ಬಗ್ಗೆ ಬಹಳ ಹೊಟ್ಟೆ ಕಿಚ್ಚುರಿ. ಫಾರ್ ಎವ್ರಿ ಪಾಯಿಂಟ್ ಐ ಹ್ಯಾವ್ ಅ ರೆಫರೆನ್ಸ್. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 29ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 3ನೇ ವಚನ ವಾಕ್ಯದಲ್ಲಿ ಓದೋಣ. 7ನೇ ಅಧ್ಯಾಯ 29ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ. ಅವರು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಆತನು ಅವರ ಶಾಸ್ತ್ರಿ ಯಾವ ದೆವ್ವಗಳು ಆತನ ಮುಂದೆ ನಿಲ್ಲಕ್ಕೆ ಶಕ್ತರಲ್ಲ. ಅಯ್ಯೋ ಗುರುವೇ, ನಮ್ಮ ಗೊಡವೆ ನಿನಗೆ ಏಕೆ ಎಂಬುದಾಗಿ ಎಷ್ಟೋ ದೆವ್ವಗಳು ಬೇಡಿಕೊಂಡ್ರಿ. ನಮ್ಮ ಗೊಡವೆ ನಿನಗೆ ಯಾಕೆ ಎಂಬುದಾಗಿ ಭಯಪಟ್ಟರು, ದೆವ್ವಗಳು ನಡಗಿದ್ವು. ಯೇಸು ಸ್ವಾಮಿ ಗದರಿಸುವಷ್ಟರಲ್ಲಿ ಯೇಸು ಸ್ವಾಮಿ ಮುಂದೆ ಯಾವುದೇ ದೆವ್ವ ನಿಲ್ಲಕ, ದೆವ್ವ ನಿಂತರೂ ಕೂಡ ಓಡಿ ಹಂಗಕ್ಕೆ ಸೇರ್ಕೊಂಡ್ವಿ.
ಇದ್ದಾನೆ. ಯೇಸು ಸ್ವಾಮಿ ಜನರನ್ನು ದೆವ್ವಗಳಿಂದ ಬಿಡಿಸ್ತಾ ಇದ್ದಾನೆ. ಆದ್ರೆ ಇವರು ದೆವ್ವಗಳನ್ನು ಬಿಡಿಸುವ ಆತನಿಗೆ ಬೆಲ್ಜಿಬೂಲನು, ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದಾನೆಂಬುದಾಗಿ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರ್ರಿ. ಮುಂದೆ ಹೋದ್ರಿ, ಅಷ್ಟೇ ಅಲ್ಲ, ತರ್ಕ ಮಾಡ್ತಾರ್ರಿ. ತರ್ಕ, ವಾಟ್ ಇಸ್ ದಟ್ ವರ್ಡ್? ತರ್ಕ, ಆಮ್ ಐ ರೈಟ್? ಆರ್ಗ್ಯುಮೆಂಟ್ಸ್, ತರ್ಕ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 14ನೇ ವಚನ, 15ನೇ ವಚನ, 16ನೇ ವಚನ. ಐ ನೋ ಯು ಆರ್ ವೆರಿ ಕೀನ್ ಟು ಗೋ ಒನ್ ಆಫ್ಟರ್ ದಿ ಅದರ್ ರೆಫರೆನ್ಸಸ್ ಅಂಡ್ ಯು ಶುಡ್ ಗೋ ಥ್ರೂ. ನೀವು ಹೋಗ್ಬೇಕು, ನೀವು ಓದ್ಬೇಕು. ಈ ಶಾಸ್ತ್ರಿಗಳು ಯೇಸು ಸ್ವಾಮಿ ಜೊತೆಲಿ ಎಂತ ತರ್ಕ? ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ಮೂರ್ಛಾ ರೋಗಿಯನ್ನು, ಲೆಟ್ ಮಿ ಕಮ್ ಟು ಮಾರ್ಕ್ ಚಾಪ್ಟರ್ 9, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 14ನೇ. ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡಿದ್ದಾನೆ. ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡುವಾಗ ನಮ್ಮೆಲ್ಲರಿಗೂ ಗೊತ್ತು, ಅಲ್ಲಿ ಬಹಳ ಜನ ಕೂತ್ಕೊಂಡಿದ್ರು. ಅಲ್ಲಿ ಕೂತ್ಕೊಂಡು ಅವರ ವಿಚಾರ ಏನ್ ನೋಡ್ತೀವಿ ಗೊತ್ತುಂಟ? ಶಿಷ್ಯರ ಬಳಿಗೆ ಬಂದು ದೊಡ್ಡ ಗುಂಪು ಇರುವುದನ್ನು ಅವರು ಕಂಡು ಶಾಸ್ತ್ರಿಗಳು ತರ್ಕ ಮಾಡುವುದನ್ನು ಕಂಡ್ರು. ಕೂಡಲೇ ಆ ಗುಂಪಿನವರೆಲ್ಲರೂ ಯೇಸುವನ್ನು ಕಂಡು ಬಹು ಆಶ್ಚರ್ಯಪಟ್ಟು ಆತನ ಬಳಿಗೆ ಓಡಿ ಬಂದು ಆತನನ್ನು ವಂದಿಸಿದರು. ಆದರೆ ಆತನ ಶಾಸ್ತ್ರಿಗಳನ್ನು, ಇವರ ಸಂಗಡ ಏನ್ ತರ್ಕ ಮಾಡ್ತೀರಿ ಎಂದು ಕೇಳಿದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರ್ಕೊಂಡು ಬಂದೆನು. ಅವನಿಗೊಂದು ಮೂಗು ದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವರು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಆತನು, ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ, ನಾನು ಇನ್ನೆಷ್ಟು ದಿವಸ ನಿಮ್ಮ ಸಂಗಡ ಇರುವೆನೆಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಆ ಶಿಷ್ಯರ ಜೊತೆಯಲ್ಲಿ ಮಾತನಾಡುವಂತವನಾಗಿದ್ದಾನೆ. ಆದ್ರೆ ಅದಕ್ಕಿಂತ ಮುಂಚೆ ಇವರು ಆ ಶಿಷ್ಯರ ಬಳಿಯಲ್ಲಿ ಬಂದು ಇವರು ತರ್ಕ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಶಿಷ್ಯರಿಗೆ ಆ ದೆವ್ವ ಬಿಡಿಸಕ್ ಆಗ್ಲಿಲ್ಲ. ದೇ ಆರ್ ಟ್ರೈಂಗ್ ಟು ಆರ್ಗ್ಯೂ, ದೇ ಆರ್ ಟ್ರೈಂಗ್ ಟು ಕ್ವಶನ್, ದೇ ಆರ್ ಟ್ರೈಂಗ್ ಟು ಡೌಟ್ ಅಬೌಟ್ ದ ಪವರ್ ದಟ್ ದೇ ಹ್ಯಾವ್. 12ನೇ ಅಧ್ಯಾಯ 28ನೇ ವಚನ ಮಾರ್ಕನು ಬರೆದ ಸುವಾರ್ತೆಗೆ ಬರುವಾಗ ಈ ಶಾಸ್ತ್ರಿ ಯೇಸುವನ್ನು ಕಂಡ ಮೇಲೆ ಹೇಳಿರುವಂಥದ್ದು ವಾಕ್ಯ ನೋಡ್ರಿ. 12ನೇ ಅಧ್ಯಾಯ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು, ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು ಶಾಸ್ತ್ರಿಗೆ ಪ್ರತ್ಯುತ್ತರ ಕೊಡ್ತಾನೆ, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ದೆನ್ ಯು ಹ್ಯಾವ್ ಅ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಶಕ್ತಿಯಿಂದಲೂ ನೀನು ಪ್ರೀತಿಸಬೇಕೆಂಬುದಾಗಿ. ಪ್ರತಿಯೊಂದು ಮಾತಿನಲ್ಲಿ ತರ್ಕ, ಪ್ರತಿಯೊಂದು ಮಾತಿನಲ್ಲಿ ಆರ್ಗ್ಯುಮೆಂಟ್. ಸಮ್ ಪೀಪಲ್ ದೇ ಡೂ ಲಾಟ್ ಆಫ್ ಆರ್ಗ್ಯುಮೆಂಟ್ ಇನ್ ದ ಚರ್ಚ್. ಐ ಫೇಸ್ ಸಮಟೈಮ್ಸ್. ಚಿಕ್ಕ ಮಾತಿಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಸ್ವಲ್ಪ ವಿಷಯಕ್ಕಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಗಾಡ್ ಇಸ್ ನಾಟ್ ಪ್ಲೀಸ್ಡ್. ಅಂತ ಕ್ಯಾರೆಕ್ಟರ್ಗಳು ದೇವರಿಗೆ ಇಷ್ಟ ಇಲ್ರಿ. ಅಂತ ಸ್ವಭಾವಗಳು ದೇವರಿಗೆ ಇಷ್ಟ ಇಲ್ಲ. ತರ್ಕ ಮಾಡುವಂಥವ್ರು ದೇವರಿಗೆ ಇಷ್ಟನೇ ಇಲ್ಲ. ತರ್ಕ ಮಾಡುವವರಾಗಿದೆ ಆದ್ರೆ ನಾನು ಸ್ಟೇಟ್ ಆಗಿ ಹೇಳ್ತೀನಿ, ಅವ್ರ ಶಾಸ್ತ್ರಿಗಳಿಗಿಂತ ಕಡಿಮೆ ಇಲ್ಲ ಎಂಬುದಾಗಿ. ಬಿಕಾಸ್ ದೇ ಲಿವ್ ಅ ಲೈಫ್ ಲೈಕ್ ದಿಸ್. ದೇವರ ಸನ್ನಿಧಿಯಲ್ಲಿ ಸಮಾಧಾನದಲ್ಲಿರುವವರೇ ಧನ್ಯರು. ದೇವರ ಸನ್ನಿಧಿಯಲ್ಲಿ ಶಾಂತಿಯಿಂದ ಇರುವವರು ಧನ್ಯರು. ದೇವರ ಸನ್ನಿಧಿಯಲ್ಲಿ ಆತನ ಮಾತಿಗೆ ಕಿವಿಗೊಡುವವರು ಧನ್ಯರು. ದೇವರ ಸನ್ನಿಧಿಯಲ್ಲಿ, ದೇವರ ಕಾರ್ಯದಲ್ಲಿ, ದೇವರ ಸೇವೆಯಲ್ಲಿ, ಪ್ರತ್ಯೇಕವಾಗಿ ದೇವರ ಆಲಯ, ದೇವರ ಸಭೆಯಲ್ಲಿ, ಸಭಾ ನಾಯಕತ್ವದಲ್ಲಿ ಶಾಂತಿಯಿಂದ ಇರುವವರು ಧನ್ಯರು. ನನ್ನ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಡುವಂತ ವೇಳೆಯಲ್ಲಿ ಸುಮ್ಮನಿದ್ದಿದೆ ಆದ್ರೆ ನಾನು ಲೈಫಲ್ಲಿ ಬಹಳ ಚೆನ್ನಾಗಿ ಕಲ್ತ್ಕೊಂಡಿನಿ. ಎಲ್ಲ ಸೀಕ್ರೆಟ್ ಟು ಗೆಟ್ ದ ವಿಕ್ಟರಿ ಇನ್ ದ ಲೈಫ್ ಅಂಡ್ ದ ಮಿನಿಸ್ಟ್ರಿ. ಯು ಬಿ ಸೈಲೆಂಟ್, ಯು ಬಿ ಸೈಲೆಂಟ್. ಕಭಿ ಕಭಿ ಬೋಲ್ತೆ ನಾ, ಸೈಲೆಂಟ್ ರೋ ನೇ ತೋ ವೈಲೆಂಟ್ ಜಾಯಗ ಅಂತೀವಿ ನಾವು. ಕೇಳಿಸ್ಕೊಂಡ್ರೆ ಇಲ್ಲ, ನನಗೆ ಹಿಂದಿ ಭಾಳ ಬರುತ್ತೆ. ನಾನು ಎಷ್ಟು ಕಂಟ್ರೋಲ್ ಮಾಡಿ ಕನ್ನಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಈಗ ಟ್ರಯೋ ಲ್ಯಾಂಗ್ವೇಜ್ನಲ್ಲಿ ಪ್ರಸಂಗ ಹೋಗ್ತಾನೆ ಇರ್ತದೆ. ಬಾಂಬೆಯಲ್ಲಿ ಇರ್ತದೆ, 3 ಭಾಷೆಯಲ್ಲಿ ಓಡ್ತಿರ್ತದೆ ನನ್ನ ಭಾಷೆ. ಎಲ್ಲರ ಕನ್ನಡ ಇಂಗ್ಲೀಷ್ ಮಾತ್ರ, ಕನ್ನಡ ಮಾತಾಡಬೇಕೆಂಬುದಾಗಿ. ಸೈಲೆಂಟ್ ರೋ ನೇ ತೊ ಮೈ ವೈಲೆಂಟೋ ಜಾಯಗ ಅಂತ ಹೇಳ್ತೀವಿ ನಾವು. ತರ್ಕ ಮಾಡ್ತಾರೆ. ಅವ್ರು ತರ್ಕ ಮಾಡೋದೆಲ್ಲ ಮುಂದೆ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನಕ್ಕೆ ಬರ್ರಿ. ಯೇಸುವನ್ನು ಹಿಡಿದು ಕೊಲ್ಲುವುದಕ್ಕೆ ಮಾರ್ಗ ಹುಡುಕಿದ್ರು ಇವ್ರಿ. ದೇ ಪ್ಲಾಟ್ ಅಗೇನ್ಸ್ಟ್ ಜೀಸಸ್, ದೇ ಪ್ಲಾಟ್ ಟು ಕ್ಯಾಚ್ ಹಿಮ್. 14ನೇ ಅಧ್ಯಾಯ. ಪಸ್ಕದ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಬರುವುದಕ್ಕೆ ಇನ್ನೂ 2 ದಿವಸಗಳಿದ್ದಾಗ ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಮಾರ್ಗವನ್ನು ಹುಡುಕ್ತಿದ್ರು ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 47ನೇ ವಚನಕ್ಕೆ ಬರುವಾಗ ಕೂಡ ಅದೇ ರೀತಿಯಲ್ಲಿ ಶಾಸ್ತ್ರಿಗಳು
ಪ್ರಜೆಯಲ್ಲಿ ಮುಖ್ಯಸ್ಥರು ಆತನನ್ನು ಕೊಲ್ಲುವುದಕ್ಕೆ ಸಂದರ್ಭ ನೋಡುತ್ತಿದ್ದರು ಎಂಬುದಾಗಿ. ಐ ಹೋಪ್ ಯು ಗಾಟ್ ದ ವರ್ಸ್. ಯಾವುದಾದ್ರೂ ಒಂದು ರೆಫರೆನ್ಸ್ ತಪ್ಪಾಯಿದ್ರೆ ನನ್ನನ್ನು ಕ್ಷಮಿಸ್ರಿ, ಬಟ್ ಐ ಟ್ರೈ ಮೈ ಬೆಸ್ಟ್ ಟು ಗಿವ್ ಯು ದ ರೈಟ್ ರೆಫರೆನ್ಸಸ್. ನಿಮಗೆ ಸರಿಯಾದಂಥ ರೆಫರೆನ್ಸ್ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವರು ಮಹಾಯಾಜಕರು, ಶಾಸ್ತ್ರಿಗಳು, ಪ್ರಜೆಯಲ್ಲಿ ಮುಖ್ಯಸ್ಥರು ಆತನನ್ನು ಕೊಲ್ಲುವುದಕ್ಕೆ ಸಂದರ್ಭ ಹುಡುಕ್ತಿದ್ರು. ಎಂಥ ಮನಸ್ಸರಿ ಅವ್ರದ್ದು? ಕೊಲ್ಬೇಕು, ಸಾಯಿಸ್ಬೇಕು, ಕೊಲ್ಬೇಕು, ಸಾಯಿಸ್ಬೇಕೆಂಬುದಾಗಿ ಸಂದರ್ಭ ಹುಡುಕ್ತಿದ್ರು ಎಂಬುದಾಗಿ. ಹಂಗೆ ಲೂಕದಲ್ಲಿ ಮುಂದೆ ಬನ್ರಿ, 22ನೇ ಅಧ್ಯಾಯದ 2ನೇ ವಚನ, ಲೂಕ್ ಚಾಪ್ಟರ್ 22 ವರ್ಸ್ 2 ನಲ್ಲಿ ನೋಡುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಬ್ಬವು ಹತ್ತಿರವಾದಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಕೊಲ್ಲಬೇಕೆಂದು ಜನರಿಗೆ ಹೆದರಿ ತಕ್ಕ ಮಾರ್ಗವನ್ನು ಹುಡುಕ್ತಿದ್ರಿ. ಎಲ್ಲರಿದ್ದಾರೆ, ಒಂದೇ ಟೀಮ್ ಮಾಡ್ಕೊಂಡು ಬಿಟ್ಟಾರೆ. ಸಮಟೈಮ್ಸ್ ದೋಸ್ ಹೂ ಆರ್ ಅಗೇನ್ಸ್ಟ್ ದ ಲಾರ್ಡ್ ಅಂಡ್ ದ ಕಿಂಗ್ಡಮ್ ಆಫ್ ಗಾಡ್, ದೇ ಮೇ ಥಿಂಕ್ ದಟ್ ದೇ ವಿಲ್ ಗೆಟ್ ಅ ವಿಕ್ಟ್ರಿ. ಅವ್ರು ಗೆಲ್ತಾರೆ ಎಂಬುದಾಗಿ, ಗೆದ್ದಿದ್ದೇವೆ, ನಾವೇ ಗೆಲ್ತೀವಿ ಎಂಬುದಾಗಿ ಆಲೋಚನೆ ಮಾಡ್ಕೋಬಹುದು. ಆದ್ರೆ ನನ್ನ ಸತ್ಯವೇದ ನನಗೆ ಕಲಿಸ್ಕೊಡ್ತದೆ, ದುಷ್ಟನು, ಕೆಡುಕನು, ಕೆಟ್ಟ ಆಲೋಚನೆಗಳನ್ನು ಮಾಡುವವನು ಎಂದಿಗೂ ಗೆಲ್ಲುವುದಿಲ್ಲ. ಸತ್ಯವೇ ಗೆಲ್ಲುವಂಥದ್ದಾಗಿದೆ. ಸತ್ಯಕ್ಕೆ ಜಯವುಂಟು. ಅವರು ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅವರು ಇಂಥ ಘೋರ ವಿಷಯಗಳನ್ನು ಮಾಡಿದ್ರು ಎಂಬುದಾಗಿ. their heart was not right. I have just one more reference for your interest, and I would add from, let me go through that. John chapter 8 verse 3, 8ನೇ ಅಧ್ಯಾಯ 3ನೇ ವಚನ, ಯೋಹಾನನ ಬರೆದ ಸುವಾರ್ತೆ. ಪ್ರಶ್ನೆ ಮಾಡಿ ಆಕೆಯನ್ನು ಕೊಲ್ಲಬೇಕೆಂಬುದಾಗಿ, ಒಂದು ವ್ಯಭಿಚಾರಿಯಾಗಿರುವಂಥ ಸ್ತ್ರೀಗಳನ್ನು ಕೊಲ್ಲಬೇಕೆಂಬುದಾಗಿ ಅವರೆಲ್ಲರೂ ನಿಂತ್ಕೊಂಡಿದ್ದಾರೆ. ಕೇಳಿಸ್ಕೊಳ್ರಿ, ಆತನು ಕೂತ್ಕೊಂಡು ಅವರನ್ನು ಉಪದೇಶ ಮಾಡುತ್ತಿರುವಲ್ಲಿ, ಎಲ್ಲಿ? ಶಿಷ್ಯರ ಜೊತೆಯಲ್ಲಿ ಎಣ್ಣೆ ಮರದ ಗುಡ್ಡದ ಕಡೆಗೆ ಹೋಗಿ ಯೇಸು ಸ್ವಾಮಿ ದೇವಾಲಯಕ್ಕೆ ಬಂದು ಜನರೆಲ್ಲರೂ ಆತನ ಬಳಿಗೆ ಬಂದು ಕೂತ್ಕೊಂಡು ಉಪದೇಶ ಮಾಡುವಾಗ ಏನ್ ಕೆಲಸ ಮಾಡಿದಾರೆ ಗೊತ್ತುಂಟ್ರಿ ಇವರು? ಶಾಸ್ತ್ರಿಗಳು, ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದ್ದಾಳೆ, ಇಂತಿಂಥ ವಾಕ್ಯ ಬರೆದಿದೆಯಲ್ಲ, ಕಲ್ಲೆಸೆದು ಕೊಲ್ಬೇಕೆಂಬುದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಿ, ನೀನೇನ್ ಹೇಳ್ತಿ ಎಂಬುದಾಗಿ ಪ್ರಶ್ನೆ ಮಾಡ್ತಿದ್ದಾರ್ರಿ. They were such a people that for each and everything they want to defend, they want to question, they want to argue. ಎವ್ರಿಥಿಂಗ್, ಪ್ರತಿಯೊಂದು ವಿಷಯಕ್ಕಾಗಿ ಶಾಸ್ತ್ರಿಗಳು ಇಂಥ ಕೆಲಸಗಳನ್ನು ಮಾಡ್ತಿದ್ರು ಎಂಬುದಾಗಿ. ಆದ್ದರಿಂದ ಈಗ 2ನೇ ಭಾಗಕ್ಕೆ ನಾನು ಬರ್ತಾ ಇದ್ದೀನಿ. ಈ ಶಾಸ್ತ್ರಿಗಳನ್ನು ಯೇಸು ಸ್ವಾಮಿ ಖಂಡಿಸ್ತಾ ಇದ್ದಾನೆ. ದಟ್ ಇಸ್ ಮೈ ಸೆಕೆಂಡ್ ಮೇಜರ್ ಪಾಯಿಂಟ್. ಈ ಶಾಸ್ತ್ರಿಗಳನ್ನು, ಇವ್ರಿಂಥವ್ರು ನೋಡ್ರಿ, ಇವ್ರಿಂಥ ಕೆಲಸ ಮಾಡಿದ್ರು, ಇವ್ರು ಹೊಟ್ಟೆ ಕಿಚ್ಚು, ಇವ್ರು ತರ್ಕ ಮಾಡ್ತಿದ್ರು, ಇವ್ರು ಸಿಟ್ಟಿನವರು, ಇವ್ರ ಅಹಂಕಾರ, ಇವರು ಸೊಕ್ಕಿನವರು, ಇವರು ಬಹಳ ಗರ್ವದಿಂದಿದ್ದು ಬಹಳ ಪ್ರಶ್ನೆಗಳನ್ನು ಮಾಡಿ ತಪ್ಪು ಮಾತುಗಳನ್ನು ಒರೆಸಿ ಯೇಸು ಸ್ವಾಮಿನ ಶಿಲುಬೆಗೆ ಹಾಕಬೇಕು, ಹಿಡ್ಕೊಡ್ಬೇಕು, ಸಾಯಿಸ್ಬೇಕೆಂಬುದಾಗಿ ಕಲ್ಪನೆ ಮಾಡಿರುವಂತ ಈ ಜನರ ಸಲುವಾಗಿ ಯೇಸು ಸ್ವಾಮಿದನು ಏನಾದರೂ ಒಂದು ರೆಸ್ಪಾನ್ಸ್ ಇರ್ಬೇಕಲ್ರಿ, ಯೇಸು ಸ್ವಾಮಿದನು ಏನಾದರೂ ಪ್ರತ್ಯುತ್ತರ ಇರ್ಬೇಕಲ್ರಿ. ಮಾರ್ಕನ್ನು ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಬರೋಣ. ಮಾರ್ಕನ್ನು ಬರೆದ ಸುವಾರ್ತೆ 12ನೇ ಅಧ್ಯಾಯ 38 ಮತ್ತು 40ನೇ ವಚನ ಓದುವಾಗ, ಸಿ ವೈ ಐ ಆಮ್ ಗಿವಿಂಗ್ ಸೋ ಮೆನಿ ರೆಫರೆನ್ಸಸ್, ಯಾಕಂದ್ರೆ ವಾಕ್ಯದಲ್ಲಿಯೇ ಸಂಪೂರ್ಣ ಸಂದೇಶ ಒಳಗೊಂಡಿದೆ. ಈ ವಾಕ್ಯದಲ್ಲಿ ಬರುವಾಗ ಯೇಸು ಸ್ವಾಮಿ ಅವರ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಗೊತ್ತುಂಟಾ? ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. 12ನೇ ಅಧ್ಯಾಯ 38ನೇ ವಚನ, ಆತನು ಉಪದೇಶ ಮಾಡಿ ಹೇಳಿದ್ದೇನೆಂದ್ರೆ, ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ. ಒಂದಾದ್ಮೇಲೆ ಒಂದು ಪಾಯಿಂಟ್ ನಾನು ಸುಮ್ಮನೆ ಓದ್ತೀನ್ರಿ, ಓದಿದ್ರೇನೆ ಅರ್ಥ ಆಗ್ಬೇಕು ಯೇಸು ಸ್ವಾಮಿ ಅವ್ರ ಬಗ್ಗೆ ಏನ್ ಹೇಳ್ತಿದ್ದಾನೆ ಎಂಬುದಾಗಿ. ಅದ್ರ ಬಗ್ಗೆ ಹೆಚ್ಚು ಪ್ರಸಂಗ ಮಾಡಿ ಉದ್ದ ಡಿಟೇಲ್ ಎಕ್ಸ್ಪ್ಲೇನ್ ಮಾಡೋದು ಅಗತ್ಯ ಇಲ್ಲ. ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಇವ್ರು ಯಾರು ಗೊತ್ತುಂಟಾ? ಇವ್ರು ನಿಲುವಂಗಿಗಳನ್ನು ತೊಟ್ಕೊಂಡು ತಿರುಗಾಡುವಂತವ್ರು. ನಾನು ಜಸ್ಟ್ ಆ್ಯಡ್ ಮಾಡಿ ಬೈಬಲ್ಗೆ ಸ್ವಲ್ಪ ಇದನ್ನು ಆ್ಯಡ್ ಮಾಡಿ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ಇವ್ರು ಯಾರು? ನಿಲುವಂಗಿಗಳನ್ನು ತೊಟ್ಕೊಂಡು ತಿರುಗಾಡುವಂಥವ್ರು. ಇವರು ಅಂಗಡಿ ಬೀದಿಗಳಲ್ಲಿ ನಮಸ್ಕಾರ ಮಾಡುವಂಥವ್ರು ಅಥವಾ ನಮಸ್ಕಾರಗಳನ್ನು ಅಪೇಕ್ಷಿಸುವಂಥವ್ರು. ಸಭಾ ಮಂದಿರಗಳಲ್ಲಿ ಇವರು ಮುಖ್ಯ ಪೀಠಗಳು, ಇವರು ಮುಖ್ಯವಾದಂಥ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥವ್ರು. ಔತಣ ಪ್ರಸ್ಥಗಳಲ್ಲಿ ಕೂಡ ಇವರಿಗೆ ಯಾವಾಗಲೂ ಪ್ರಥಮ ಸ್ಥಾನಗಳೇ ಬೇಕು. ಕೇಳಿಸ್ಕೊಳ್ರಿ, ಶಾಸ್ತ್ರಿಗಳು ಹೆಂಗಿರ್ತಾರೆ? ನಮ್ಮ ಬಾಂಬೆದಲ್ಲಿ ಇದ್ದಾರೆ, ಗದಗ್ನಲ್ಲಿ ಇರ್ಲಿಕ್ಕಿಲ್ಲ. ಮುಂದಾನೇ ಇರ್ಬೇಕು, ಟಾಪ್ ಫ್ರಂಟ್, ಆನರ್ಡ್, ರೆಸ್ಪೆಕ್ಟ್, गारलैंड, माइक, एंड आई एम जस्ट सेइंग, फिर गदग के लोगों के साथ कंपेयर मत करो. मैं जब भी प्रीच करते हैं ना, इधर रहेगा तो बॉम्बे लोग के बारे में बोल के बात करेगा. ಇಲ್ಲಂದ್ರೆ ಅಯ್ಯೋ ಯಾರು ಹೇಳ್ಯಾರ ನೋಡೋ ನಮ್ಮ ಬಗ್ಗೆ ಏನು ಹೇಳ್ಯಾರ ಅಂತ ಹೇಳ್ಬಿಡ್ತಾರೆ ಮತ್ತೆ ನನಗೆ. ಇವ್ರಿಗೆ ಯಾವಾಗಲೂ ಮುಖ್ಯ ಪೀಠಗಳು ಬೇಕ್ರಿ, ಇವ್ರಿಗೆ ಯಾವಾಗಲೂ ಪ್ರಥಮ ಸ್ಥಾನ. ಇವ್ರು ಬಂದ್ರೆ ಫುಲ್ ಶೈನಿಂಗ್, ನಮ್ಮಂಗೆ ಬಿಳಿ ವಸ್ತ್ರ, ಶೈನಿಂಗ್ ಸ್ಟಾರ್ ಅಂತಾರೆ. ಹೊರಗೆಲ್ಲ ಸುಣ್ಣ, ಒಳಗೆಲ್ಲ ಕಪ್ಪು ಬಣ್ಣ.
ಮುಖ್ಯ ಪೀಠಗಳು, ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನಗಳು, ಇವುಗಳಲ್ಲಿಯೇ ಅವರು ಮನಸ್ಸುಳ್ಳವರಾಗಿದ್ದಾರೆ. ಇವ್ರು ಎಂಥವ್ರು ಗೊತ್ತುಂಟ? ಎಷ್ಟು ಹೊಲಸು ಕೆಲಸ ಮಾಡ್ತಾರೆ ಇವರು. ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವವರಾದ ಇವರು ಹೆಚ್ಚಾದ ದಂಡನೆಗೆ ಪಾತ್ರರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಟೆಸ್ಟ್ ಮಾಡ್ರಿ, ದೇವರೇ ನಾನು ಹಂಗ ಆಗ್ಬಾರ್ದಪ್ಪ ಅಂತ ಕುತ್ಕೊಂಡು ಅಲ್ಲೇ ಪ್ರಾರ್ಥನೆ ಮಾಡ್ರಿ. ನಾನು ಹಿಂಗೆ ಇರಬಾರ್ದು ಸ್ವಾಮಿ, ಇಂಥ ಜೀವನ ನನಗೆ ಬೇಡ, ಇಂಥ ಸ್ವಭಾವ ನನಗೆ ಬೇಡ, ಇಂಥ ನಟನೆ ನನಗೆ ಬೇಡ. ಇಟ್ ಈಸ್ ಸಮಥಿಂಗ್ ಲೈಕ್ ಇಟ್ಸ್ ರಿಟರ್ನ್ ಅಂಡ್ ಇಟ್ಸ್ ಸೆಡ್ ಬೈ ದ ಲಾರ್ಡ್. ಇವರು ಉದ್ದ ಪ್ರಾರ್ಥನೆ ಮಾಡ್ತಾರಂತೆ. ಕೆಲವರು ಬಹಳ ಉದ್ದ ಪ್ರಾರ್ಥನೆ ಮಾಡ್ತಾರೆ. ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ಬಹಳ ಅರ್ಧ ಜನ ಮಲ್ಕೊಂಡಿರ್ತಾರೆ, ಅದು ಬೇರೆ ವಿಷಯ. ಯಾಕಂದ್ರೆ ಅವ್ರ ಪ್ರಾರ್ಥನೆ ತಕ್ಕಂತೆ ಅವ್ರ ಜೀವನನೇ ಕಂಡು ಬರಲ್ರಿ. ಇಟ್ ಡಸಂಟ್ ಮ್ಯಾಚ್ ವಿತ್ ದ ಪ್ರೇಯರ್ ಲೈಫ್ ಅಂಡ್ ದ ಪ್ರಾಕ್ಟಿಕಲ್ ಲೈಫ್. ದೇರ್ ವಾಕ್, ದೇರ್ ಟಾಕ್, ದೇರ್ ಬಿಹೇವಿಯರ್, ದೇರ್ ಆಟಿಟ್ಯೂಡ್. ಈ ಶಾಸ್ತ್ರಿಗಳಿಗೋಸ್ಕರ ಇವ್ರಿಗೆ ಮನಸ್ಸೇನು ಗೊತ್ತುಂಟ? ಬರೀ ಇವುಗಳಲ್ಲೇ. ಕೆಲವು ಜನರಿಗೆ ಪೋಸ್ಟ್ ಪೊಸಿಷನ್ ಸಿಗ್ಲಿಲ್ಲ ಅಂದ್ರೆ ಸತ್ಯ ಹೋಗ್ತಾರೆ, ಬಿ ಪಿ ಹಾಯ್ ಆಗುತ್ತೆ. ಕೆಲವ್ರದ್ದು ಬಿ ಪಿ ಹಾಯ್ ಯಾಕಾಗುತ್ತಂದ್ರೆ ಅವ್ರಿಗೆ ಬೇಕಂದ್ರೆ ಬೇಕು, ನನಗೆ ಇದು ಮಾಡಬೇಕಂದ್ರೆ ಮಾಡಬೇಕು. ಬಿಕಾಸ್ ದೇ ಓನ್ಲಿ ಸ್ಟ್ರೈವ್. ಐ ಹ್ಯಾವ್ ಲಾಟ್ ಆಫ್ ಸ್ಟೋರಿ. ಐ ಆಲ್ಸೋ ಬಿಲಾಂಗ್ ಟು ಅ ಮೆಥಡಿಸ್ಟ್ ಚರ್ಚ್. ನಮ್ಮ ಕತೆಗಳೇ ಬೇರೆ ಇದ್ದೇವೆ. ನಿಮ್ಮ ಕತೆಗಳು ನಿಮ್ಮ ಹತ್ರ ಇಟ್ಕೊಳ್ರಿ. ನನ್ನ ಕತೆಗಳೇ ಬಗ್ಗೆ ಆಲೋಚನೆ ಮಾಡಿದ್ರೆ ನನಗೆ ಇವೆಲ್ಲ ಕಂಡು ಬರ್ತದೆ. ಏನಪ್ಪಾ ಸ್ವಾಮಿ, ಯಾವಾಗ ನೋಡಿದ್ರೆ ಸೂಟು, ಬೂಟು, ಮೈಕು, ಪೋಸ್ಟು, ಪೊಸಿಷನು, ರೊಕ್ಕ, ಹಣ, ಪ್ಯಾಕೆಟು, ಸೂಟ್ ಕೇಸು, ಕವರು, ಇವೇ ಬೇಕು ಇವ್ರಿಗೆ. ಮತ್ತೆ ನಾವು ನಮಸ್ಕಾರನೂ ಮಾಡಬೇಕು ಅವ್ರಿಗೆ, ನಾವು ಬಗ್ಗಬೇಕು ಅವ್ರಿಗೆ. ಇವ್ರ್ಯಾರು? ಇವರೆಲ್ಲ ದೇವರ ರಾಜ್ಯದಲ್ಲಿ ಒಳ್ಳೆ ಸ್ಥಾನಗಳಲ್ಲಿದ್ದವರು. ಅದಕ್ಕಾಗಿ ನನಗೆ ಹೇಳೇನ ದೇವ್ರು, ನಾನು ಕಲ್ತ್ಕೊಂಡೆ, ಇವರಿಂದ ಎಚ್ಚರವಾಗಿರ್ರಿ. ಹೇಳ್ರಿ ಪ್ರೈಸ್ ದಿ ಲಾರ್ಡ್, ಹೇಳ್ರಿ ಪ್ರೈಸ್ ದಿ ಲಾರ್ಡ್. ಏನು ಅವ್ರ ಹತ್ರನೇ ಹೋಗಿ ಕೂತ್ಕೊಳ್ತೀರಾ? ಭಾಳ ಚೆನ್ನಾಗ್ಯಾರ ಅವರು. ಇವರಿದ್ರೆ ನಮ್ ಕೆಲಸ ಆಗುತ್ತೆ, ಇವರಿದ್ರೆ ನಮ್ದೆಲ್ಲ ಚೆನ್ನಾಗಿರುತ್ತೆ. ಇವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕ್ರಿ, ಇವ್ರ ಹತ್ರ ಮಾತಾಡ್ತಾ ಇರ್ಬೇಕು. ನಮ್ಗೆ ಯಾವಾಗಾದ್ರೂ ಟೈಮ್ಗೆ ಕೆಲ್ಸಕ್ಕೆ ಬರ್ತಾರೆ ಇವರು. ಬರ್ಲಿರಿ, ಅವ್ರು ನರ್ಕೋಕ್ ಹೋಗ್ತಾರೆ, ನೀವು ಅವ್ರ ಜೊತೆಗೆ ಮೆಲ್ಲನೆ ಹಂಗೆ ಹೋಗ್ಬಿಡ್ರಿ. ಹೌದಾ? ಇಸ್ ಇಟ್ ಇಂಟ್ರೆಸ್ಟಿಂಗ್ ಟುಡೇಸ್ ಟಾಪಿಕ್? ಚೆನ್ನಾಗುಂಟಾ? ಹಂಗೆ ಹೇಳ್ತೀನಿ, ಇನ್ನ ನನ್ನ ಟೈಮ್ ಆಗಿಲ್ಲ. ಇವ್ರ ವಿಷಯದಲ್ಲಿ ಯೇಸು ಸ್ವಾಮಿ ಎಚ್ಚರಿಸುವಂತವನಾಗಿದ್ದಾನೆ. ಇವರು ಹೆಚ್ಚಾದ ದಂಡನೆಗೆ ಪಾತ್ರರು ಎಂಬುದಾಗಿ ಘೋಷಣೆ ಮಾಡಿ ಆಗಿದೆ. ದೇ ವಿಲ್ ನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್, ಡ್ಯಾಮ್ ಶೋರ್, ನಥಿಂಗ್. ದೇ ವಿಲ್ ನಾಟ್ ಇವನ್ ಎಂಟರ್. ಯಾಕಂದ್ರೆ ಯೇಸು ಸ್ವಾಮಿ ಅವ್ರ ವಿಷಯದಲ್ಲಿ ಬಹಳ ನೊಂದ್ಕೊಂಡಿದ್ದಾನೆ. ಎಲ್ಲ ಮಾಡಿ ಆಯ್ತು, ಪ್ರಾರ್ಥನೆ ಮಾಡಿ ಆಯ್ತು, ಇವ್ರು ಉಪವಾಸ. ಇನ್ನು ಫರಿಸಾಯರ ವಿಷಯದಲ್ಲಿ ಕೂಡ ಹಂಗೆ ಉಂಟಲ್ರಿ. ಫರಿಸಾಯರ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಉಪವಾಸ ಮಾಡ್ತಾರೆ. ವಾರಕ್ಕೆ 3 ಆವರ್ತಿ ಉಪವಾಸ ಮಾಡ್ತೀನಿ, ನಾನು ಹಿಂದೆ ನಿಂತಿದ್ದಾನಲ್ಲ ಸುಂಕದವನು, ಅವನಂಗೆ ನಾನಿಲ್ಲ ಎಂಬುದಾಗಿ ಏನೋ ಕೊಚ್ಕೊಳ್ತಿರ್ತಾನೆ ಫರಿಸಾಯನು. ಆದ್ರೆ ಯೆಹೋವ ದೇವರಾಗಲಿ, ತಂದೆಯಾದ ದೇವರು ಯೇಸು ಕ್ರಿಸ್ತನು ಅಲ್ಲಿ ವಾಕ್ಯದಲ್ಲಿ ಹೇಳುವಂತವನಾಗಿದ್ದಾನೆ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಲಿಲ್ಲ ಎಂಬುದಾಗಿ. ಗಾಡ್ ಇಸ್ ನಾಟ್ ಪ್ಲೀಸ್ ವಿತ್ ಸಚ್ ವರ್ಷಿಪ್. ಇಂಥ ಭಕ್ತಿ ದೇವರಿಗೆ ಬೇಡ್ರಿ, ಇಂಥ ನಡತೆ ದೇವರಿಗೆ ಬೇಡ, ಇಂಥ ಸ್ವಭಾವ ನಮಗೆ ಬೇಡ, ಇಂಥ ಹೊಟ್ಟೆ ಕಿಚ್ಚಿನ ಆಲೋಚನೆ ನಮಗೆ ಬೇಡ, ಇಂಥ ಗುಜು ಮಾತಾಡುವಂತ, ಸಿಟ್ಟಿಗೆ ಕಾರಣವಾಗುವಂತ, ಕಂಪ್ಲೇಂಟ್ ಮಾಡುವಂತ, ತರ್ಕ ಮಾಡುವಂತ, ಡಿಸ್ಅಗ್ರಿ ಆಗುವಂತ ಸಿಚುವೇಶನ್ ನಿಮ್ ಲೈಫಲ್ಲಿ ಬರಬಾರ್ದು. ಗಾಡ್ ವಿಲ್ ನಾಟ್ ಪ್ಲೀಸ್, he is not pleased, and that's why he rebukes. I'm using this word because it's in the Bible. He rebukes, he condemns. ಹೆಂಗೆ ಕಂಡೆಮ್ ಗೊತ್ತುಂಟಾ? ಮತ್ತಾಯನ ಬರೆದ ಸುವಾರ್ತೆ ಬನ್ರಿ 23ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 23. ಆ 23 ಅಧ್ಯಾಯ ಸ್ವಲ್ಪ ಡೇಂಜರ್ ಆಗಿದೆ. ಎಲ್ಲರೂ ಓದಲ್ಲ, ಯಾರಿಗೆ ಸೆಟ್ ಆಗಲ್ಲ. ಈ ವಾಕ್ಯ ಓದಿದ್ರೆ ಕೆಲವರಿಗೆ ಮನಸ್ಸು ನೋವಾಗುತ್ತದೆ. ಓದ್ಲಾ ನಾನು? ಓದ್ಲಾ ಬೇಡ್ರಿ? ಹೇಳ್ರಿ, ಓದ್ರಿ ಅನ್ರಿ. ಅಯ್ಯ ಓದ್ರಿ. ಓದ್ತೀನಿ, ಕೇಳಿಸ್ಕೊಳ್ರಿ ಈಗ ಚೆನ್ನಾಗಿ. ಎಲ್ಲ ನೋಡ್ರಿ, ಅಲ್ಲಿ ಟಿಕ್ ಹಾಕೊಳ್ರಿ ಪೆನ್ನಿಂದ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ. ಅಷ್ಟೇ ಓದ್ತೀನಿ, ಬೇಡ ಮುಂದೆಲ್ಲ ನೀವೇ ಓದ್ಕೊಳ್ರಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ. ಎಲ್ಲೆಲ್ಲಿ ಬರೆದೆ ಗೊತ್ತುಂಟಾ? ನನ್ನ ಬೈಬಲ್ ಎಲ್ಲ ಹಳೆ ಟಿಕ್ ಮಾಡ್ಕೊಂಡಿ. 13ನೇ ವಚನ, 15ನೇ ವಚನ, ದಾರಿ ತೋರಿಸುವ ಕುರುಡರೇ, ಅಯ್ಯೋ ಕಪಟಿಗಳೇ. 23ನೇ ವಚನ, 25ನೇ ವಚನ, 27ನೇ ವಚನ, ಎಲ್ಲ ಕಡೆಯಲ್ಲಿ ಒಂದೇ ಒಂದು ವಿಚಾರ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಹುಚ್ಚರೇ, ಕುರುಡರೇ, ನೀವು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ, ಇತರರನ್ನು ಬರಗೊಡಿಸುವುದಿಲ್ಲ.
ನೀವು ಗುಂಪಿನಲ್ಲಿ ಸೇರಿದವರು ಎರಡರಷ್ಟಾಗಿ ನರಪಾತ್ರವಾಗು. ನೀವು ಸೊಳ್ಳೆ ಸೂಸುವವರು, ನೀವು ಒಂಟೆ ನುಂಗುವವರು, ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಕೆ ಆಗಿದ್ದೀರಿ. ಶಾಸ್ತ್ರಿಗಳೇ, ಕಪಟಿಗಳೇ, ನಿಮ್ ಗತಿ ಏನಾಗ್ಬೇಕೆಂಬುದಾಗಿ. ಇಂಥ ಸ್ಥಿತಿಯಲ್ಲಿರುವಂಥ ಶಾಸ್ತ್ರಿಗಳಿಂದ ನೀನು ಈ ದಿವಸ ಏನು ಕಲ್ತ್ಕೊಳ್ಬೇಕಾ ಗೊತ್ತುಂಟಾ? ಬೇಡ ಸ್ವಾಮಿ, ನಮಗೆ ಆ ಲೈಫ್ ಬೇಡ ಸ್ವಾಮಿ, ಆ ಕ್ಯಾರೆಕ್ಟರ್ ನಮಗೆ ಬೇಡ ಸ್ವಾಮಿ, ಆ ಮನಸ್ಸು ನಮಗೆ ಬೇಡಪ್ಪ ಸ್ವಾಮಿ, ಇವರಂಥ ಗುಣ ನಮ್ಗಿರಬಾರ್ದು. ಅದಕ್ಕೋಸ್ಕರ ವಾಕ್ಯ ಬಹಳ ಸಲ ಪರಿಸರ ಬಗ್ಗೆ ಹೇಳ್ಬೇಕಂದ್ರೆ ಅದು ಐ ಹ್ಯಾವ್ ಅ ನೈಸ್ ಇನ್ ಮೈ ನೋಟ್ಸ್, ಐ ಹ್ಯಾವ್ ಒನ್ ಮೋರ್ ಸೆರ್ಮನ್ ಆನ್ ದಿ ಕ್ಯಾರೆಕ್ಟರ್ ಆಫ್ ದಿ ಫ್ಯಾರಿಸೀಸ್ ಎಂಬುದಾಗಿ ನಾನು ಮಾತಾಡಿ ನನ್ನ ಹತ್ರ ಒಂದು ಪ್ರಸಂಗ ಉಂಟು. ದ್ಯಾಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಸೇಮ್. ಪರಿಸಾಯರಂತೆ ನಡ್ಕೊಳ್ಬೇಡ್ರಿ, ಪರಿಸಾಯರಂತೆ ಇರಬೇಡ್ರಿ ಎಂಬುದಾಗಿ. ಶಾಸ್ತ್ರಿಗಳಂತೆ ಇರಬೇಡ್ರಿ, ಯಾಕಂದ್ರೆ ಅವರು ಮರಣಕ್ಕೆ, ಅವರ ದೇವರ ಕೋಪಕ್ಕೆ ಗುರಿಯಾದಂತೆ ನಾವ್ಯಾರು ಆ ಒಂದು ಕೋಪಕ್ಕೆ ಗುರಿ ಆಗಬಾರ್ದೆಂಬುದಾಗಿ. ಇದು ಶಾಸ್ತ್ರಿಗಳು. ಈ ಶಾಸ್ತ್ರಿಗಳದ್ದು ಪ್ರಸಂಗ ಇಲ್ಲಿ ಮುಗೀತು. ಇವಾಗ ಹಿರಿಯರ ವಿಷಯದಲ್ಲಿ ಮಾತಾಡ್ಬೇಕಂದ್ರೆ ಇನ್ನೂ ಒಂದು ತಾಸು ಮಾತಾಡ್ಬೇಕು ನಾನು, ಹೌದಲ್ರಿ? ಕೇಳ್ತೀರಾ? ಅನ್ರಿ. ಎನ್ನೆ ಪೌಲಯ್ಯ ಇದ್ರೆ ಅನಿಸ್ತಾನೆ ನಮ್ಮ ಬೊಂಬೈ ಬಂದು. ಹಿರಿಯರ ವಿಷಯದಲ್ಲಿ ಕೆಲವು ವಚನಗಳು ಐ ವಾಸ್ ರಿಯಲಿ ಮೆಡಿಟೇಟಿಂಗ್. ಹೂ ಆರ್ ದಿಸ್ ಎಲ್ಡರ್ಸ್? ಹಿರಿಯರು ಯಾರ್ರಿ? ಒಂದು ನಿಮ್ಮ ಉತ್ತರ ಹೇಳ್ರಿ. ಯಾರು ಹಿರಿಯರಂದ್ರೆ? ನಮ್ಮ ಸಭಾ ಹಿರಿಯರ ಬಗ್ಗೆ ಹೇಳ್ಬೇಡ್ರಿ, ಮತ್ತೆ ದಾರಿ ತಪ್ಪಿ ಹೋಗ್ತೀರಿ ಮತ್ತೆ ನೀವು ಎಲ್ಲ. ರಾಂಗ್ ಇಂಟರ್ಪ್ರಿಟೇಷನ್, ಇಟ್ಸ್ ರಾಂಗ್. ಐ ವಿಲ್ ಗಿವ್ ಯು ದ ರೈಟ್ ಆನ್ಸರ್. ಓಕೆ? ಹಿರಿಯರಂದ್ರೆ ಎಲ್ಲ ನಮ್ಮ ಅಯ್ಯ ಇವತ್ತೆಲ್ಲ ಸಭಾ ಹಿರಿಯರ ಬಗ್ಗೆ ಹೇಳೋಣ ಅಂತೇಳಿ ತಪ್ಪು ಇಂಟರ್ಪ್ರಿಟ್ ಮಾಡಬೇಡ್ರಿ, ಮತ್ತೆ ನಾನು ನಿಮ್ಗೆ ಶಿಕ್ಷೆ ಕೊಡ್ತೀನಿ ನೋಡ್ರಿ. ಹಿರಿಯರು ಎಂಬುದಾಗಿ ಹೇಳುವಾಗ ಇಸ್ರಾಯೇಲರ ಮನೆತನದಿಂದ ಬಂದಿರುವಂತ ಎಲ್ಲಾ ದೊಡ್ಡ ಹಿರಿಯರು, ಆಲ್ ದಿ ಫಾದರ್ಸ್, ಆಲ್ ದಿ ಹೆಡ್ಸ್, ಆಲ್ ದಿ ಗುರುಸ್, ಆಲ್ ದ ಡ್ಯಾಡೀಸ್, those who came from the lineage of the family of Israel. That's it. ಇವರೆಲ್ಲರೂ ಹಳೇ ಕಾಲದಿಂದ ಪದ್ಧತಿಗಳನ್ನು, ಕ್ರಮಗಳನ್ನು, ಆರಾಧನೆಗಳನ್ನು, ಪ್ರಾರ್ಥನೆಗಳನ್ನು, ಯಜ್ಞಗಳನ್ನು, ದೇವಾಲಯದ ಪದ್ಧತಿಗಳನ್ನು ಎಲ್ಲವುಗಳನ್ನು ಅನುಸರಿಸಿಕೊಂಡು ಬಂದಂತ ಹಿರಿಯರು. ಇವರು ಕೂದ್ಲಕ್ಕೆ ಬೆಳ್ಳಗಾಗಿವೆ, ದಟ್ ಈಸ್ ಗ್ಯಾರಂಟಿ. ಇವರೇನು ಯವನಸ್ಥರಲ್ರಿ, ಕಪ್ಪು ಕೂದಲದವರಲ್ಲ. ಈಗ ಅದರ ಅರ್ಥ ಇಲ್ಲ ಈಗ ಆ ಹಿರಿಯರಿಗೆ ಹೋಲಿಸ್ತಾ ಇದ್ದೀನಿ ಎಂಬುದಾಗಿ. ಬಟ್ ದೀಸ್ ಆರ್ ದ ಫ್ಯಾಮಿಲಿ, ದ ಲೀನಿಯೇಜ್, ದ ಎಲ್ಡರ್ಸ್. ಇವರೆಲ್ಲ ಆ ಒಂದು ಸ್ಥಿತಿಯಿಂದ ಬಂದಂತವ್ರು. ಇವರೆಲ್ಲರೂ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವ್ರು ಅಥವಾ ಆಜ್ಞೆಗಳ ವಿಷಯದಲ್ಲಿ ಗೊತ್ತಿದ್ದವರು. ಇವರೆಲ್ಲರೂ ತಮ್ಮ ಮಕ್ಕಳಿಗೆ ಆಜ್ಞೆಗಳನ್ನು ಕಲಿಸಿರುವವರು. ಇದನ್ನು ಮಾಡಬೇಕು, ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು. whatever has written in the Old Testament, if God has given the commandment to the ಮೋಶೆಗೆ ದೇವರು ಆಜ್ಞೆಗಳನ್ನು ಕೊಟ್ಟಿದ್ದಾನಂದ್ರೆ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಕೊಳ್ರಿ, ಅವರು ಕೂತ್ಕೊಳ್ಳುವಾಗ, ಎದ್ದೇಳುವಾಗ. ಸೊ ಆಲ್ ದಿಸ್ ಇಸ್ ಇನ್ ಅ ಸಿಂಪಲ್ ವೇ ದ ಪ್ಯಾರೆಂಟ್ಸ್ ಆರ್ ಟೀಚಿಂಗ್ ದ ಚಿಲ್ಡ್ರನ್, ಅಂಡ್ ಆಸ್ ದ ಚಿಲ್ಡ್ರನ್ಸ್ ವರ್ ಲರ್ನಿಂಗ್, ಇವರೆಲ್ಲ ಮಕ್ಕಳು ಕಲ್ತ್ಕೊಂಡು ಹೋದಾಗೆಲ್ಲ ಒಂದು ಸಂಪ್ರದಾಯ ಡೆವಲಪ್ ಆಯ್ತ್ರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಒಂದು ಟ್ರೆಡಿಷನ್ ಡೆವಲಪ್ ಆಯ್ತು, ಒಂದು ಕ್ರಮ ಡೆವಲಪ್ ಆಯ್ತು. ಹಿಂಗೆ ಬರಬೇಕು, ಹಿಂಗೆ ಕೂತ್ಕೊಳ್ಬೇಕು, ಹಿಂಗೆ ಆರಾಧನೆ ಮಾಡಬೇಕು, ಹಿಂಗೆ ಮೊಣಕಾಲು ಇರಬೇಕು, ಹಿಂಗೆ ತಲೆ ಮೇಲೆ ಮುಸ್ಕು ಹಾಕೊಳ್ಬೇಕು. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನಿಮಗೆ? ನೀವು ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳ್ಕೋಬೇಕು, ನೀವು ಸಮಾಧಿ ಮಾಡಿ ಬಂದ ನಂತರ ನೀವು ಸ್ನಾನ ಮಾಡಬೇಕು. ಅದು ನಮ್ಮ ಹಿರಿಯರು ಹೇಳಿದ್ದು, ಹೌದ್ರಿ? ನಿಮ್ಮ ಮಗು ಕೂಸು ಹುಟ್ಟಿದ್ರೆ ಆ ಕೂಸಿಗೆ ತಲೆ ಮೇಲೆ ಟಿಕ್ಲಿ ಒಂದು ಏನ್ ಹಚ್ತೀರಿ? ಅದನ್ನು ನಮ್ಮ ಹಿರಿಯರು ಬಹಳ ಕಲ್ಸ್ಕೊಟ್ರಂತೆ. ಹಿರಿಯರು ಹೇಳಲ್ರಿ, ಹಿರಿಯರ್ ಮಾತು ಸುಳ್ಳಾಗಲ್ಲ ಅಂತಾರೆ. ಏನಂತಾರೆ? ವಾಟ್ ಇಸ್ ಇಟ್? ಕಾಲ ಲಗಾತೆ ಏನೋ ಕಾಜಲ್, काजल लगाते, कितना ब्यूटीफुल डेकोरेट करता है बच्चों को, मालूम है? मैं नहीं कब करता है बाबा, मेरे से होता ही नहीं. ನಮ್ಮ ಮೇರಾ ಬೈಬಲ್ ನೇ ಸಿಕ್ಕಾಯ ಇಲ್ಲಿ ಟಿಕ್ಲಿ, ಇಲ್ಲಿ ಟಿಕ್ಲಿ, ಇಲ್ಲಿ ಟಿಕ್ಲಿ, ಇಲ್ಲಿ ಟಿಕ್ಲಿ, ಇಲ್ಲಿ ಟಿಕ್ಲಿ, ಕಾಲ್ ಕೆಳಗ ಟಿಕ್ಲಿ, ಇನ್ನ ಇಲ್ಲಿ ಟೊಂಕದಾಗ ಹಸ್ತರೋ ಗೊತ್ತಿಲ್ಲ ನನಗ. ಹಿರಿಯರು ಹೇಳ್ಯಾರಂತಾರೆ. ಆ ದೀಕ್ಷೆ ಮಾಡುವಾಗ ನನ್ನ ಹತ್ರ ಚರ್ಚೆ, ಅದಕ್ಕೆ ಹೇಳ್ತೀನಿ, ನಾನು ಬೊಂಬೆದ ಸ್ಟೋರಿ ಹೇಳ್ತೇನೆ. ಅದಕ್ಕೆ ನಮ್ಮ ಹತ್ರ ತಕೊಂಡ್ ಬರ್ತಾರೆ, ಅಯ್ಯ ಬ್ಲೆಸ್ ಮಾಡ್ರೆ, ಅಯ್ಯ 40 days ಅಯ್ಯ ಡೆಡಿಕೇಶನ್, ಅಯ್ಯ ವಾಟ್ ಯು ಕಾಲ್ ದಟ್ ಬ್ಲೆಸ್ಸಿಂಗ್ ಸೆರೆಮನಿ, ಚೈಲ್ಡ್ ಬ್ಲೆಸ್ಸಿಂಗ್ ಸೆರೆಮನಿ. 40 days ಆದ್ಮೇಲೆ 1.5 ತಿಂಗಳಾದ್ಮೇಲೆ ಮಗುನ ಚರ್ಚಿಗೆ ತಗೊಂಡ್ ಬರ್ತಾರೆ, ದೀಕ್ಷೆ ಮಾಡಕ್ ತಗೊಂಡ್ ಬರ್ತಾರೆ, ಚೈಲ್ಡ್ ಬ್ಯಾಪ್ಟಿಸಮ್ ಅದ. ಆ ತಗೊಂಡು ನಾನು ಕೂಸಿಗೆ ದೀಕ್ಷಾ ಸ್ನಾನ ಕೊಡ್ತಿದ್ದೀನಿ, ಕೊಳ್ಳಾಗ ದೊಡ್ಡ ದಾರ ಇರುತ್ತೆ. ಯಾಕೆ ಕಟ್ರಮ್ಮ? ಓ ಹಿರಿಯರು ಹೇಳ್ಯಾರ. ಟೊಂಕದಾಗ ಮಕ್ಕಳಿಗೆ ಹುಡುಗರು ಕಟ್ತಾರೆ, ಎಲ್ಲ ದಾಗ ಕಟ್ಕೊಂಡ್ರ ಟೊಂಕದಾಗ. ಯಾಕೆ ಕಟ್ಕೊಳ್ಳೋ? ಹಿರಿಯರು ಹೇಳ್ಯಾರಂತವೆ ಕೆಲವು ಬಹಳ ಯು ಗಾಟ್ ಮೈ ಪಾಯಿಂಟ್ ನಾ. ವಾಟ್ ಈಸ್ ಹಿರಿಯರು? ಈ ಹಿರಿಯರಿಂದ ಬಂದಂತ ಸಂಪ್ರದಾಯ ನಡೆಸ್ಕೊಂಡು ಬಂದಾರೆ ಇವರು. ಸಂಪ್ರದಾಯ, ದೇ ಫಾಲೋಡ್ ದ ಹೋಲ್ ಟ್ರೆಡಿಷನ್. ದ ಓನ್ಲಿ ರಾಂಗ್ ಥಿಂಗ್ ದಟ್ ದೇ ಫಾಲೋಡ್ ದಟ್ ದೇ ಸ್ಟ್ರಿಕ್ಟ್ಲಿ ಫಾಲೋಡ್ ದ ಟ್ರೆಡಿಷನ್. ಹಿಂಗ್ ಮಾಡ್ಬೇಕಂದ್ರೆ ಹಿಂಗ್ ಮಾಡ್ಬೇಕು, ಹಿಂಗ್ ಕೂಡ್ಬೇಕಂದ್ರೆ ಹಿಂಗ್ ಕೂಡ್ಬೇಕು,
ಕಾಣಿಕೆ ಆಗ್ಬೇಕಂದ್ರೆ ಕಾಣಿಕೆ ಆಗ್ಬೇಕು, ದಾನ ಧರ್ಮ ಮಾಡ್ಬೇಕಂದ್ರೆ ದಾನ ಧರ್ಮ ಮಾಡ್ಬೇಕು. ಓ, ನೀನ್ ಪಾಪ ಮಾಡಿದಲ್ಲ, ನಿನ್ ಪಾಪಕ್ಕೆ ತಕ್ಕಂತೆ ನೀನ್ ಏನು ಯಜ್ಞ ಕಾಣಿಕೆ ಸಮರ್ಪಿಸಬೇಕೋ ಅದನ್ನ ನೀನು ಸಮರ್ಪಿಸಬೇಕು. ಸೊ ದೀಸ್ ವೇರ್ ದ ಪ್ರಾಕ್ಟೀಸಸ್ ವೇರ್ ಫಾಲೋಡ್. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬಂದ್ರೆ 21-33ನೇ ವಚನದಲ್ಲಿ ನೋಡುವಾಗ ಏನೋ ಹಿರಿಯರ ಇಂದ ಬಂದಂತ ಮಾತುಗಳು, ಆಜ್ಞೆಗಳು. ಲೆಟ್ ಮಿ ಸೇ ಮ್ಯಾಥ್ಯೂ ಚಾಪ್ಟರ್ 5, ಅದಕ್ಕೆ ಕೂಡ ಬಹಳ ರೆಫರೆನ್ಸಸ್ಗಳು ಬರ್ಕೊಂಡಿ ನಾನು. 5ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ರಷ್ಟೇ. ಯೇಸು ಸ್ವಾಮಿ ಪ್ರಸಂಗ ಮಾಡ್ತಿದ್ದಾನೆ ಪರ್ವತದ ಮೇಲೆ, ಸೆರ್ಮನ್ ಆನ್ ದ ಮೌಂಟ್ ಎಂಬುದಾಗಿ ಹೇಳ್ತಾರೆ. ಹಿರಿಯರಿಂದ ಬಂದಂತ ಮಾತುಗಳ್ರಿ. ಕೊಲ್ಲಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ನೀವೆಲ್ಲ ಕೇಳಿಸ್ಕೊಂತ ಬಂದಿರಲ್ಲ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಇವೆಲ್ಲ ಹಿರಿಯರಿಂದ ಕೇಳ್ಕೊಂಡು ಬಂದಂತ ಈ ಸಂಪ್ರದಾಯ. 15ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 2ನೇ ವಚನಕ್ಕೆ ನೋಡುವಾಗ ದ ಬೈಬಲ್ ಸೇಸ್, ಮ್ಯಾಥ್ಯೂ ಚಾಪ್ಟರ್ 15 ವರ್ಸ್ 2, ನೀವು ಕೇಳಿಸ್ಕೊಳ್ರಿ, ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಆಮ್ ಐ ಮೇಕಿಂಗ್ ಇಟ್ ಸೆನ್ಸ್? ಯಾರಿಗೆ ಪ್ರಶ್ನೆ ಮಾಡ್ತಿದ್ದಾರೆ? ಶಾಸ್ತ್ರಿಗಳೇ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಫರಿಸಾಯರು ಹೇಳ್ತಾರೆ ಹಿರಿಯರಿಂದ ಬಂದಂತ ಸಂಪ್ರದಾಯ ಮೀರ್ತಾ ಇದ್ದಾರೆ. ಏನಂತ ಮೀರ್ತಿದ್ದಾರೆ? ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತುಂಟಾ? ಸಂಪ್ರದಾಯ ಏನಾಗಿತ್ತು ಗೊತ್ತುಂಟಾ? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ತಂದೆ ತಾಯಿಗಳನ್ನಾಗಲಿ ದೂಷಿಸುವವನಾಗಲಿ, ತಂದೆ ತಾಯಿಗಳಿಗೆ ದೂರು ಹೇಳುವವನಾಗಲಿ, ತಂದೆ ತಾಯಿಗಳ ವಿರುದ್ಧವಾಗಿ ಮಾಡುವವನಾಗಲಿ ಅವನು ಮರಣ ದಂಡನೆ ಆಗ್ಬೇಕೆಂಬುದಾಗಿ ವಾಕ್ಯದಲ್ಲಿ ಅವರು ತರ್ಕ ಮಾಡ್ತಾ ಇದ್ದಾರೆ ಅಥವಾ ಆ ಪ್ರಶ್ನೆ ಮಾಡ್ತಿದ್ದಾರೆ ಎಂಬುದಾಗಿ. ದೇ ಹ್ಯಾಡ್ ಲಾಟ್ ಆಫ್ ಪ್ರಾಕ್ಟಿಸಸ್, ದೇ ಡಿಫೆಂಡೆಡ್ ಲಾಟ್ ಆಫ್ ಥಿಂಗ್ಸ್. ಅದಕ್ಕಾಗಿ ಯೇಸು ಸ್ವಾಮಿ ಚೆನ್ನಾಗಿ ಬೆತ್ತ ಹಿಡ್ಕೊಂಡು ಒಳ್ಳೆ ವಾಕ್ಯದ ಮೂಲಕ ಚೆನ್ನಾಗಿ ಬೆತ್ತ ಕೊಟ್ಟಾನ ಅವರಿಗೆ. ಹೇ, ನೀವೇನ್ ಮಾತಾಡ್ತೀರಪ್ಪ? ನೀವು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದಾಗಿ ಹೇಳ್ತಿರಲ್ಲ, ತಂದೆ ತಾಯಿಗಳನ್ನು ಪ್ರೀತಿಸಬೇಕೆಂಬುದಾಗಿ ಹೇಳ್ತಿರಲ್ಲ, ನಿಮ್ಮನ್ಸೇ ಸರಿಯಾಗಿಲ್ಲಲ್ಲ, ನಿಮ್ಮನ್ಸೇ ಶುದ್ಧವಾಗಿದೆಯಲ್ಲ, ನೀವೆಷ್ಟು ಕಪಟಿಗಳು. 7ನೇ ವಚನ, ನಿಮ್ಮ ವಿಷಯದಲ್ಲಿ ಯೆಶಾಯನು ಬರೆದಿದ್ದಾನೆ, ಈ ಜನರು ಬರೀ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದ್ರೆ ಅವರ ಮನಸ್ಸು ಅಂದ್ರೆ ನಿಮ್ಮ ಮನಸ್ಸು ಬಹಳ ನನ್ನಿಂದ ದೂರವಾಗಿದೆ. ವೈ? ದ ಟ್ರೆಡಿಷನ್ ವಾಸ್ ಇನ್ ಒನ್ ಮೋರ್ ಥಿಂಗ್. ಅವರು ಕೈ ತೊಳ್ಕೊಳ್ಳಲಾರದಂತೆ ಊಟ ಮಾಡಿದ್ರೆ ಎಂಬುದಾಗಿ, ಕಾಲು ತೊಳ್ಕೊಳ್ಳಾರದಂತೆ ಊಟ ಮಾಡಿದ್ರೆ ಎಂಬುದಾಗಿ. ಊರ್ ಕಡೆಗೆ ಹೋಗಿರ ಯಾರಾದ್ರು? ನಾನು ಊರಿನವನೇ, ಯಾದಗಿರಿ, ನಮ್ದೆಲ್ಲ ಬ್ಯಾಕ್ಗ್ರೌಂಡ್ ಬಾಂಬೆಲಿ ಹುಟ್ಟಿನ ಅಷ್ಟೇ, ಆದ್ರೆ ನಮ್ದು ಒಂದು ಊರುಂಟು, ನಮ್ಗೂ ಊರಾಗ ಮನೆ ಉಂಟು, ನಾವು ಊರಿಗೆ ಹೋಗ್ತಿರ್ತೀವಿ. ನನಗೆ ಇನ್ನೂ ನೆನಪಿದೆ ಹಳೆ ಟೈಮ್. ಇವಾಗ ಯಾವೆಲ್ಲ ಪ್ರಾಕ್ಟೀಸ್ ಹೋಗಿವೆ. ಊರಿಗೆ ಯಾರಾದ್ರೂ ಜಸ್ಟ್ ಬಂದ್ರೆ ಅವ್ರ ಮನೆ ಬಾಗಿಲ ಚೆಂಬಿಡ್ಕೊಂಡು ಬರ್ತಿದ್ರು, ನೀರು ಕೊಡ್ತಿದ್ರು, ಹೋಗ್ರಿ ಕಾಲ್ ತೊಕ್ಕರ್ ಅಂತಿದ್ರು. ಯಾರಿಂದ ಬಂದಿದೆ? ನಮ್ಮ ಹಿರಿಯರು. ಏನಾಗ್ತದ್ರಿ ಹಂಗೆ ಒಳಗೆ ಎಂಟ್ರಿ ಹೊಡೆದ್ರೆ? ಹೇಳ್ರಿ ಏನಾಗ್ತದ ಹೇಳ್ಬೇಡ್ರಿ, ನೀವ್ ಹೇಳ್ಕೋರಿ ಆಯ್ತಾ, ಚರ್ಚ್ ಬಿಟ್ಟ ಮೇಲೆ. ಹಿರಿಯರಿಂದ ಬಂದಿದೆ. ಅವ್ರು ಹಂಗೆ ಊಟ ಮಾಡೋದಕ್ಕಿಂತ ಮುಂಚೆ ಕೈ ತೊಳ್ಕೋಬೇಕು, ಇಲ್ಲಾಂದ್ರೆ ಇದು ಸಂಪ್ರದಾಯ, ಇದು ಹಿರಿಯರಿಂದ ಬಂದಂತ ಮಾತು. ಅದಕ್ಕಾಗಿ ಯೇಸು ಸ್ವಾಮಿ ಚೆನ್ನಾಗಿ ಉತ್ತರ ಕೊಡ್ತಾನೆ, ಬಾಯಿಯೊಳಗೆ ಹೋಗುವಂಥದ್ದು ಮನುಷ್ಯನ ಹೊಲೆ ಮಾಡಲ್ಲ, ಬಾಯಿಯೊಳಗಿಂದ ಹೊರಗೆ ಬರುವಂಥದ್ದು ಮನುಷ್ಯನ ಹೊಲೆ ಮಾಡುತ್ತೆ ಎಂಬುದಾಗಿ ಹಿರಿಯರ ವಿಚಾರಗಳು. ಈ ಹಿರಿಯರು ಯೇಸುವನ್ನು ಸಂಧಿಸಿದ್ರು. ಅವರು ಯೇಸುವನ್ನು ಹಿಡ್ಕೊಡೋದಕ್ಕಾಗಿ ಹಿರಿಯರು ಕೂಡ ಒಡಂಬಡಿಕೆ ಕೊಟ್ಟರು, ಒಡಂಬ ಮಾಡಿಕೊಂಡ್ರು. ದೇ ಅಗ್ರೀಡ್ ಟು ಮೇಕ್ ಅ ಪ್ಲಾನ್ ಅಗೇನ್ಸ್ಟ್ ಜೀಸಸ್. ದೇ ಆಲ್ ವೆಂಟ್ ಹ್ಯಾಂಡ್ ಇನ್ ಹ್ಯಾಂಡ್. ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಜೊತೆಗೆ ದೇ ಆಲ್ ರ್ಯಾನ್, ದೇ ಆಲ್ ಪ್ಲಾನ್ಡ್. ಅಂಡ್ ದಟ್ಸ್ ವೈ ವಿ ಸೀ ಇನ್ ಮ್ಯಾಥ್ಯೂ ಚಾಪ್ಟರ್ 21 21ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 23ರಿಂದ 27ನೇ ವಚನ. ಲಾಂಗ್ ಪ್ಯಾಸೇಜ್, ಬಟ್ ರೀಡ್ ಇಟ್. 21ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 21 23ನೇ ವಚನ. ತರುವಾಯ ದೇವಾಲಯಕ್ಕೆ ಬಂದು ಬೋಧಿಸುತ್ತಿರುವಾಗ ಮಹಾಯಾಜಕರು ಪ್ರಜೆಯ ಹಿರಿಯರು ಆತನ ಬಳಿಗೆ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ? ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ಎಂದು ಕೇಳಲು ಯೇಸು ಅವರಿಗೆ ಹೇಳಿದನೆಂದ್ರೆ, ನಾನು ಸಹ ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಅದನ್ನು ನೀವು ನನಗೆ ಹೇಳಿದ್ರೆ ನಾನು ಯಾವ ಅಧಿಕಾರದಿಂದ ಇದನ್ನು ಮಾಡ್ತೇನೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ದೀಕ್ಷಾ ಸ್ನಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಎಲ್ಲಿಂದ ಬಂತು? ಪರಲೋಕದಿಂದಲೋ ಮನುಷ್ಯರಿಂದಲೋ ಅಂದನು. ಆಗ ಅವರು ಪರಲೋಕದಿಂದ ಬಂತೆಂತ ನಾವು ಹೇಳಿದ್ರೆ, ಹಾಗಾದ್ರೆ ನೀವು ಯಾಕೆ ಅವನ ಮಾತನ್ನು ನಂಬಲಿಲ್ಲ ಎಂದು ನಮಗೆ ಹೇಳಾನು. ಮನುಷ್ಯರಿಂದ ಬಂತೆಂದು ಹೇಳಿದ್ರೆ ನಮಗೆ ಜನರ ಭಯವಿದೆ, ಯೋಹಾನನು ಪ್ರವಾದಿ ಎಂದು ಎಲ್ಲರೂ ಎಣಿಸಿದರಲ್ಲ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಂಡ್ರು ಎಂಬುದಾಗಿ. ದೇ ಹ್ಯಾಡ್ ಸೋ ಮಚ್ ಆಫ್ ಡಿಫೆನ್ಸ್, ಸೋ ಮಚ್ ಆಫ್ ಆರ್ಗ್ಯುಮೆಂಟ್ಸ್. ಅದಕ್ಕಾಗಿ 26ನೇ ಅಧ್ಯಾಯ 59ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 59ನೇ ವಚನ. ಇಟ್ ಸೇಸ್, ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದ್ರು ಎಂಬುದಾಗಿ. ದಟ್ಸ್ ಇಟ್. ಈ ಹಿರಿಯರು ಅವರ ಜೊತೆಯಲ್ಲಿ ಸೇರಿ ಇಂಥ ಕೆಲಸಗಳನ್ನು ಮಾಡಿದ್ರು ಎಂಬುದಾಗಿ. These
ಟೈಪ್ ಆಫ್ ಪೀಪಲ್. ಇದು ಒಂದು ಬೆಲ್ಟ್ ಆಕ್ಚುಲಿ, ಇದೊಂದು ಗುಂಪು. ಇದು हिंदी में बोलता है एक तरह के लोग, एक झुंड है लोग जो सिर्फ ಟ್ರೆಡಿಷನ್ को ಫಾಲೋ करते हैं. ಬರೀ ಟ್ರೆಡಿಷನ್ ಫಾಲೋ ಮಾಡ್ತಾರೆ, ಕ್ರಮಗಳನ್ನು ಫಾಲೋ ಮಾಡ್ತಾರೆ, ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ. ಕೆಲವೊಂದು ಚರ್ಚಸ್ಗಳಲ್ಲಿ ನಾವು ಹೇಳ್ತೀವಲ್ಲ, ಹಿಂಗೇ ರಾಗಾಡ್ಬೇಕು, ಹಿಂಗೇ ಮಾತಾಡ್ಬೇಕು, ಹಿಂಗೇ ಎದ್ದೇಳ್ಬೇಕು, ಹಿಂಗೇ ಕೊಡ್ಬೇಕು, ಹಿಂಗೇ ಬರ್ಬೇಕು, ಹಿಂಗೇ ಹೋಗ್ಬೇಕು. ಇಟ್ಸ್ ಆಲ್ ಟ್ರೆಡಿಷನ್. ಬಟ್ ಜೀಸಸ್ ಇಸ್ ನಾಟ್ ಲುಕಿಂಗ್ ಇನ್ ಟು ಆಲ್ ಟ್ರೆಡಿಷನ್. ದೇರ್ ಆರ್ ಸಮ್ ಗುಡ್ ಟ್ರೆಡಿಷನ್ಸ್. ಕೆಲವು ಟ್ರೆಡಿಷನ್ಸ್ಗಳು ಬಹಳ ಚೆನ್ನಾಗಿದ್ದಾವೆ, ನಮ್ಮ ಹಿರಿಯರಿಂದ ಬಂದಿದ್ದು. ಈಗಲೂ ಅದನ್ನು ನಾನು ನೋಡಿನ ಕಣ್ಣಾರೆ. ನಮ್ಗೆ ಗೊತ್ತುಂಟು, ನಮ್ಮ ಅಜ್ಜಿ ತಾತ ಅವರು ಕಾಲು ಬೀಳ್ತಿದ್ರು. ಜನ ನಮ್ಮ ವಿಶ್ವಾಸಿಗಳು ಹಿಂಗೆ ಕಾಲು ತಳೆ ಇದು ಹಣೆ ಹೋಗಿ ನಮ್ಮ ಅಜ್ಜಿ ಹಣೆಗೆ ಇಟ್ಟಿನಿ. ನಾನು ಭಾಳ ಚಿಕ್ಕವನಿದ್ದೆ. ನಾನು ಯಾವಾಗ ವಾಕ್ಯ ಓದಿದ್ದು ಎಲ್ಲ ಬಂದ್ ಮಾಡಿಬಿಟ್ಟೆ. ಬೇಡಪ್ಪ, ನಾವ್ಯಾಕೆ ತಲೆ ಬೀಳ್ಬೇಕು, ನನ್ನ ತಲೆ ಯಾಕೆ ನಿನ್ನ ಕಾಲು ಮುಂದೆ ಇಡ್ಲಿ, ನಾನು ಯೇಸುವಿಗೆ ಅಡ್ಡ ಬೀಳ್ತೀನಿ. ಮೊಕ್ಕಿರ ನಿಮ್ಮ ಅಪ್ಪಮ್ಮನ ಕಾಲು ಮೊಕ್ಕಿರ ಯಾರಾದ್ರೂ ನೀವು? ಮೊಕ್ಕಿಲ್ರಿ ನೀವು? ಅಯ್ಯೋ, ನಿಮ್ಮೆಂತ ಸನ್ಮಾನ ಮಾಡ್ರಿ ನೀವು. ನಮ್ಮ ಕಡೆಗೆಲ್ಲ ಯಾದಗಿರಲ್ಲಿ ಮೊಕ್ತಿದ್ರಿ ಅವರು. ಇವಾಗೆಲ್ಲ ಚೇಂಜ್ ಆಗಿದೆ. ಯಾಕೆ ಮೊಕ್ಬೇಕ್ರ ಅಂತಂದ್ರೆ ಹಿರಿಯರಿಂದ ಬಂದದೆ. ಕೆಲವು ಬಹಳ ಪ್ರಶ್ನೆ ಮಾಡ್ತಾರೆ, ಮದುವೆ ಟೈಮ್ನಿಗೆ ಅರ್ಶಿಣ ಆಡಬೇಕಾ ಆಡಬಾರ್ದಾ? ಇಲ್ಲ ಆಡಲ್ವಾ? ಇಲ್ಲಿ ಗದಗವರು ಮೈಗೆ ಅರ್ಶಿಣ ಹಚ್ತಾರಲ್ರಿ, ಎಲ್ಲಿಂದ ಬಂತ್ರಿ ಅರ್ಶಿಣ ಹಚ್ಚೋದು? ಬೈಬಲಿಂದ ಬಂದದ? ಎಲ್ಲಿಂದ ಬಂತ್ರಿ? ಶಬಾಷ್. ಏನೇನೋ ಇದ್ದಾವೆ, ಏನೇನೋ ಫಾಲೋ ಮಾಡ್ತಿರ್ತೀವಿ, ಏನೇನೋ ಅನುಸರಿಸ್ಕೊಳ್ತಾ ಇರ್ತೀವಿ. ಊಟ ಮಾಡಿದ್ನೋ ಯಾರು ಕಲ್ಸರಿ? ನಮ್ಮ ತಾತ ಮುತ್ತಾತನು ಚೆನ್ನಾಗಿ ಅಬ್ರಾಮ್ ಇಸಾಕ್ ಎಲ್ಲಕ್ಕೊಂದು ಹೆಸರು ಕೊಟ್ಟಿಟ್ಟಿವಿ ನಾವು. ಇಟ್ ಈಸ್ ಆಲ್ ಕೇಮ್, ಬಟ್ ಇಟ್ ಈಸ್ ಅಪ್ ಟು ಯು ಬ್ರದರ್ ಅಂಡ್ ಸಿಸ್ಟರ್. ನಿಮ್ಮ ಹತ್ರ ಉಂಟು ನಾನು ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬಾರ್ದು ಎಂಬುದಾಗಿ. ನಿಮಗೊಂದು ವಾಕ್ಯ ಹೇಳಿ ಮುಗಿಸ್ತೀನಿ. ನಾನು ಟೈಮ್ ಆಗ್ತಾ ಇದೆ, ಚಿಂತೆ ಮಾಡಬೇಡ್ರಿ. ಐ ಡೂ ಮೇಂಟೈನ್ ಮೈ ಟೈಮ್. ವಾಟ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಟುಡೇ, ವೆನ್ ಐ ಥಾಟ್ ಆಫ್ ಆಲ್ ದಿಸ್ ಎಲ್ಡರ್ಸ್ ಎಟ್ ದ ಟೈಮ್ ಆಫ್ ಜೀಸಸ್. ಈ ಎಲ್ಲ ಎಲ್ಡರ್ಸ್ ಹಿರಿಯರು ಇಂಥವೆಲ್ಲ ಕೆಲಸ ಮಾಡಿದ್ರಲ್ಲಪ್ಪ, ಇವ್ರೇನು ಸರಿ ನಡ್ಕೊಳ್ಳಿಲ್ಲಲ್ಲಪ್ಪ, ಇವ್ರೇನು ಒಳ್ಳೆ ವಾಕ್ಯನೂ ನಿನ್ನ ವಾಕ್ಯನ ಅನುಸರಿಸಲಿಲ್ಲಲ್ಲಪ್ಪ, ಇವ್ರೆಂತರಪ್ಪ ಸ್ವಾಮಿ, ಶಾಸ್ತ್ರಿಗಳ ಜೊತೆ ಸೇರಿ ಈ ಮಹಾಯಾಜಕರ ಜೊತೆ ಸೇರಿ ಸ್ವಾಮಿ ನಿನ್ನನ್ನೇ ಶಿಲುಬೆ ಮೇಲೆ ಹಾಕ್ಬಿಟ್ರಲ್ಲಪ್ಪ ಎಂಬುದಾಗಿ ಆಲೋಚನೆ ಮಾಡುವಾಗ ನನಗೊಂದು ಮುಖ್ಯವಾದಂಥ ಹಿರಿಯರ ವಿಷಯದಲ್ಲಿ ನನಗೆ ಗೊತ್ತಾಯಿತು. ಅವ್ರಿಗೆ ಎಂಥ ದೊಡ್ಡ ಸ್ಥಾನ ಗೊತ್ತುಂಟ್ರಿ. ಪ್ರಕಟಣೆಯ ಪುಸ್ತಕ ವಾಕ್ಯ ಮರಿಬೇಡ್ರಿ. ಈ ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡುವಾಗ ಅಲ್ಲಿ 5ನೇ ಅಧ್ಯಾಯ, ಅಲ್ಲಿ ಕೆಲವು elders. Oh, 5. Okay, 4ನೇ ಅಧ್ಯಾಯ. I already said that. ಆ ರೆಫರೆನ್ಸ್ ನಾನು ನಿಮಗೆ ಕೊಟ್ಟೆ. ಓಕೆ. ಇದಲ್ಲದೆ ನಾವು ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ರು. ಈ ಹಿರಿಯರು ವಿಶೇಷವಾದವರು. ದೇರ್ ಇಸ್ ಅ ಪಾಯಿಂಟ್ ಅಂಡ್ ದೇರ್ ಇಸ್ ಅ ಕನ್ಕ್ಲೂಷನ್. ಇಫ್ ದೀಸ್ ಪೀಪಲ್ ವರ್ ಸೋ ವರ್ಸ್ಟ್, if they were so bad, if they have done something so wrong, but there are also some elders of the church, elders at the God's throne. ಈ ಹಿರಿಯರ ಬಳಿಯಲ್ಲಿ ಕೂತ್ಕೊಂಡು ಆತನ ಮುಂದೆ ಆತನಿಗೆ ಸಾಷ್ಟಾಂಗವೆರಗುತ್ತಾ ಇದ್ದಾರೆ, ಆತನನ್ನು ಸ್ತುತಿಸಿ ಕೊಂಡಾಡುವಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಇಂಥ ವಿಷಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಐ ಆಮ್ ರಿಪೀಟಿಂಗ್, ಆ್ಯಕ್ಚುಲಿ ಐ ಆಮ್ ಕಮಿಂಗ್ ಬ್ಯಾಕ್ ಟು ಮೈ ಮೇನ್ ವರ್ಸ್ ವಿಚ್ ಇಸ್ ಮೈ ಕನ್ಕ್ಲೂಡಿಂಗ್ ವರ್ಸ್ ವೆರ್ ಐ ವಾಂಟ್ ಟು ಸೇ ದಟ್ ಆಮೇನ್ ನನಗೆ ಎಂಬುದಾಗಿ ಕ್ಲೋಸ್ ಮಾಡಬೇಕಾಗಿತ್ತು. ಅಲ್ಲೇ ನಾನು ಸ್ವಲ್ಪ ಮಿಸ್ ಆದೆ ಇಲ್ಲಿ ವಾಕ್ಯ ಓದುವಾಗ. 5ನೇ ಅಧ್ಯಾಯ 14ನೇ ವಚನಕ್ಕೆ ಬರ್ರಿ, ಬಿಕಾಸ್ ಆಲ್ ದಿಸ್ ರೆಫರೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. 4ನೇ ಅಧ್ಯಾಯ 4ನೇ ವಚನ, 4ನೇ ಅಧ್ಯಾಯ 10ನೇ ವಚನ, 5ನೇ ಅಧ್ಯಾಯ 6ನೇ ವಚನ, 5ನೇ ಅಧ್ಯಾಯ 11ನೇ ವಚನ. ಈಗ 4 ಜೀವಿಗಳು ಆಮೇನ್ ಅಂದುವೆ ಎಂಬುದಾಗಿ
ಕೇಳಿಸ್ಕೊಂಡ್ರ? 4 ಜೀವಿಗಳು ಆಮೇನ್ ಎಂಬುದಾಗಿ ಹೇಳಿದು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಇಸ್ ಇಟ್ ನಾಟ್ ಬ್ಯೂಟಿಫುಲ್? ಈ ಹಿರಿಯರು ಎಂಥವರಾಗಿದ್ರೋ ನನಗೆ ಗೊತ್ತಿಲ್ಲ, ಆದರೆ ಪರಲೋಕದ ಪವಿತ್ರ ಸಿಂಹಾಸನದ ಬಳಿಯಲ್ಲಿ ಕೆಲವರು ಹಿರಿಯರಿದ್ದಾರ್ರಿ. ಅವ್ರು ನಮ್ಮ ಕರ್ತನಾಗಿರುವಂಥ ಯೇಸುವಿನ ಮುಂದೆ ಅಡ್ಡ ಬೀಳ್ತಾ ಇದ್ದಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ. ದೇವದೂತರು ಅವ್ರ ಜೊತೆಲಿ ಆಮೇನ್ ಎಂಬುದಾಗಿ ನುಡಿತಾ ಇದ್ದಾರೆ. ಈ ದಿವಸ ನೀವು ಕೂಡ ಈ ವಾಕ್ಯದ ಜೊತೆಲಿ ಆಮೇನ್ ಆಗಲಿ ಸ್ವಾಮಿ, ನಾವು ಒಂದು ಒಳ್ಳೆ ಸ್ಥಾನ ಹಿಡ್ಕೊಂಡು ಶಾಸ್ತ್ರಿಗಳಂತ ಆಗಬಾರ್ದು, ಹೊಸ ಒಡಂಬಡಿಕೆಯಲ್ಲಿ ಆ ಸ್ವಾರ್ಥಲೆ ಬರೆದಿರುವಂಥ ಹಿರಿಯರಂತೆ ನಾವು ಆಗಬಾರ್ದು, ಆದರೆ ಪ್ರಕಟಣೆಯ ಪುಸ್ತಕದಲ್ಲಿರುವಂಥ ಹಿರಿಯರಂತೆ ನಮ್ಮ ಮನಸ್ಸು, ನಮ್ಮ ಜೀವನ, ನಮ್ಮ ಸ್ವಭಾವ ನಮ್ಮದಲ್ಲಿ ಇರಲಿ ಎಂಬುದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಬನ್ನಿ ನಾವೆಲ್ಲರೂ ನಮ್ಮ ಶಿರವನ್ನು ಭಾಗಿಸೋಣ. ನಿಮಗೆ ಮನಸ್ಸಿದ್ದಿದೆ ಆದರೆ ನಿಮ್ಮ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ರಿ. ಇಫ್ ಯು ಫೀಲ್ ಟು ಸ್ಟ್ಯಾಂಡ್, ಯು ಸ್ಟ್ಯಾಂಡ್. ಇಫ್ ಯು ವಾಂಟ್ ಟು ಸಿಟ್ ಆ್ಯಂಡ್ ಪ್ರೇ, ಯು ಸಿಟ್ ಆ್ಯಂಡ್ ಪ್ರೇ. ಬಟ್ ಲೆಟ್ಸ್ ಆಲ್ ಪ್ರೇ. ನಾವು ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಬನ್ನಿ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಇವತ್ತು ನನ್ನ 2ನೇ ದಿವಸ, ನಾಳೆ ಸಾಯಂಕಾಲ ನಾನು ಹೊರಡಬೇಕು. ಅದರೊಂದು ಪ್ರಾರ್ಥನೆ ಮಾಡ್ರಿ. ನಾಳೆ ಜನಸಾಮಾನ್ಯರು, ಎಂಥ ಜನರು, ಸಾಮಾನ್ಯವಾಗಿರುವಂಥ ಒಂದು ಜನರ ವಿಷಯದಲ್ಲಿ ನಾನು ನಿಮ್ಮ ಜೊತೆಲಿ ಹಂಚಿಕೊಳ್ಳಿಕ್ಕಿದ್ದೇನೆ. ಆದರೆ ಇವತ್ತಿನ ವಾಕ್ಯದ ಮೇಲೆ ಒಂದೇ ಒಂದು ಪ್ರಾರ್ಥನೆ ಮಾಡ್ರಿ. ದೇವರೇ, ಶಾಸ್ತ್ರಿಗಳಂತೆ ನಾವು ಆಗಬಾರ್ದು. ಬರೀ ನಾವು ವಸ್ತ್ರಗಳನ್ನು ಧರಿಸಿಕೊಂಡು ಮುಖ್ಯ ಪೀಠಗಳಲ್ಲಿ, ಮುಖ್ಯ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಉದ್ದ ಪ್ರಾರ್ಥನೆಗಳು ಮಾಡುವಂಥವರ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಪಡುವಂಥವರು, ಜಗಳ ಮಾಡುವಂಥವರು, ತರ್ಕ ಮಾಡುವಂಥವರು, ವಾದ ವಿವಾದ ಮಾಡುವಂಥವರು, ಅಸಹ್ಯ ಮಾತುಗಳನ್ನು ಆಡುವಂಥವರು, ನಿನ್ನ ವಿರುದ್ಧವಾಗಿ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ, ನಿನ್ನ ಕಾರ್ಯಗಳ ವಿರುದ್ಧವಾಗಿ, ಸಭಾ ಸೇವೆ ವಿರುದ್ಧವಾಗಿ ನಾವು ಎಷ್ಟು ಮಾತ್ರಕ್ಕೂ ಏನು ಮಾಡದಂತೆ ಸ್ವಾಮಿ, ನಾವೆಲ್ಲರೂ ದೇವರ ರಾಜ್ಯಕ್ಕೆ ದುಡಿಯುವಂಥವ್ರಾಗಬೇಕು ಸ್ವಾಮಿ. Lord, we pray and we thank you for the blessed word that you have come, that has come today evening, O Lord. Make us an instrument of God. ನಮ್ಮನ್ನೊಂದು ಪಾತ್ರೆಗಳನ್ನಾಗಿ ಉಪಯೋಗ ಮಾಡು ಸ್ವಾಮಿ. ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಸ್ವಾಮಿ. ನಮ್ಮಲ್ಲಿ ಒಳ್ಳೆ ನೂತನ ಮನಸ್ಸನ್ನು ನಮಗೆ ದಯಪಾಲಿಸು. ನಾವು ನಿನ್ನನ್ನು ಕಾಣಬೇಕು ಸ್ವಾಮಿ, ನಾವು ನಿನ್ನನ್ನು ನೋಡಬೇಕು ಸ್ವಾಮಿ, ನಾವು ನಿನ್ನನ್ನೇ ಅನುಭವಿಸಬೇಕು ಸ್ವಾಮಿ. ನಿನ್ನ ಮುಖದ ಪ್ರಭಾವ ನಮ್ಮ ಮೇಲೆ ಇರಬೇಕು ಸ್ವಾಮಿ. ಈ 40 ದಿವಸಗಳ ಧ್ಯಾನಗಳಲ್ಲಿ ಸ್ವಾಮಿ ಒಂದು ವಿಶೇಷ ಕಾರ್ಯ ಮಾಡು. Lord, I have come with a much burden these days, and as I am here to conclude my ministry, Lord, I pray that, Lord, you bless our Gadag Church, Lord. Urth Memorial Church ಅನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರ ಜೀವನಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಒಂದು ಸಭೆಯ ಮಕ್ಕಳನ್ನು, ದೊಡ್ಡವರನ್ನು, ಹೆಣ್ಣು ಮಕ್ಕಳನ್ನು, ಗಂಡು ಮಕ್ಕಳನ್ನು, ಹಿರಿಯರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಮ್ಮ ಸ್ವಭಾವಗಳನ್ನು ಆಶೀರ್ವಾದ ಮಾಡು, ನಮ್ಮ ಆಲೋಚನೆಗಳನ್ನು ಆಶೀರ್ವಾದ ಮಾಡು. ನಮ್ಮ ನಡವಳಿಕೆ ಸರಿಯಾಗಿರಲಿ ಸ್ವಾಮಿ, ನಮ್ಮ ಮಾತುಗಳು ಸರಿಯಾಗಿರಲಿ ಸ್ವಾಮಿ, ನಮ್ಮ ವರ್ತನೆಗಳು ಸರಿಯಾಗಲಿ ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು ಸ್ವಾಮಿ. ನಮ್ಮಲ್ಲಿ ಯಾವ ರೀತಿಯ ಗರ್ವ, ಅಹಂಕಾರ, ಅಹಂಭಾವಗಳು ಬೇಡ ಸ್ವಾಮಿ. ನಮ್ಮಲ್ಲಿ ದೇವರೇ ನಿನ್ನ ಪ್ರೀತಿ ನೆಲೆಗೊಂಡಿರಲಿ ಸ್ವಾಮಿ. ನಿನ್ನ ಪ್ರೀತಿಯಿಂದಲೇ ಎಲ್ಲವನ್ನು ಮಾಡುವಂಥ ಕೃಪೆ ಸ್ವಾಮಿ ನಮಗೆ ದಯಪಾಲಿಸು ದೇವರೇ. ಆಶೀರ್ವಾದ ಮಾಡು ದೇವ. ಇಷ್ಟೆಲ್ಲ ರೆಫರೆನ್ಸಸ್ಗಳಿಗಾಗಿ ನನಗೆ ಸ್ತೋತ್ರ. ಯಾವ ರೆಫರೆನ್ಸ್ ಎಲ್ಲಿ ತಪ್ಪಿ ಹೋಗದಂತೆ, ಯಾವ ವಾಕ್ಯಗಳು ಎಲ್ಲಿ ಮಿಸ್ಪ್ಲೇಸ್ ಆಗದಂತೆ, ಇವೆಲ್ಲವುಗಳ ಮೂಲಕ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ನಾವು ನಿನ್ನವರು, ನಿನ್ನ ಪ್ರಜೆ, ನಿನ್ನ ಜನಾಂಗ, ನಿನ್ನ ಮೂಲಕ ಕರೆಯಲ್ಪಟ್ಟಿದ್ದೇವೆ ಸ್ವಾಮಿ. ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಎಲ್ಲರ ಆತ್ಮೀಯ ಜೀವಿತ ಆಶೀರ್ವಾದ ಮಾಡು. ಆಲಯಕ್ಕೆ ಬಂದಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ. ಯೇಸು ಕ್ರಿಸ್ತನೇ, ನಿನ್ನ ಪವಿತ್ರ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ನಾವು ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 82, ನನ್ನ ಪ್ರೀತಿ ಕೃಜೆಯಲ್ಲಿ ಬೇರೆ ಆಸೆ ಇರೋದು, 1, 2 ಮತ್ತು 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ನನ್ನ ಪ್ರೀತಿ ಕೃಜೆಯಲ್ಲಿ ಬೇರೆ ಆಶೆ ಅತಿ ಪ್ರಿಯ ಯೇಸುವಲ್ಲಿ ಋತು ದೃಢವಾಯಿತು. ನಿತ್ಯವೊಂದೇ ವಾಕ್ಯವು ರುಚಗೀತವಾಹುದು. ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಜೆ
ಆತನಲ್ಲಿ ಪ್ರೀತಿಯಿಂದ ನಿಂದೆ ನಷ್ಟ ಹಿಂಸೆ ಬರತ ನಾವು ಚಿಂತೆ ಮೊದಲಾದ ಕಷ್ಟ ಹುಟ್ಟೋದೆಂತ ಬಾಲೇನು ಯೇಸು ಆಜ್ಞೆ ಕೊಡಾನು ತೀಕ್ಷ್ಣ ವೃತ್ತಿಗಾಂಜೇನು ಸುಖ ದುಃಖ ಕಾಲದಲ್ಲಿ ಪ್ರೇತಕ್ಲೋಜಿಯಾತನಲ್ಲಿ ಆತನ ಹೊರತು ಇಹ ಸುಖ ನನಗೆ ಸುಖ ವಾಲವು ಆತನೀರೇ ಪ್ರೀತಿ ದುಃಖ ದುಃಖವೇತ್ತ ಹೇಳಿದು ಈ ಪ್ರಪಂಚದವರು ಬೈದರೇನು ಚಿಂತೆಯು ಸುಖ ದುಃಖ ಕಾಲದಲ್ಲಿ ಪ್ರೀತಿಯಾತನಲ್ಲಿ. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆ ಆರೈಕೆ ಮಾಡೋಣ. ಇದಾದ ನಂತರ ಅಯ್ಯನವರು ನಮ್ಮನ್ನು ಅಂತ್ಯಶ್ರಮದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದಂಥ ಎಲ್ಲ ಕೇಡನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನವೇ. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸ ಐಕ್ಯತೆಯು ಸದಾ ಕಾಲವು ನಿಮ್ಮ ಸಂಗಡ ನೆಲೆಗೊಂಡಿರಲಿ. ಆಮೇನ್. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿರಿ, ಇವಾಗಲೇ ತಾಪ ತಾಳಿದ ಕ್ರಿಸ್ತನನ್ನು ನೋಡಿರಿ. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಯೇಸು ತನ್ನನ್ನೊಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಆಯಿತು. ಆತ ರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾಲವು ಸಂದೋಯಿತು. ನೋಡಿರಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು.